ಹಾಯ್ ಹಲೋ ನಮಸ್ಕಾರ. ಗ್ಯಾನಿಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ಮಾರ್ಚ್ ಬಂತಂದರೆ ನಮಗೆಲ್ರಿಗೂ ಒಂಥರ ಸ್ಪೆಷಲ್ ಡೇ. ಯಾಕಪ್ಪ ಅಂತಂದರೆ ಕನ್ನಡದ ಮರೆಯಲಾಗದ ಮಾಣಿಕ್ಯ, ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಒಂದು ಮಾಸ ಅದು. ಹಾಗಾಗಿ ಅವರಿಲ್ಲದೆ ನಾವು ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊತಿರ್ತಕ್ಕಂಥದ್ದು ತುಂಬ ನೋವಿನ ಸಂಗತಿ. ಆದರೆ ಅವರಿದ್ದಿದ್ದರೆ ಅದು ಬೇರೆದೇ ರೀತಿ ಆಗ್ತಿತ್ತು. 4 ವರ್ಷಗಳ ಹಿಂದೆ ಅವರಿದ್ದರು, ಇವತ್ತಿಲ್ಲ. ಆದರೆ ಅವರ ಪ್ರತಿ ಹುಟ್ಟುಹಬ್ಬಕ್ಕೂ ಕೂಡ ಒಂದೊಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕಳೆದ ವರ್ಷ ಅಪ್ಪು ಬಂದಿತ್ತು, ಅದರ ಹಿಂದಿನ ವರ್ಷ ಜಾಕಿ ಸಿನಿಮಾ ಬಂದಿತ್ತು. ಈ ವರ್ಷ ಒಂದು ಸ್ಪೆಷಲ್ ಸಿನಿಮಾ ಬರ್ತಿದೆ, ಆಕಾಶ್. ಅಪ್ಪು ಅವರು ನಾಯಕ ನಟರಾಗಿ ಪದಾರ್ಪಣೆ ಮಾಡಿದ ನಂತರ 5ನೇ ಸಿನಿಮಾ ಇದು ಹೀರೋ ಆಗಿ. ಸೊ ಹಾಗಾಗಿ ಇದು ತುಂಬ ಸ್ಪೆಷಲ್ಲು. ನನ್ನ ಜೊತೆ ಒಬ್ಬ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅಫ್ಕೋರ್ಸ್ ದೊಡ್ಡ ಮನೆಗೂ ತುಂಬ ಹತ್ತಿರದ ಬಂಧು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಪ್ಪವರ ಜೊತೆ ಸಾಕಷ್ಟು ದೊಡ್ಡ ಜರ್ನಿನೇ ಮಾಡಿದಂತಹ ವ್ಯಕ್ತಿ ಅವರು. ಅಣ್ಣವರ ಕುಟುಂಬದ ದೊಡ್ಡ ಮನೆಯ ಅಚ್ಚುಮೆಚ್ಚಿನ ಟೆಕ್ನಿಷಿಯನ್ನು, ಸ್ಟಾರ್ ಡೈರೆಕ್ಟ್ರು ಮಹೇಶ್ ಬಾಬು ಅವರು. ಆಕಾಶ್ ಸಿನಿಮಾದ ಡೈರೆಕ್ಟರ್ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ಸೂಪರ್ ಸರ್, ಖುಷಿ ಆಯಿತು ನೀವು ಬಂದಿದ್ದು. ನಾನು ಆಕಾಶ್ ಸಿನಿಮಾ ರಿಲೀಸ್ ಆಗ್ತಿದೆ ಅಂದಿದ ತಕ್ಷಣವೇ ಒಂಥರ ತುಂಬ ಖುಷಿ ಆಯಿತು. ಯಾಕಂತಂದರೆ ವಜ್ರೇಶ್ವರಿ ಕಂಬೈನ್ಸಲ್ಲಿ ಅಥವಾ ದೊಡ್ಡ ಮನೆಯವರು ಪ್ರೊಡ್ಯೂಸ್ ಮಾಡಿದಂಥ ಸಿನಿಮಾಗಳಲ್ಲಿ ಅತಿ ಹೆಚ್ಚು ಗಳಿಸಿದಂತಹ ಸಿನಿಮಾ, ಆ ವರ್ಷದ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದಂಥ ಸಿನಿಮಾ ಕೂಡ ಹೌದು. ಹಾಗಾಗಿ ನಿಮಗೆ ಆಕಾಶ್ ನಿಮ್ಮ ಕರಿಯರ್ಗೆ ಎಷ್ಟು ಸ್ಪೆಷಲ್ ಸರ್? ಇಲ್ಲ, ಪ್ರತಿಯೊಬ್ಬ ನಿರ್ದೇಶಕನಿಗೂ ಅವ್ನ ಮೊದಲನೇ ಸಿನಿಮಾ ಅನ್ನೋದು ತುಂಬ ಸ್ಪೆಷಲ್ ಆಗಿರುತ್ತೆ. ಅದರಲ್ಲಿ ನನಗೆ ಅದು ಸ್ಪೆಷಾಲಿಟಿ ಏನಂತಂದರೆ ವಜ್ರೇಶ್ವರಿ ಕಂಬೈನ್ಸ್, ಪಾರ್ವತಮ್ಮ ರಾಜ್ಕುಮಾರ್ ಅಂತ ದೊಡ್ಡ ನಿರ್ಮಾಪಕರು, ಪುನೀತ್ ರಾಜ್ಕುಮಾರ್ ಅಂತ ಒಬ್ಬ ದೊಡ್ಡ ಸ್ಟಾರ್ ನಟ, ರಮ್ಯಾ ಅವರು ಒಬ್ಬ ಸ್ಟಾರ್ ಹೀರೋಯಿನ್ನು, ಅಂಥವ್ರ ಸಿನಿಮಾನ ನಾನು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತೀನಿ ಅನ್ನೋದು ಅದು ನನಗೆ ನಂಬೋಕ್ಕಾಗ್ತಾಯಿಲ್ಲ ಈಗ. ಬಟ್ ಅವೆಲ್ಲ ಮಿರಾಕಲ್ ಅಂತಾರಲ್ಲ, ಅದೆಲ್ಲ ಹಾಗಾಗಿ ಕೂಡು ಬಂತು. ಆ ಒಂದು ಸಿನಿಮಾ ಸಿಕ್ಕಿದ್ದು ನನ್ನ ಪುಣ್ಯ. ನಾನು ಆ ಕುಟುಂಬಕ್ಕೆ ಯಾವಾಗಲೂ ಕೃತಜ್ಞತೆ ಆಗ್ತೀನಿ. ಅಲ್ಲ ಸರ್, ನಿಮಗೆ ನಂಬೋಕ್ಕಾಗ್ತಿಲ್ಲ ಅಂತ ಅಂದ್ರಿ. ಯಾಕಂದರೆ ನಿಮ್ಮ ಸ್ಟ್ರೆಂತ್ ಏನು ಅನ್ನೋದು ಇಡೀ ದೊಡ್ಡ ಮನೆಗೆ ಗೊತ್ತಿತ್ತು. ಯಾಕಂದರೆ ಸುಮಾರು ಸಿನಿಮಾಗಳಲ್ಲಿ ಅವ್ರ ಜೊತೆ ಇದ್ದು ಪಳಗಿ ನೀವು ಕೂಡ ತುಂಬ ತರೋ ಆಗಿದ್ರಿ, ತುಂಬ ಪಕ್ವವಾಗಿದ್ರಿ ಒಂದು ಸಿನಿಮಾನ ಡೈರೆಕ್ಷನ್ ಮಾಡೋದಕ್ಕೆ. ಆ ನಿಟ್ಟಿನಲ್ಲಿ ಆ ಎಬಿಲಿಟಿ, ಆ ಸ್ಟ್ರೆಂತ್ನ ನೋಡಿಯೇ ನಿಮ್ಗೆ ಆ ಥರದೊಂದು ಜವಾಬ್ದಾರಿಯನ್ನು ನಿಮ್ಗೆ ಹೊರಿಸಿದ್ರು ಅವತ್ತು. ಇರ್ಬೋದು. ಯಾಕೆಂದರೆ ನಾನು ಪುನೀತ್ ಅವ್ರದ್ದು ಫಸ್ಟ್ ಅಪ್ಪು ಸಿನಿಮಾದಿಂದ ಅಭಿ ಮತ್ತು ವೀರ ಕನ್ನಡಿಗ 3 ಸಿನಿಮಾಗೂ ಕೋ ಡೈರೆಕ್ಟ್ರಾಗಿ ವರ್ಕ್ ಮಾಡಿದೆ. ಆವಾಗ ಅಪ್ಪು ಅವ್ರಿಗೆ ನನಗೆ ತುಂಬ ಒಡನಾಟ ಇತ್ತು. ಆವಾಗ ನಾನು ವರ್ಕಿಂಗ್ ಸ್ಟೈಲ್ ನೋಡಿದ್ರು ಅಪ್ಪು ಸರೇ ನನಗೆ ಆಫರ್ ಕೊಟ್ಟರು, ನೀವು ಯಾವ್ದಾದ್ರು ಒಂದು ಸಿನಿಮಾ ಡೈರೆಕ್ಷನ್ ಮಾಡ್ಬೋದಲ್ಲ ಮಹೇಶ್, ಆಲ್ಮೋಸ್ಟ್ ಎಲ್ಲ ಡೈರೆಕ್ಟ್ರ್ ಮಾಡೋ ಕೆಲಸ ಎಲ್ಲ ನೀವು ಮಾಡ್ತಿದ್ದೀರಾ ಅಂದರು. ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ ನನಗೆ ಪುರಿ ಜಗನ್ನಾಥ್ ತೆಲುಗು ಡೈರೆಕ್ಟ್ರು, ದಿನೇಶ್ ಬಾಬು ಸರು ಕನ್ನಡ ಬರುತ್ತೆ, ಬಟ್ ಅವ್ರಿಗೂ ತಮಿಳು ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ. ಮೆಹರ್ ರಮೇಶ್ ಅಂತ 3ನೇ ಸಿನಿಮಾ ಮಾಡಿದ್ರು ವೀರ ಕನ್ನಡಿಗ, ಅವರು ತೆಲುಗು ಅವರು. ಅದರಿಂದ ನನಗೆ ಪ್ಲಸ್ ಆಯಿತು. ಕನ್ನಡದ ಬಗ್ಗೆ ಸ್ವಲ್ಪ ನಮಗೆ ಗ್ರಿಪ್ ಇತ್ತಲ್ಲ, ಕೆಲವೆಲ್ಲ ನಮಗೆ ಬಿಟ್ಬಿಡ್ತಿದ್ರು ಡೈರೆಕ್ಟರ್ಸು, ಫ್ರೀ ಕೊಟ್ಬಿಡ್ತಿದ್ರು. ನಾವು ಒಂದು ಸಲ ನಮಗೆ ಫ್ರೀ ಕೊಟ್ಟ ಮೇಲೆ ನಾವೆಲ್ಲ ಮಾಡ್ತಿದ್ದಾಗ ನಮಗೆ ಹೆಚ್ಚಿನ ಸ್ವಾತಂತ್ರ್ಯ ಕೊಟ್ಟಾಗ ನಾನೇ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಆವಾಗ ಡೈರೆಕ್ಟ್ರನ್ನ ಎಲ್ಲ ಮಾಡಿ ತೋರಿಸ್ಮೇಲೆ ಕರೆಕ್ಟಾಗಿದೆ ಮಹೇಶ್, ಇದಕ್ಕೆ ಹಂಗೆ ಕಂಟಿನ್ಯೂ ಮಾಡಿ ಅಂತ. ಅದೊಂದು ನನಗೆ ಪ್ಲಸ್ ಆಯಿತು. ಅದೇ ಇದೆಲ್ಲ ಮಾಡಿರೋದ್ರಿಂದ ಆ ಸಿನಿಮಾ ನನಗೆ ಆಫರ್ ಪುನೀತ್ ಸರ್ ಕೊಟ್ಟರು. ಆ್ಯಕ್ಚುಲಿ ಪಾರ್ವತಮ್ಮ ಅವ್ರಿಗೆ ಇನ್ನೊಂದು ಸಿನಿಮಾ, ಅದಕ್ಕೂ ಮುಂಚೆ ಒಂದು ಸಿನಿಮಾ ಮಾಡಬೇಕು ಅಂತ ನಾನು ಪುನೀತ್ ಅವ್ರು ಹೇಳಿದರು. ಮೇ ಬಿ ಅದು ಒಂದು ರಿಮೇಕ್ ಸಿನಿಮಾ ಬೇರೆ ಪ್ರೊಡ್ಯೂಸರ್ಗೆ. ಬಟ್ ಪಾರ್ವತಮ್ಮ ಅವರು ಬೇರೆ ಕಂಪ್ನಿಗೆ ಸಿನಿಮಾ ಕೊಟ್ಬಿಟ್ಟು ನಾಳೆ ದಿನ ಹೆಚ್ಚು ಕಮ್ಮಿ ಆದರೆ, ನೋಡಪ್ಪ ಅವ್ರ ಕಂಪ್ನಿಲೇ ಮಾಡ್ಬೋದಿತ್ತು, ನಮಗೆ ಕೊಟ್ಬಿಟ್ಟು ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂತಾರೆ ಅಂತ ಅಂದ್ಬಿಟ್ಟು, ಬೇಡ ನಮ್ಮ ಕೊಳ್ಳೇಗಾಲದೊಳಗೆ ನಮ್ಮೂರ ಕಡೆನೂ ನಮ್ಮ ಬ್ಯಾನರಲ್ಲೇ ಸಿನಿಮಾ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ರು. ಅದು ಸ್ಟ್ರೈಟ್ ಸಬ್ಜೆಕ್ಟು. ನನಗೆ ರೀಮೇಕ್ ಸಿನಿಮಾಗಿಂತ ಸ್ಟ್ರೈಟ್ ಸಬ್ಜೆಕ್ಟ್ ತುಂಬ ಚಾಲೆಂಜಿಂಗ್ ಆಗಿತ್ತು. ಆಮೇಲೆ ನಾನು ತುಂಬ ಇಷ್ಟ ಮಾಡೋಕ್ಕೆ, ಯಾಕೆಂದರೆ ನನ್ನ ಫೀಲ್ ಹೇಳ್ಬೋದು ಅದರಲ್ಲಿ, ನನ್ನ ಫೀಲು. ಆಮೇಲೆ ಬೇರೆದು ಮಾಡಿರೋದಕ್ಕಿಂತ ನಾವು ಕ್ರಿಯೇಟ್ ಮಾಡೋದಿದೆಯಲ್ಲ, ಅದು ನಮಗೆ ಒಬ್ಬ ಡೈರೆಕ್ಟ್ರಿಗೆ ಹೆಮ್ಮೆ ಅನಿಸುತ್ತೆ. ಆ ನಿಟ್ಟಿನಲ್ಲಿ ಆಕಾಶ್ ನನಗೆ ಒಂದು ಸ್ಪೆಷಲ್ ಸಿನಿಮಾ. ಈಗಲೂ ನನಗೆ ಯಾರು ಕೇಳಿದ್ರೆ ಆಕಾಶ್ ಸಿನಿಮಾ ನಿರ್ದೇಶಕರು ಮಹೇಶ್ ಬಾಬುನ ಅಂತಾರೆ. ಆ ಥರ ಒಂದು ಟ್ರಂಪ್ ಕಾರ್ಡ್ ಸಿನಿಮಾ ನನಗೆ ಅದು. ವೀಕ್ಷಕರೇ, ಅಪ್ಪು ಅಂದರೆ ಬರೀ ಅದು ಒಂದು ವ್ಯಕ್ತಿಯ ಹೆಸರಷ್ಟೇ ಅಲ್ಲ, ಆಕಾಶದಷ್ಟು ಅಗಲವಾದಷ್ಟು ದೊಡ್ಡದಾದಷ್ಟು ಒಂದು ಎಮೋಷನ್ ಅಂದರೆ ತಪ್ಪಾಗಲ್ಲ. ಯಾಕಂತಂದರೆ ಅಪ್ಪು ಅವರು ಇವತ್ತು ನಮ್ಮೊಟ್ಟಿಗೆ ಇಲ್ಲದೇ ಇರ್ಬೋದು, ಆದರೆ ಅವರ ಸಿನಿಮಾಗಳು, ಅವರು ನಡೆದು ಬಂದ ಹಾದಿ, ಅವರು ಮಾಡಿದಂಥ ಸಾಮಾಜಿಕ ಕಾರ್ಯಗಳು ಎಲ್ಲವೂ ನಮ್ಮೊಟ್ಟಿಗೆ ಇದ್ದಾವೆ. ಪ್ರತಿಯೊಬ್ಬರೂ ಕೂಡ ಕನ್ನಡ ಚಿತ್ರರಂಗ ಎಷ್ಟು ವರ್ಷ ಇರುತ್ತೋ ಅಷ್ಟು ವರ್ಷಗಳ ಕಾಲ ಒಂದು ಹೆಸರನ್ನು ನೆನಪಿಟ್ಕೊಳ್ಳೇಬೇಕಾದಂಥ ಹೆಸರು ಅಂತಂದರೆ ಅದು ಒನ್ ಆ್ಯಂಡ್ ಓನ್ಲಿ ಅಪ್ಪು ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ನಾನು ಆಕಾಶ್ ಸಿನಿಮಾದ ನಿರ್ದೇಶಕರ ಜೊತೆ ಮಾತನ್ನು ಮುಂದುವರಿಸ್ತಾ ಇದ್ದೀನಿ. ಸರ್, ಈ ಥರದೊಂದು ಡೈರೆಕ್ಷನ್ ನೀವೇ ಶುರು ಮಾಡಿ ಅಂತ ಹೇಳಿದ್ದು ಮೊದಲಿಗೆ ಅಪ್ಪುನ, ಆಮೇಲೆ ಡಿಸಿಷನ್ ಮೇಕರ್ಸ್ ತುಂಬ ಜನ ಇದ್ರು ಅವಾಗ.
ಸೊ ಯಾರು ನಿಮಗೆ ಮಾಡಿ ನೀವೇ ಅಂತ ಅದೇ ನಾನು ಆ ಆಕಾಶ್ ಸಿನಿಮಾ ಟೇಕ್ ಆಫ್ ಆಗೋಕ್ಕೂ ಮುಂಚೆ ಪುನೀತ್ ಸರ್ ಒಂದು ಆಫರ್ ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ ಅಮ್ಮಂಗೆ. ಆಗ ನಮ್ಮ ಬ್ಯಾನರ್ಲೆ ಸಿನಿಮಾ ಮಾಡೋಣ ಆ ಥರ ಕತೆ ಸಿಕ್ಕಿದಾಗ ಅಂತ. ಆಗ ಅಪ್ಪು ಸರು ಒಂದು ಸಲ ಕತೆ ಕೇಳಿದ್ರು, ಅದನ್ನ ಜನಾರ್ದನ್ ಮಹರ್ಷಿಯರು ಅಂತ. ಬೇರೆ ನಿರ್ದೇಶಕರು ಮಾಡಬೇಕಿತ್ತು, ಅದು ಕಾರಣಾಂತರಗಳಿಂದ ಆಗಲಿಲ್ಲ. ಅಪ್ಪು ಅವರು ಫ್ಯಾಮಿಲಿ ಒಂದು ಸಬ್ಜೆಕ್ಟ್ ಇದೆ ಮಹೇಶ್, ನಿಮಗೆ ಆ್ಯಪ್ಟ್ ಆಗಿರುತ್ತೆ ನಿಮ್ಮ ಸ್ಟೈಲ್ಗೆ ಎಲ್ಲ, ನೋಡಿ ಅದನ್ನು ಒಂದು ಸಲ ಕತೆ ಕೇಳಿ ಅಂದರು. ಸರಿ ಕೇಳೋಣ ಬಿಡಿ ಸರ್ ಅಂತ ರಾಘಣ ಅವ್ರಿಗೆ ಹೇಳಿದ್ರು. ಸರಿ ರಾಘಣ ನಾವು ರೈಟ್ರನ್ನ ಕರೆಸ್ಬಿಟ್ಟು ಕತೆ ಕೇಳಿದ್ವಿ. ಕತೆ ಕೇಳಿದ ತಕ್ಷಣ ನನಗೆ ಇಷ್ಟ ಆಯಿತು. ಒಂದು ಸ್ಮಾಲ್ ಕರೆಕ್ಷನ್ಸ್ ಅಷ್ಟೇ ಹೇಳಿದೆ ನಾನು. ರಾಘಣ ಅವರು ಕರೆಕ್ಟ್ ಅಪ್ಪಾಜಿ ಮಾಡ್ಸೋಣ ಬಿಡಿ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಹೋಗಿ ಕೂತ್ಕೊಂಡ್ವಿ. ಪುನಃ ನೆರೇಟ್ ಮಾಡಿದ್ರು. ಏನು ಸರ್ ಆ ಕರೆಕ್ಷನ್ಸ್ ಹೇಳ್ಬೋದಾ? ಇಲ್ಲ, ಅದ್ರಲ್ಲಿ ನೆರೇಟ್ ಅಂದರೆ ಸ್ವಲ್ಪ ಇನ್ನೊಂಚೂರು ಸೆಂಟಿಮೆಂಟ್ ಬೇಕಿತ್ತು ಸಿಸ್ಟರ್ ಕ್ಯಾರೆಕ್ಟರ್ಗೆ. ಅಂದರೆ ಬರೀ ಹೀರೋ ಹೀರೋಯಿನ್ ಮಧ್ಯೆನೇ ಹೋಗ್ಬಿಡುತ್ತೆ, ಅದು ಒಂದು ಕೀ ಪಾಯಿಂಟ್ ಇರಲಿ ಅಂತ ಒಂದು ಸ್ಮಾಲ್ ಕರೆಕ್ಷನ್, ಒಂದು ಸೀನ್ ಎಕ್ಸ್ಟ್ರಾ ಹೇಳಿದ್ವಿ ಅಷ್ಟೇ. ಅದೇ ತಂಗಿಗೆ ಕಿಸ್ ಕೊಡೋ ಸೀನಾ? ಇಲ್ಲ, ಕಿಸ್ ಕೊಡೋ ಸೀನು ಚೆನ್ನಾಗಿರುತ್ತಾ ಏನೋ ಅಲ್ವಾ ಅನ್ನೋ ಥರ ಒಂದು ಫೀಲಿಂಗ್ ಇತ್ತು. ಬಟ್ ಅದು ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ. ಈ ಕಿಶೋರ್ ಅವರ ಕಿಸ್ ಕೊಡೋ ಸೀನ್ ಇದೆಯಲ್ಲ, ಆ ಕಿಸ್ ಕೊಟ್ಲು ಅನ್ನೋ ಇಂಪ್ಯಾಕ್ಟ್ ಹೇಳಿದ ತಕ್ಷಣ ಹೀರೋಗೆ ಅಷ್ಟು ಆಕ್ರೋಶ ಜಾಸ್ತಿ ಆಗೋದೇ ಆ ಪಾಯಿಂಟ್ ಅಲ್ಲಿ. ಅದು ಬೇಕೇ ಬೇಕು ಅಂತ ಹೇಳಿದ್ರು. ನಾರ್ಮಲಾಗಿ ಬ್ಯಾಲೆನ್ಸ್ ಮ್ಯಾನಿಪುಲೇಟ್ ಮಾಡೋಣ ಅಂದ್ಕೊಂಡಿದ್ವಿ, ಬಟ್ ಅದು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಆ ಸೀನ್ನ ಡಿಸ್ಕಸ್ ಮಾಡಿದ್ವಿ. ಕತೆ ಎಲ್ಲ ಕೇಳಾದ್ಮೇಲೆ ನಮ್ಗೆ ಇಷ್ಟ ಆಯಿತು. ಆಮೇಲೆ ವರ್ಧಣ ಅವ್ರಿಗೆ ಹೇಳಿದ್ರು ರಾಘಣ, ಹಿಂಗೆ ಕತೆ ರೆಡಿ ಇದೆ ಅಪ್ಪಾಜಿ ಕೇಳೋಣ ಅಂತ. ಸರಿ ವರ್ಧಣ ಕೇಳೋಣ ಅಂತಂದರು. ಸರಿ ರಾಜ್ಕುಮಾರ್ ಅವರು, ವರ್ಧಣ ಅವರು, ರಾಘಣ ಅವರು, ನಾವು 3 ಜನ ಕೂತ್ಕೊಂಡು ಕತೆ ಕೇಳಿದ್ವಿ ಫುಲ್ ನೀರು. ವರ್ಧಣ ರಾಜ್ಕುಮಾರ್ ಅವರು ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ರೀ, ಡೈಲಾಗ್ ಬರ್ಸ್ಬಿಡಿ ಅಂದರು. MS ರಮೇಶ್ ಅವರು ಡೈಲಾಗ್ ಅವರು ಒಂದು ವಾರಕ್ಕೆ ಡೈಲಾಗ್ ಎಲ್ಲ ಬರ್ಕೊಟ್ಬಿಟ್ರು ನಮಗೆ. ಏನ್ ಬ್ಯೂಟಿಫುಲ್ ಆಗಿ ಬರ್ದಿದ್ದಾರೆ ಅಂದ್ರೆ ಸಂಭಾಷಣೆ. ಪ್ರತಿಯೊಬ್ಬರಿಗೂ ನಮ್ಮ ಮನೆಯಲ್ಲಿ ಈ ತರದೊಂದು ಹುಡುಗ ಇರ್ಬೇಕಿತ್ತಪ್ಪ ಅನ್ನೋ ತರ ಮನಸ್ಸಿಗೆ ತಟ್ಟುವಂತಹ ಸಂಭಾಷಣೆ ಸಿನಿಮಾದಲ್ಲಿದೆ. ರಮೇಶ್ ಅವ್ರು ಡೈಲಾಗ್ ಬರೋದು ಅವ್ರದ್ದು. ಅಲ್ಲಿ ಆ್ಯಕ್ಚುಲಿ ಫಸ್ಟ್ ಹಾಫ್ ಒಂದು ದಿನ ಕೇಳ್ತೀವಿ, ಸೆಕೆಂಡ್ ಹಾಫ್ ಒಂದು ದಿನ ಕೇಳ್ತಾರೆ ರೀಡಿಂಗು. ಫಸ್ಟ್ ಹಾಫ್ ಫುಲ್ ಡಿಸ್ಕಷನ್ ಆದಮೇಲೆ ಸೆಕೆಂಡ್ ಹಾಫ್ ಕೇಳೋದು. ಫಸ್ಟ್ ಹಾಫ್ ಕೇಳಿದ್ವಿ, ಏನೂ ಕರೆಕ್ಷನ್ ಹೇಳಲಿಲ್ಲ. ಸೆಕೆಂಡ್ ಹಾಫಲ್ಲೂ ಕೇಳಿದ್ವಿ, ಏನೂ ಕರೆಕ್ಷನ್ ಹೇಳಲಿಲ್ಲ. ಒಂದೇ ಸಿಟ್ಟಿಂಗ್ಗೆ ಮೇ ಬಿ ನನಗೆ ಗೊತ್ತಿರೋಂಗೆ ಅಪ್ಪು ಸಿನಿಮಾ ಆದಮೇಲೆ ಇದೇ ಸಿನಿಮಾ ಒಂದೇ ಸಿಟ್ಟಿಗೆ ಓಕೆ ಆದ ಸಿನಿಮಾ. ಸರಿ ಇಮಿಡಿಯೇಟ್ ಶೂಟಿಂಗ್ ಹೋಗಬೇಕು. ಆಲ್ಮೋಸ್ಟ್ ಅಲ್ಲಿ ಮನೇಲಿ ಅಮ್ಮ ಅವ್ರಿಗೆ ಗೊತ್ತಿತ್ತು, ಅಪ್ಪಾಜಿ ಅವ್ರಿಗೆ ಗೊತ್ತಿತ್ತು, ರಾಘಣ ಅವ್ರಿಗೆ ಗೊತ್ತಿತ್ತು. ಮನೇಲಿ ರಾಘಣ, ಮಂಗಳಕ್ಕ, ಗೀತಕ್ಕ ಅವರೆಲ್ಲ ನಂಗೆ ಒಂಥರ ಫ್ಯಾಮಿಲಿ ಇದ್ದಂಗೆ. ಮಕ್ಕಳು ಗುರು, ವಿನಯ್ ಎಲ್ಲರಿಗೂ ಗೊತ್ತಿತ್ತು. ವರ್ಧಣ ಅವ್ರಿಗೆ ಗೊತ್ತಿರಲಿಲ್ಲ. ರಾಘಣ ಅವರು ಅವ್ರಿಗೂ ಹಿಂಗೆ ಈ ಪಿಕ್ಚರ್ಗೆ ಹೆಂಗಿದೆ ಕತೆ ಅಂತ ಕೇಳಿ, ತುಂಬ ಚೆನ್ನಾಗಿದೆ ಯಾಕಂದ್ರೆ ಅಪ್ಪು ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋ. ಸರಿ ಇದನ್ನು ನಾವು ಹೊಸ ಡೈರೆಕ್ಟರ್ಗಳಿಗೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿದ್ರು. ಅವರು ಒಂದೇ ಮಾತು ಹೇಳಿ, ಯಾರು ನಮ್ಮ ಮಹೇಶ ಅಂತ ಕೇಳಿದ್ದಾರೆ. ಯಾಕಂದರೆ 3 ಸಿನಿಮಾ ಡೈರೆಕ್ಟಾಗಿ ಕೇಳಿಬಿಟ್ರ. ಅಂದರೆ ಎಷ್ಟು ತುಂಬ ಬುದ್ಧಿವಂತರು, ಯಾರು ನಮ್ಮ ಮಹೇಶ ಅಂತ. ಏನಕ್ಕೆ ಅಂತಂದರೆ ಅವ್ರ ಕಂಪ್ನಿಯಲ್ಲಿ ಒಬ್ಬ ಡೈರೆಕ್ಟರ್ಗಳನ್ನ ಇಟ್ಕೊಂಡು ಕತೆ ಕೇಳ್ತಾರೆ, ಒಬ್ಬ ಕೋ ಡೈರೆಕ್ಟರ್ಗಳನ್ನ ಇಟ್ಕೊಂಡು ಕತೆ ಕೇಳೋದು. ಅದೇ ಕೋ ಡೈರೆಕ್ಟರ್ ಇಟ್ಕೊಂಡು ಕತೆ ಕೇಳಿದ್ದಾರೆ ಅಂದರೆ ನಾನು ಡೈರೆಕ್ಟ್ರು ಅಂತ ಅವ್ರಿಗೆ ಕನ್ಫರ್ಮೇಷನ್ ಆಯಿತು. ಅದಕ್ಕೆ ಪುನೀತ್ ಏನಂತಾನೆ, ಅಮ್ಮ ಅದು ಅತ್ತಿಗೆ ಏನಂತಾರೆ ಅಮ್ಮನ್ನ ಕೇಳಿದ್ರು. ಅವ್ರು ಇಂಟ್ರೆಸ್ಟ್ ಆಗಿದ್ದಾರೆ ಮಾಡಿಸ್ಬೇಕು ಅಂತ. ಪ್ರೊಡ್ಯೂಸರು ಡೈರೆಕ್ಟರ್ ಹೀರೋ ಇಂಟ್ರೆಸ್ಟ್ ಇದ್ಮೇಲೆ ಕನ್ನಡಕ್ಕೆ ಒಂದು ಒಳ್ಳೆ ಡೈರೆಕ್ಟ್ರ್ ಬರ್ತಾರೆ ಮಾಡಿಸಿ ಹೋಗ್ಕಂದ ಅಂತಂತಾರೆ. ಹಿಂಗಾಗಿ ನಾನು ಡೈರೆಕ್ಟರ್ ಆದ ಸಿನಿಮಾ. ಸೂಪರ್ ಸರ್, ಸೂಪರ್. ಯಾಕಂದರೆ ದೊಡ್ಡ ಮನೆಯಿಂದ ಸಾಕಷ್ಟು ಜನ ಕಲಾವಿದರು, ಟೆಕ್ನಿಷಿಯನ್ಸು ಬದುಕು ಕಟ್ಕೊಂಡಿದ್ದಾರೆ, ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ. ಸೊ ಅವರ ಬ್ಯಾನರಲ್ಲಿ ಇಂಟ್ರೊಡ್ಯೂಸ್ ಆದಂಥ ಎಲ್ಲರೂ ಕೂಡ ತುಂಬ ಹೈಟ್ಸ್ಗೆ ಹೋಗಿದ್ದಾರೆ. ಆ ನಿಟ್ಟಿನಲ್ಲಿ ನೀವು ಕೂಡ ಅಲ್ಲಿಂದನೇ ಲಾಂಚ್ ಆಗಿದ್ದು, ನಿಮ್ಗೆ ಎಷ್ಟು ಖುಷಿ ಅನಿಸುತ್ತೆ ಸರ್? ತುಂಬ ಖುಷಿ ಅನಿಸುತ್ತೆ. ಯಾಕೆಂದರೆ ಅದು ಒಂಥರ ಯೂನಿವರ್ಸಿಟಿ ಇದ್ದಂಗೆ ವಜ್ರೇಶ್ವರಿ ಕಂಬೈನ್ಸ್ ಅಂದರೆ. ಆಮೇಲೆ ನೀವು ಅಲ್ಲಿ ನಾವು ಕತೆ ನಿರ್ದೇಶನ ಮಾಡೋದು ಸೆಕೆಂಡ್ರಿ ಸರ್. ರಾಜ್ಕುಮಾರ್ ಅವರು ಮತ್ತು ವರ್ಧಣ ಅವರು ಇಬ್ಬರು ಇದ್ದಾರಲ್ಲ ಸರ್, ಅವ್ರ ಕತೆ ಬಗ್ಗೆ ಅವರು ಚರ್ಚೆ ಮಾಡೋದಿದೆಯಲ್ಲ, ಅದು ಒಂದು ದೊಡ್ಡ ಅಗಾಧವಾದದ್ದು ಸರ್. ನಮಗೆ ಅವೆಲ್ಲ ಇನ್ಸ್ಪಿರೇಷನು. ಪ್ರಪಂಚದಲ್ಲಿ ನೀವು ವಜ್ರೇಶ್ವರಿ ಕಂಬೈನ್ಸಲ್ಲಿ ಸಿನಿಮಾ ಮಾಡಿದ್ರೆ ಯಾರು ಬೇಕಾದ್ರೂ ಕನ್ವಿನ್ಸ್ ಮಾಡ್ಬೋದು, ಯಾರ ಹತ್ರ ಬೇಕಾದ್ರೂ ಸಿನಿಮಾ ಮಾಡ್ಬೋದು. ಅಷ್ಟೊಂದು ಅನುಭವ ಬಂದ್ಬಿಡುತ್ತೆ. ಅಂದರೆ ಅಷ್ಟೊಂದು ಎಕ್ಸ್ಪೀರಿಯೆನ್ಸು, ಒಂದು 10 ಸಿನಿಮಾ ಎಕ್ಸ್ಪೀರಿಯೆನ್ಸ್ ಆ ಡಿಸ್ಕಷನ್ಲೇ ಬಂದ್ಬಿಡುತ್ತೆ. ರಾಜ್ಕುಮಾರ್ ಅವ್ರು ಆ್ಯಕ್ಟ್ ಮಾಡಿ ತೋರಿಸ್ತಾರೆ, ಈ ಸೀನ್ ಹಿಂಗಿದ್ರೆ ಚೆನ್ನಾಗಿರುತ್ತೆ. ವರ್ಧಣ ಇದು ಹಿಂಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅಲ್ಟಿಮೇಟ್ ಡೈರೆಕ್ಟರ್ಗೆ ಬಿಟ್ಬಿಡ್ತಾರೆ ಅವರು. ನಾವೇನು ಡಿಸ್ಕಷನ್ ಮಾಡಿದ್ದೀವಿ, ಏನು ಹೇಳಿದ್ದೀವಿ, ಅಲ್ಟಿಮೇಟ್ ನಮ್ಗೆ ಅನ್ಸಿದ್ದು ನಾವು ಹೇಳಿದ್ದೀವಿ. ಸೆಟ್ಗೆ ಹೋದಾಗ ನಿಮಗೆ ಈ ಡೈಲಾಗ್ ಬೇಡ ಅನಿಸ್ಬೋದು, ಈ ಸೀನ್ ಬೇಡ ಅನಿಸ್ಬೋದು, ಈ ಎಕ್ಸ್ಪ್ರೆಷನ್ನೇ ಬೇಡ ಅನಿಸ್ಬೋದು. ಯಾಕಂದರೆ ಡಿಸಿಷನ್ ಮೇಕರ್ ನೀವು, ಫಸ್ಟ್ ಸಿನಿಮಾ ನೋಡೋರು ನೀವು. ನಾವು ಕತೆ ಕೇಳಿ ರೈಟರಾಗಿ ಸಿನಿಮಾ ನೋಡೋದು ಬೇರೆ, ನಿರ್ದೇಶಕನಾಗಿ ನೀವು ಕ್ಯಾಮ್ರಾ ಕಣ್ಣಲ್ಲಿ ನೋಡೋದೇ ಬೇರೆ. ನಿಮ್ಗೇನು ಸೀನ್ ಓಕೆ ಆಗಲಿಲ್ವ, ಡೈಲಾಗ್ ಬೇಡ, ಹೊಡೆದಾಕ್ಬಿಡಿ, ನಮ್ಮನ್ನು ಕೇಳಲೇಬೇಡಿ, ಮರ್ಸಿಲೆಸ್ ಆಗಿ ಹೊಡೆದಾಕ್ಬಿಡಿ. ಯಾಕಂದರೆ ಫಸ್ಟ್ ವಿಷನ್ ನಿಮ್ಮದೇ, ಡೈರೆಕ್ಟ್ರ್ ವಿಷನ್ ಸಿನಿಮಾ ಅಂತ ಹೇಳೋರು. ಅಂದರೆ ನೋಡಿ ಎಷ್ಟು ತುಂಬುದು ಕೂಡ ತುಳ್ಕಲ್ಲ ಅಂತ ಎಷ್ಟು ದೊಡ್ಡ ಜನ. ಅದೇ ಬೇರೆಯವರಾದ್ರೆ ನಾವು ಹೇಳ್ದಂಗೆ ಮಾಡಬೇಕು ಅಂತಾರೆ. ಅವ್ರು ಅದು ಯಾವತ್ತೂ ಹೇಳಿಲ್ಲ ನನಗೆ. ನಾನು 2 ಸಿನಿಮಾ ಮಾಡಿದ್ದೀನಿ ಅವ್ರ ಕಂಪ್ನಿಲಿ. 2 ಸಿನಿಮಾಗೆ ಅಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ದು ನನಗೆಲ್ಲ ಥರದ್ದು. ಇನ್ನು ಹೀರೋ ಹೀರೋಯಿನ್ ಕಾಂಬಿನೇಷನ್ ಹೆಂಗೆ ಸರ್? ಯಾಕಂದರೆ ಅಭಿ ಸಿನಿಮಾದಲ್ಲಿ ಅಪ್ಪು ಮತ್ತು ರಮ್ಯಾ ಅವರ ಒಂದು ಕಾಂಬಿನೇಷನ್ ತುಂಬ ದೊಡ್ಡ ಮಟ್ಟಕ್ಕೆ ವರ್ಕೌಟ್ ಆಗಿತ್ತು. ಸೊ ಹಾಗಾಗಿ ಅವ್ರನ್ನೇ ಹೀರೋಯಿನ್ ಮಾಡಬೇಕು ಅನ್ನೋದು ಯಾರ ಥಾಟ್ ಆಗಿತ್ತು? ಒಳ್ಳೆ ಆ್ಯಕ್ಚುಲಿ ಕತೆ ಕೇಳಿದ ತಕ್ಷಣ ಅಪ್ಪು ಫಸ್ಟ್ ಹೀರೋ ಅಂತ ಡಿಸೈಡ್ ಮಾಡಿದ್ವಿ. ಅದಾದಮೇಲೆ ಹೀರೋಯಿನ್ಗೆ ಯಾರು ಆ್ಯಕ್ಟ್ ಮಾಡಿಸೋದು ಅಂತ. ಇದಕ್ಕೆ ತುಂಬ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕ್ಯಾರೆಕ್ಟರ್ ಇದು. ಆಮೇಲೆ ಗ್ಲ್ಯಾಮರ್ ಇಲ್ಲ ಇದರಲ್ಲಿ. ಆಮೇಲೆ ಡಿಗ್ಲ್ಯಾಮರೈಸ್ ಕ್ಯಾರೆಕ್ಟ್ರು, ಸ್ವಲ್ಪ ಅಳು ಸೀನು, ಎಮೋಷನ್ಸ್ ತುಂಬ ಕ್ಯಾರಿ ಆಗಿರೋದು. ನಾವು ಫಸ್ಟು ಅಭಿ ಸಿನಿಮಾ ಮಾಡಿ ತುಂಬ ಜನ ಹೀರೋಯಿನ್ಸ್ಗಳನ್ನ ಅಂದ್ಕೊಂಡಿದ್ವಿ.
ಬಟ್ ಕೊನೆಗೆ ಕೆಲವರು ಡೇಟ್ಗಳು ನಮ್ಗೆ ಸಿಕ್ಕಿಲ್ಲ, ಕೆಲವು ಕಾರಣಾಂತರಗಳಿಂದ. ಯಾಕಂದರೆ ಇದಕ್ಕೆ ನಮ್ಮ ಕನ್ನಡದ ಹುಡುಗಿನೇ ಆದರೂ ಚೆನ್ನಾಗಿರುತ್ತೆ ಅಂತ ಒಂದು ಮನ್ಸಿಗೆ ಅಂದ್ಕೊಂಡ್ವಿ. ಫಸ್ಟು ರಕ್ಷಿತಾ ಅವ್ರನ್ನ ಅಂತ ಅಂದ್ಕೊಂಡ್ವಿ. ಆಮೇಲೆ ಜನರಲಾಗಿ ಮಾಡಿದ್ರೆ ಅವರು ಸ್ವಲ್ಪ ಬ್ಯುಸಿ ಇದ್ದರು. ಆಮೇಲೆ ಅದು ಸ್ವಲ್ಪ ಗ್ಲಾಮರ್ ಅವರು ಫೇಸ್ ಅವ್ರದ್ದು ಸ್ವಲ್ಪ ಗ್ಲಾಮರ್ ಇಲ್ಲದಿದ್ರು ಚೆನ್ನಾಗಿರುತ್ತೆ ಅಂತ ಒಂದು ಚಿಕ್ಕ ಫೀಲು. ಒಂದು ಕಡೆ ಎಲ್ಲ ಗ್ರೂಪ್ ಡಿಸ್ಕಷನ್ ಮಾಡಿ ಕೊನೆಗೆ ರಮ್ಯ ಅವ್ರನ್ನ ಸೆಲೆಕ್ಟ್ ಮಾಡಿ. ಇನ್ನು ಜನಾರ್ದನ್ ಮಹರ್ಷಿ ಅವರಂತೂ ಒನ್ ಆಫ್ ದ ಸೌತ್ ಇಂಡಿಯಾದಲ್ಲಿ ಬೆಸ್ಟ್ ರೈಟ್ರು. ಸೊ ಅವ್ರ ಕಥೆಗಳು ಸಾಕಷ್ಟು ಸಿನಿಮಾಗಳಾಗಿದೆ, ನಮ್ಮ ಕನ್ನಡಕ್ಕೆ ತುಂಬಾ ಸಿನಿಮಾಗಳಾಗಿದೆ. ಬಹುಶಃ ನಿಮ್ಮ ಮೂಲಕನೇ ಅದು ಶುರುವಾಗಿದ್ದು ಅನ್ಸುತ್ತೆ. ಎಸ್ ನಂದು ಆಕಾಶ್ ಮಾಡಿದ್ರು, ಮತ್ತೆ ಅರಸು ಮಾಡಿದ್ರು, ಮೆರವಣಿಗೆ ಮಾಡಿದ್ರು, ಆಮೇಲೆ ದರ್ಶನ್ ನನ್ನ ಡೈರೆಕ್ಷನ್ಲೇ 4 ಸಿನಿಮಾ ಮಾಡಿದ್ರು. ಆಮೇಲೆ ದರ್ಶನ್ ಅವ್ರದ್ದು ಅಭಯ್ ಮಾಡಿದ್ರು, ಶಿವಣ್ಣ ಅವ್ರದ್ದು ಪಾನ್ವಾಲ ಒಂದು ಸಿನಿಮಾ ಮಾಡಿದ್ರು. 5 ಸಿನಿಮಾ ನನ್ನ ಜೊತೆ ಮಾಡಿದ್ರು. ಅವರು ಅದಕ್ಕೆ ಮುಂಚೆ EV ಸತ್ಯನಾರಾಯಣ ಅವ್ರ ಜೊತೆ ಸಿನಿಮಾ ಮಾಡ್ತಿದ್ರು. ತುಂಬ ಕಾಮಿಡಿ ಎಮೋಷನ್ ಚೆನ್ನಾಗಿ ಮಾಡ್ತಾರೆ. ರಾಜಮೌಳಿ ಅವ್ರದ್ದು ಈಗ ಸಿನಿಮಾಗೆ ಡೈಲಾಗ್ ಕೂಡ ಬರೆದಿದ್ರು ಅವರು. ಅದರಲ್ಲಿ ಡೈಲಾಗ್ ಕೂಡ ಬರೆದಿದ್ರು. ತುಂಬ ಒಳ್ಳೆ ಟೆಕ್ನಿಷಿಯನು. ಅಂದರೆ ಇಂಡಸ್ಟ್ರಿಗೂ ಅವ್ರಿಗೂ ತುಂಬ ನಂಟಿದೆ. ಆಮೇಲೆ ಒಂದೇನು ಗೊತ್ತಾ ಸರ್, ಈಗ ಒಬ್ಬ ಕಥೆಗಾರರು ಅವ್ರ ಕತೆ ಹೇಳಿದಾಗ ಡೈರೆಕ್ಟ್ರು ನೀವು ಯಾವ ಥರ ತಗೊಳ್ತೀರಿ ಅಂದರೆ, ನಮ್ಗೆ ಇಷ್ಟವಾದ ನಾವು ಕೇಳ್ತೀವಿ, ನಿಮ್ಗೆ ಇಷ್ಟವಾದದ್ದು ನೀವು ಕೇಳ್ತೀರ, ನಮ್ಗೆ ಏನು ಬೇಕು ನಾವು ತಗೋತೀವಿ. ಅವರು ಕನ್ವಿನ್ಸ್ ಮಾಡ್ತಾರೆ ನಮಗೆ ಕನ್ವಿನ್ಸ್ ಆಗಲಿಲ್ಲ ಅಂದರೆ ನಾನು ಅವ್ರಿಗೆ ಕನ್ವಿನ್ಸ್ ಮಾಡ್ತೀನಿ. ಮ್ಯೂಚುವಲ್ ಅಷ್ಟೇ. ಅದರಿಂದನೇ ಅಷ್ಟೊಂದು ಚೆನ್ನಾಗಿ ಬಂದಿರೋ ಸಿನಿಮಾಗಳು. ಇನ್ನು RP ಪಟ್ನಾಯಕ್ ಅವರ ಮ್ಯೂಸಿಕ್ಕು ತುಂಬಾ ಪ್ಲಸ್ ಪಾಯಿಂಟ್ ಆಗಿದ್ದು ಆ ಸಿನಿಮಾಗೆ. ಸೊ ಸಾಂಗ್ಗಳಂತೂ ದೊಡ್ಡ ಮಟ್ಟಕ್ಕೆ ಹಿಟ್ ಆಯ್ತು. ಸೊ 7 ಸಾಂಗ್ಸ್ ಇದಾವೆ. ಸೊ ಅವ್ರು ತುಂಬಾ ಪೀಕಲ್ಲಿ ಇದ್ರು ಅವಾಗ RP ಪಟ್ನಾಯಕ್ ಅವರು. ಹೌದೌದು. RP ಪಟ್ನಾಯಕ್ ಅವರು ಫಸ್ಟು ಮ್ಯೂಸಿಕ್ ಡೈರೆಕ್ಟರ್ನ ಯಾರನ್ನ ಹಾಕಬೇಕು ಅಂತಂದಾಗ ಜನರಲಾಗಿ ಥಿಂಕ್ ಮಾಡಿದ್ವಿ ಒಂದು. ಆಮೇಲೆ ಎಕ್ಸ್ಕ್ಯೂಸ್ ಮೀಲಿ ಒಂದು ತುಂಬ ಚೆನ್ನಾಗಿ ಮಾಡೋದು, ಸಾಂಗ್ಸ್ಗಳು ತುಂಬ ಚೆನ್ನಾಗಿ ಮಾಡಿದರು. ಆಮೇಲೆ ಅಲ್ಲಿ ಲವ್ ಎಪಿಸೋಡು, ಎಮೋಷನ್ ಸೆಂಟಿಮೆಂಟ್ ನಮ್ಮ ಸಿನಿಮಾದಲ್ಲಿ ತುಂಬ ಜಾಸ್ತಿ ಇದೆ. ಇವ್ರನ್ನ ಪ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ, ಹೊಸ್ದಾಗಿ ಒಂಥರ ಟ್ರೈ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ರಾಘಣ್ಣ ಅದು ಅಪ್ಪೂರು ನಾವೆಲ್ಲ ಡಿಸೈಡ್ ಮಾಡಿ ಪಟ್ನಾಯಕ್ನೇ ಆಗೋಣ ಅಂತಂದ್ಬಿಟ್ಟು ಆ ಸಿನಿಮಾಗೆ ಪಟ್ನಾಯಕ್ ಅವ್ರನ್ನ ಪ್ಲ್ಯಾನ್ ಮಾಡಿದ್ವಿ. ಅದ್ಭುತವಾದ ಸಾಂಗ್ ಕೊಟ್ಟರು. ಟಿಲ್ ಟುಡೇ ಕೂಡ ನೀನೇ ಆಹಾ ಎಂತ ಕ್ಷಣ ಬ್ಲಾಕ್ ಬಸ್ಟರು. ಈಗಲೂ ಕೂಡ ಜನ ಕೇಳ್ತಾ ಇದ್ದಾರೆ. ಅಂದರೆ 21 ವರ್ಷ ಆದಮೇಲೂ ಕೂಡ ಅದು ಇನ್ನೂ ಚಾಲ್ತಿಯಲ್ಲಿ ಇದೆ. ಎವರ್ಗ್ರೀನ್ ಸಾಂಗ್ಸ್ ಅವು, ಲೈಫ್ ಲಾಂಗ್ ಸಾಂಗ್ಸ್. ಎಸ್ ಮೆಲೋಡಿ ಸರ್ ಯಾವಾಗಲೂ ಲೈಫು ಇಲ್ಲವೇ ಇಲ್ಲ ಅವ್ರಿಗೆ, ಜಾಸ್ತಿ ತುಂಬ ಲೈಫ್ ಜಾಸ್ತಿ ಅದಕ್ಕೆ. ಅದರಲ್ಲೂ ಸಾಹಿತ್ಯ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸಾಂಗ್ಸ್ಗೂ ಕೆ ಕಲ್ಯಾಣ್ ಅವ್ರು ಬರ್ದಿದ್ರು. 3 ಸಾಂಗು ಕೆ ಕಲ್ಯಾಣ್ ಬರ್ದಿದ್ರು, ಒಂದು ನಾಗೇಂದ್ರ ಪ್ರಸಾದ್ ಬರ್ದಿದ್ರು, ಬಂಗಿರಂಗ ಸರ್ ಇಂಟ್ರಡಕ್ಷನ್ ಹಬ್ಬ ಅಂತ ಒಂದು ಸಾಂಗ್ ಬರ್ದಿದ್ರು. ಕಲ್ಯಾಣ್ 3 ಸಾಂಗ್ ಬರೆದ್ರು, ನಾಗೇಂದ್ರ ಪ್ರಸಾದ್ ಒಂದು, ಮತ್ತು ಬಂಗಿರಂಗ ಅವರು ಒಂದು. 5 ಟೋಟಲ್ 5 ಸಾಂಗ್. 2 ಬಿಟ್ ಸಾಂಗು, 5 ದೊಡ್ಡ ಸಾಂಗ್. ಎಸ್ ಅದರಲ್ಲೂ ಅಪ್ಪು ಸರೇ ಒಂದು ಸಾಂಗ್ನ ಹಾಡಿದ್ದು, ಹೊಡಿ ಡೋಲು ಹೊಡಿ ಅಂತ. ಅದನ್ನು ಅವ್ರಿಗೆ ಹಾಡಬೇಕು ಅಂತಲೇ ಪ್ಲ್ಯಾನ್ ಮಾಡಿ ಮಾಡಿಸಿದ್ದು. ಹೋಲಿ ಹಬ್ಬದ ಸ್ಪೆಷಲಾಗಿ ಮಾಡೋಣ ಅಂತ ಮಾಡಿದ್ದು. ಅದು ಇಲ್ಲೇ ಹತ್ರ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲೇ ಮಾಡಿದ್ದು, ಹತ್ರದಲ್ಲಿ ಟೆಂಪಲ್ ಮುಂದೆ ಮಾಡಿದ್ದು. ಎಸ್ ಹೋಲಿ ಸೆಲೆಬ್ರೇಷನ್. ಇನ್ನು ಅಪ್ಪು ಅವ್ರನ್ನ ಆ ಥರದ್ದು ವೆರೈಟಿ ಆಫ್ ಶೇಡ್ಸಲ್ಲಿ ತೋರಿಸ್ಬೇಕು ಅಂತ ಯಾಕೆ ಅನಿಸ್ತು ಸರ್? ಯಾಕಂತಂದರೆ ಒಂದು ಕಡೆ ಫೋಟೋಗ್ರಾಫರು, ಮತ್ತೊಂದು ಕಡೆ ಕಾರ್ ಡ್ರೈವಿಂಗ್ ಬರ್ತಕ್ಕಂಥ ಅವ್ರಿಗೆ ಕಾರ್ ಡ್ರೈವಿಂಗ್ ಕಲಿಸೋವಂಥದ್ದೊಂದು ಕ್ಯಾರೆಕ್ಟರ್, ಮತ್ತೊಂದು ಸ್ವಿಮ್ಮಿಂಗ್ ಟ್ರೈನರು. ಸರ್ ನಾನು ಒಂದೇನು ಹೇಳ್ತೀನಿ ಅಂದರೆ, ಒಬ್ಬ ಹೀರೋ ಅದನ್ನು ಸೆಲೆಕ್ಷನ್ ಆಫ್ ಸಬ್ಜೆಕ್ಟ್ಸು ಅವ್ರಿಗೆ ಡಿಸಿಷನು. ಈಗ ನೀವು ಹೀರೋ ಆಗಿ ನಾವು ಒಂದು ಕತೆ ಹೇಳಿದಾಗ ನನ್ನ ಪಾಯಿಂಟ್ ಆಫ್ ವ್ಯೂಲಿ ನಿಮ್ಗೆ ಇದು ಮಾಡಿದ್ರೆ ಕರೆಕ್ಟಾಗಿರುತ್ತೆ ಅಂತ ಹೇಳ್ತೀನಿ. ಬಟ್ ಅದನ್ನು ನೀವು ಒಪ್ಪೋದು ಬಿಡೋದು ನಿಮಗೆ ಸೇರಿದ್ದು. ಆಮೇಲೆ ನಿಮ್ಮ ಮೈಂಡ್ ಸೆಟ್ಟಿಂಗಲ್ಲಿ ಏನೇ ಇರುತ್ತೆ. ಪುನೀತ್ ರಾಜ್ಕುಮಾರ್ ಏನು ಅಂತಂತಂದರೆ ಅವರು ಪ್ರತಿಯೊಂದೂ ಎಲ್ಲ ಅಂದರೆ ವೈವಿಧ್ಯಮಯ ಪಾತ್ರಗಳನ್ನ ಬೇಕು ಅಂತ ಅಂದರೆ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ನ ಟ್ರೈ ಮಾಡ್ತಿದ್ರು. ಈಗ ಅಪ್ಪು ಮಾಡಿದ್ರು ಒಂದು ಈಸಿಗೋ ಹುಡುಗ, ಒಂದು ಹುಡುಗಿನ ಲವ್ ಮಾಡೋದು, ಯಾವ ಥರ ರಫ್ ಆ್ಯಂಡ್ ಟಫ್ ಕ್ಯಾರೆಕ್ಟ್ರು. ಅಭಿ ಸಿನಿಮಾದಲ್ಲಿ ಒಂದು ಸಾಫ್ಟ್ ಕ್ಯಾರೆಕ್ಟ್ರು, ಮದರ್ ಸೆಂಟಿಮೆಂಟ್ ಇರೋ ಕ್ಯಾರೆಕ್ಟ್ರು. ಆಮೇಲೆ ವೀರ ಕನ್ನಡಿಗರ ಕಮರ್ಷಿಯಲ್, ತುಂಬ ಹೆವಿ ಕಮರ್ಷಿಯಲ್ ಸಿನಿಮಾ ಮಾಡೋದು. ಆಮೇಲೆ ಮೌರ್ಯ ಮಾಡಿದ್ರು, ಅದು ಒಂದು ಸೆಂಟಿಮೆಂಟ್ ಮದರ್ದು. ಬಟ್ ಬೇರೆ ಏನು ಟ್ರೈ ಮಾಡೋಣ ಅಂದಾಗ ಅವರು ಈ ಕತೆ ಕೇಳಿದಾಗ ಅವರೆಲ್ಲೋ ಒಂದು ಸಲ ಸ್ಟ್ರೈಕ್ ಆಗಿತ್ತು ಅವ್ರಿಗೆ, ಈ ಕತೆ ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ಕನೆಕ್ಟ್ ಆಗುತ್ತೆ ಅಂತ. ಆಗ ನನಗೆ ಕತೆ ಹೇಳಿದಾಗ ನನಗೆ ಜಾಸ್ತಿ ತುಂಬ ಈ ಥರ ಫ್ಯಾಮಿಲಿ ಸಬ್ಜೆಕ್ಟ್ಗಳೇ ನನಗೆ ತುಂಬ ಇಷ್ಟ. ಆಲ್ಮೋಸ್ಟ್ ಆಲ್ ಎಮೋಷನ್ ಸೆಂಟಿಮೆಂಟ್ ಇರೋ ಸಬ್ಜೆಕ್ಟ್ಗಳೇ ಇಷ್ಟ ಕಮರ್ಷಿಯಲ್ ಎಲಿಮೆಂಟ್ ಸಿನಿಮಾಗಳಿಗಿಂತ. ಆ ಕತೆ ಕೇಳಿದ ತಕ್ಷಣ ನನಗೆ ಇಷ್ಟ ಆಯಿತು. ಅವ್ರು ಕೇಳೋದು ಹೆಂಗಿದೆ ಮಹೇಶ್ ಎಸ್ ಡೈರೆಕ್ಟರ್ ಹೆಂಗಿದೆ, ತುಂಬ ಅದ್ಭುತವಾಗಿದೆ ಸರ್ ಅಂತಂದೆ. ಅದರಿಂದ ನಾನು ಮಾಡೋಕ್ಕೆ ಈಸಿ ಆಯಿತು. ಆಮೇಲೆ ಅಪ್ಪು ಅವರು ಹೊಸ್ದಾಗಿತ್ತು ಕತೆ ಟೋಟಲ್. ಆ ಅಪ್ಪು ಸಿನಿಮಾ ಬಂದಮೇಲೆ ಫ್ರೆಶ್ ಆಗಿತ್ತು. ಆಮೇಲೆ ನಮ್ಮ ಪಕ್ಕದ ಮನೆ ಹುಡುಗ, ನಮ್ಮನೆ ಹುಡುಗ ಅನ್ನೋ ಥರ ಜನ ಫೀಲ್ ಮಾಡಿದ್ರು. ಆಮೇಲೆ ಫ್ಯಾಮಿಲಿ ಆಡಿಯನ್ಸು ತುಂಬ ಜನ ನೋಡಿದ್ರು. ಅಂದರೆ ನನಗೆ ಕೆಲವ್ರು ಸಿಕ್ಕಿದಾಗ ಹೇಳ್ತಾರೆ, ನಿನ್ನ ಸಿನಿಮಾದಿಂದಲೇ ಫ್ಯಾಮಿಲಿ ಆಡಿಯನ್ಸ್ ಜಾಸ್ತಿ ಆದರು ಅವ್ರಿಗೆ, ಮಕ್ಕಳು ಜಾಸ್ತಿ ಆದರು ಅವ್ರಿಗೆ ಅಂತ ಹೇಳ್ತಾರೆ.
ನಿಜವಾಗ್ಲೂ ಖುಷಿ ಕೊಡೋಂಥ ವಿಚಾರ. ಯಾಕಂದ್ರೆ ಅಪ್ಪು ಅವರು ಆಲ್ರೆಡಿ ಕನ್ನಡದ ಮನೆಗಳನ್ನ ತಲುಪಿಬಿಟ್ಟಿದ್ರು ಬಾಲನಟನಾಗೆ. ಸೊ ಇದು ಅದ್ರಲ್ಲೂ ಅವರು ಹೀರೋ ಆದ್ಮೇಲೆ ಫ್ಯಾಮಿಲಿ ಆಡಿಯನ್ಸ್ನ ದೊಡ್ಡ ಮಟ್ಟಕ್ಕೆ ಥಿಯೇಟರ್ಗೆ ಕರ್ಕೊಂಬಂದಂತಹ ಸಿನಿಮಾ ನಿಮ್ದೇ ಮೊದಲು. ಸೊ ಆ ಥರದ ಒಂದು ಕ್ಯಾರೆಕ್ಟರ್ ಅದಾಗಿತ್ತು, ಆ ಥರದ ಒಂದು ಭಾವನಾತ್ಮಕ ಅಂಶಗಳು ಆ ಕಥೆಯಲ್ಲಿ ತುಂಬಾ ಗಟ್ಟಿಯಾಗಿ ಬೇರೆಯವರು. ಆಮೇಲೆ ಪಾತ್ರಗಳಿಗೆ ತಕ್ಕಂತೆ ಕಲಾವಿದರು ಕೂಡ ಇದ್ರು. ಅವಿನಾಶ್ ಆಗೋದು, ಕಿಶೋರ್ ಅವರಾಗಿರ್ಬೋದು, ಮತ್ತು ಆಶೀಶ್ ವಿದ್ಯಾರ್ಥಿ ಅವರು ಕ್ಲೈಮ್ಯಾಕ್ಸಲ್ಲಿ ಬರ್ತಾರೆ 1, 2, 3 ರೀಲ್ಸಲ್ಲಿ. ಮತ್ತು ಅಶಿತಾ ಅವರು ಹೀರೋಯಿನ್ ಮಾಡ್ತಿದ್ರು, ಸಿಸ್ಟರ್ ಕ್ಯಾರೆಕ್ಟರ್ ಕನ್ವಿನ್ಸ್ ಮಾಡಿಸ್ತೆ. ಅವರು ಫಸ್ಟ್ ಬೇಡ ಅಂದರು, ಕನ್ವಿನ್ಸ್ ಮಾಡಿಸ್ತೆ, ಪಾಪ ಒಪ್ಕೊಂಡು ಮಾಡಿದ್ರು ಅವರು. ಆಮೇಲೆ ರಮ್ಯ ಅವರು, ಆಮೇಲೆ ಪ್ರತಿಯೊಬ್ಬರು ಅಚ್ಚುಕಟ್ಟಾಗಿ ಅವ್ರ ಕೆಲಸನ ತುಂಬ ಚೆನ್ನಾಗಿ ಮಾಡಿದ್ರು. ಕ್ಯಾಮ್ರಾ ವರ್ಕು ಪ್ರಸಾದ್ ಬಾಬು ಸಾರು, ಎಡಿಟರ್ ಮನೋಹರ್ ಸಾರು, ಮ್ಯೂಸಿಕ್ಕು ಪಟ್ನಾಯಕ್ ಸಾರು, ಡೈಲಾಗ್ ರೈಟರ್ MS ರಮೇಶ್ ಸಾರು, ಟೋಟಲ್ ಎಲ್ಲ ಅಲ್ಲೇ ಕೂಡು ಬರಬೇಕು ಅಂತಾರಲ್ಲ ಸರ್, ಎಲ್ಲ ಕೂಡು ಬಂತು. ನನಗೆ ಎಲ್ಲರೂ ಸಪೋರ್ಟಿವ್ ಆಗಿ ನಾನು ಏನು ಅಂದ್ಕೊಂಡಿದ್ದ ಮೈಂಡಲ್ಲಿ ಆ ರಿಸಲ್ಟ್ನ ಅವರು ನನಗೆ ಕೊಟ್ಟರು. ಅದಕ್ಕೆ ಆ ಸಿನಿಮಾ ಅಷ್ಟು ದೊಡ್ಡ ಸಕ್ಸಸ್ ಅದಕ್ಕೆ. ಹಂಗೆ ಸ್ಟಾರ್ಟಿಂಗಲ್ಲೇ ಒಂದು ಹಾರ್ಟ್ ಟಚಿಂಗ್ ಏನಪ್ಪ ಅಂತಂದರೆ, ಯಾರೋ ಒಬ್ಬ ಫೋಟೋಗ್ರಾಫರ್ ಒಂದು ಇದಕ್ಕೆ ಹೋಗ್ತಾರೆ, ಅವ್ರ ಕೆಲಸ ಏನೋ ಮುಗಿಸ್ಕೊಂಬರೋದು ಅಷ್ಟು ಮಾತ್ರ ನೋಡ್ತಾರೆ. ಬಟ್ ಆರಂಭದಲ್ಲೇ ಒಂದು ದೊಡ್ಡ ಸರ್ವೈವ್ ಮಾಡ್ತಾರೆ ಅವರು. ಸೊ ಅಲ್ಲಿಂದನೇ ಅದೇ ನಾನು ಏನು ಹೇಳೋದೇನಪ್ಪ ಅಂದರೆ, ಈ ಥರ ಸ್ಮಾಲ್ ಥಿಂಗ್ಸ್ಗಳು ತುಂಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ, ಮಧ್ಯಮ ವರ್ಗ ಜನಕ್ಕೆ ತುಂಬ ಕನೆಕ್ಟ್ ಆಗುತ್ತೆ. ಅದರಲ್ಲಿ ಒಂದು ಡೈಲಾಗ್ ಹೇಳ್ತಾರೆ, ಸುದ್ದರಾಜ್ ಅವ್ರ ಮಗಳ ಮದುವೆಗೆ ನಿಂತೋದಾಗ ಪುನೀತ್ ಅವರು ಕೈ ಮುಗಿತಾರೆ ಬಂದು, ಥ್ಯಾಂಕ್ಸ್ ಅಪ್ಪ, ನನ್ನ ಮಗಳ ಲೈಫ್ನ ಕಾಪಾಡ್ಬಿಟ್ಟೆ. ಅಂದರೆ ಆ ಹುಡುಗನ ಕ್ಯಾರೆಕ್ಟ್ರು ಸುಮಾರು ಕಡೆ ಹೋಗಿ ಮದುವೆ ಆಗೋದು, ಮೋಸ ಮಾಡೋದು. ಅದು ಇವರೆಲ್ಲ ವಿಡಿಯೋಗ್ರಫಿ ಮಾಡೋಕೆ ಹೋಗಿದಾಗ ನೋಡ್ಬಿಟ್ಟು ಅದನ್ನು ಇಲ್ಲಿ ಬಂದು ಅವನಿಗೆ ಇವನು ಇಂಥ ಕ್ಯಾರೆಕ್ಟ್ರು ಅಂತ ತೋರಿಸ್ದಾಗ ಅವ್ರು ಥ್ಯಾಂಕ್ಸ್ ಹೇಳ್ತಾರೆ. ಆವಾಗ ಹೀರೋ ಒಂದು ಡೈಲಾಗ್ ಹೇಳ್ತಾರೆ, ಸರ್ ಒಂದು ತರಕಾರಿ ಅಂಗಡಿಗೆ ಹೋಗ್ಬೇಕಾರೆ, ಇನ್ನೊಂದು ಅಂಗಡಿಗೆ ಹೋಗ್ಬೇಕಾರೆ ನಾವು ಚೌಕಾಸಿ ಮಾಡ್ತೀವಿ, ಇದು ಬೇಡ ಅದು ಬೇಡ ಅಂತ ಎಲ್ಲನೂ ಆಯ್ಕೆ ಮಾಡೋಕ್ಕೆ ಹೋಗ್ತೀವಿ. ಅದೇ ಒಂದು ಹುಡುಗಿ ಸಾಯೋವರೆಗೂ ಒಂದು ಹುಡುಗನ ಜೊತೆ ಸಂಸಾರ ಮಾಡಬೇಕಾದವಳು ಅಂತ ನಿಮ್ಮ ಮಗಳಿಗೆ ಒಂದು ಹುಡುಗನ ಸೆಲೆಕ್ಟ್ ಮಾಡೋ ಟೈಮಲ್ಲಿ ಈ ತರಾತುರಿಲಿ ಯಾಕೆ ಮಾಡಿದ್ರಿ ಸರ್? ಅದನ್ನು ಆಯ್ಕೆ ಮಾಡೋದು ಕರೆಕ್ಟಾಗಿ ಮಾಡಬೇಕಲ್ಲ ಅಂದಾಗ ಅದು ಪ್ರತಿಯೊಬ್ಬರಿಗೂ, ತಂದೆ ತಾಯಿಗಳಿಗೆ ಯಾರಿಗೆ ಆಗ್ಲೂ ಹೌದಲ್ವಾ ನಾವು ಹಿಂಗೆ ಮಾಡ್ತೀವಿ ಅನ್ನೋದು ಅನಿಸುತ್ತೆ. ಅಂದರೆ ನಮ್ಮ ರಿಯಲ್ ಲೈಫ್ಗೆ ಕನೆಕ್ಟ್ ಆಗುತ್ತೆ ಅದು. ಆ ಥರ ಕನೆಕ್ಷನ್ನು ಸಿನಿಮಾದಲ್ಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ತುಂಬ ಕನೆಕ್ಟ್ ಆಗಿದೆ. ಆಮೇಲೆ ಸಿಸ್ಟರ್ ಕ್ಯಾರೆಕ್ಟ್ರು ಆ ಅಣ್ಣನ ಮದುವೆ ಆಗೋ ಹೀರೋಯಿನ್ನ ಅಂದಾಗ, ಆಮೇಲೆ ಅವ್ರ ಅಣ್ಣಂದ್ರ ಹತ್ರ ಬಂದು ಹೇಳ್ತಾರೆ, ಸರ್ ನಿಮ್ಮ ತಂಗಿ ಕಂಡ್ರೆ ನನಗೆ ಲವ್ ಇಲ್ಲ, ಕರ್ಕೊಂಬಂದು ಬಿಟ್ಟಿದ್ದೀನಿ ಸರ್. ಯಾವುದೇ ಅಣ್ಣಂದ್ರಾಗಲಿ ತಮ್ಮ ತಂಗಿ 25,000 ಸಂಪಾದನೆ ಮಾಡೋನಿಗಿಂತ 50,000 ಸಂಪಾದನೆ ಮಾಡೋನೇ ಹುಡುಕ್ತಾರೆ, ನಾನಾಗಿದ್ರು ಅದನ್ನೇ ಮಾಡೋದು ಅಂಥದ್ರಲ್ಲಿ ನೀವು ಮಾಡಿದ್ದೀರಾ. ಈಗ ಒಂದು ಹುಡುಗಿನ ಲವ್ ಮಾಡಿದಾಗ ನಾನು ಏನೇ ಆದರೂ ಮದುವೆ ಆಗ್ತೀನಿ, ನಾನು ಬಡವನ ಶ್ರೀಮಂತನೂ ಇಲ್ಲ ಅಂದರೆ ನಿಮ್ಮ ಆಪೋಸಿಟ್ ಕ್ಯಾರೆಕ್ಟರ್ಗಳನ್ನ ಫೀಲ್ ಮಾಡ್ತಾರೆ. ನಿಮ್ಮ ಪೊಸಿಷನ್ಲಿದ್ರೆ ನಾನು ಅದೇ ಥರ ಥಿಂಕ್ ಮಾಡೋದು ಸರ್, ನನಗೆ ಆ ಥರ ಆಸೆ ಇಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾನಲ್ಲ, ಅವೆಲ್ಲ ಹೊಸದಾಗಿ ಜನಕ್ಕೆ ಕನೆಕ್ಟ್ ಆಯಿತು. ಸರ್ ಇನ್ನೊಂದು ಒಂದು ಫೈಟಲ್ಲಿ ಫ್ರಂಟ್ ಕಾರ್ ಗ್ಲಾಸ್ಗೆ ಅಪ್ಪು ಅವರು ಒಂದು ಹೊಡಿಯೋದೊಂದಿದೆ. ಸೊ ಅದು ಅವರೇ ಮಾಡಿದ್ರ ಅಥವಾ ಡ್ಯೂಪ್ ಹಾಕಿ? ಇಲ್ಲ ಅವರೇ ಮಾಡೋದು. ಫಸ್ಟು ನಾನು ಬೇಡ ಡ್ಯೂಪ್ ಹಾಕೋಣ ಅಂದೆ, ಇಲ್ಲ ಇವ್ರು ನಾನೇ ಮಾಡ್ತೀನಿ ಅಂತ. ರಾಮ್ ಶೆಟ್ರು ಕೂಡ ಬೇಡ ಅಂತಂದರು. ಇಲ್ಲ ಮಾಸ್ಟ್ರೆ ಅವರೇ ಮಾಡ್ತಾರೆ ಅಂತಂದೆ. ನೋಡ್ರಿ ಮಾಡಲಿ, ಏನು ತೊಂದರೆ ಇಲ್ಲ, ಕಾರು ನೀಟಾಗಿರುತ್ತೆ, ನಾನೆಲ್ಲ ಸೇಫ್ಟಿ ಮಾಡಿ ಅಂತ ಮಾಡೋದು ಶಾರ್ಟ್ ಮಾಡಿದಾಗ ಸ್ವಲ್ಪ ಇಲ್ಲಿ ತೊಡೆ ಹತ್ರ ಸ್ವಲ್ಪ ಗ್ಲಾಸ್ ಪೀಸ್ಗಳೆಲ್ಲ ಚುಚ್ಕೊಂಡು ಸ್ವಲ್ಪ ಬ್ಲಡ್ ಬಂತು. ಕೈ ಹಿಂಗೆ ಬ್ಯಾನೆಟ್ ಮೇಲೆ ಹಾಕಿದ್ರಲ್ಲ, ಆ ಕೈಯಲ್ಲೂ ಕೂಡ ಸ್ವಲ್ಪ ಬ್ಲಡ್ ಆಯಿತು. ಮೇಜರ್ ಏನಿಲ್ಲ, ಮೈನರು. ಅದು ನಮಗೆ ಭಯ. ಯಾಕೆಂದರೆ ನಮ್ಮ ಸಿನಿಮಾದಲ್ಲಿ ಕಲಾವಿದರು ಆ್ಯಕ್ಟ್ ಮಾಡಬೇಕು ಅಂದ್ರೆ ಅವ್ರ ಸೇಫ್ಟಿ ನಮ್ಗೆ ಇಂಪಾರ್ಟೆಂಟು. ಯಾಕಂದರೆ ಅವರು ನಮಗೆ ಸಿನಿಮಾ ಕಂಪ್ಲೀಟ್ ಮಾಡಲಿ ಅನ್ನೋ ಉದ್ದೇಶಕ್ಕಲ್ಲ, ಅವ್ರನ್ನ ಜನ ನೋಡೋರು, ಅವ್ರನ್ನ ನಾವು ಎಷ್ಟು ಸೇಫ್ಟಿಯಾಗಿ ಪ್ಯಾಂಪರಾಗಿ ನಾವು ನೋಡ್ಕೋತೀವಿ ಅಷ್ಟು ಸಿನಿಮಾಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋ ಉದ್ದೇಶ ಅಷ್ಟೇ. ಓಕೆ. ಇನ್ನು ನನಗೆ ಓಪನಿಂಗ್ ಸೀನ್ ಬಗ್ಗೆ ನಾನು ಹೇಳ್ತಾ ಇದ್ದೆ, ಎಲ್ಲೋ ಒಂದು ಕಡೆ ಅಂತ ಹೇಳ್ತಾ ಇದ್ರಿ ನೀವು. ಎಲ್ಲೋ ಒಂದು ಕಡೆ ಮದುವೆ ಆಗಿದ್ದನ್ನು ನೋಡಿ ಕನೆಕ್ಟ್ ಮಾಡಿದ್ರು ಅಂತ. ನನಗೆ ಪರ್ಸ್ನಲಿ ಕನೆಕ್ಟ್ ಆಗಿದ್ದು ಚಿಕ್ಕಬಳ್ಳಾಪುರ, ನಮ್ಮೂರು. ಪರ್ಟಿಕ್ಯುಲರಾಗಿ ಚಿಕ್ಕಬಳ್ಳಾಪುರಲ್ಲೇ ಯಾಕೆ ಇಟ್ರಿ ಅಂತ? ಮೇ ಬಿ ಅದು ಕೋಇನ್ಸಿಡೆನ್ಸ್ ಆಗಿರ್ಬೋದು. ಅದೇ ಇಲ್ಲ ಪರ್ಟಿಕ್ಯುಲರಾಗಿ ಬೇಕು ಅಂತಿಲ್ಲ, ಆ ಕ್ಷಣಕ್ಕೆ ಸ್ಕ್ರಿಪ್ಟಲ್ಲಿ ಏನೋ ಬಂದಾಗ ಡೈಲಾಗ್ನ ಕನೆಕ್ಟ್ ಮಾಡಿದ್ವಿ. ನಾವು ಚಿಕ್ಕಬಳ್ಳಾಪುರದವರಾಗಿ ಅದನ್ನ ಆ ಡೈಲಾಗ್ ಕೇಳಿಸ್ಕೊಳ್ಳೋದಕ್ಕೆ ತುಂಬ ಖುಷಿ. ನೋಡಿ ನೀವು ನನ್ನ ಇಂಟರ್ವ್ಯೂ ಮಾಡ್ತೀರಿ ಅಂತ ನನಗೆ ಗೊತ್ತಿರಲಿಲ್ಲ, ನಿಮ್ಗೆ ಅದು ಕನೆಕ್ಟ್ ಆಗಿದೆ. ಎಲ್ಲ ಈಗ ನಮ್ಮ ಒಂದು ಸಿನಿಮಾದಲ್ಲಿ ಒಬ್ಬ ಹೀರೋ ಕಡೆಯಿಂದ ಒಂದು ಅವನು ನನ್ನ ಹೆಸರು ಮಹೇಶ್ ಅಂತ ಇಟ್ಕೊಂಡಿದ್ದೆ, ಇನ್ನೊಬ್ಬನ ದಿನೇಶ್ ಅಂತ ಇಟ್ಕೊಂಡೆ, ನನ್ನ ಹೆಸರು ಇಟ್ಕೊಂಡಿದ್ದಾರೆ. ಆ ಊರ ಹೆಸರು ಬಾಯಲ್ಲಿ ಮಾತಾಡಿದ್ರೆ ನಂಜನಗೂಡು, ಮೈಸೂರು, ಕೊಳ್ಳೇಗಾಲ ಹಿಂಗೆ ಮಾತಾಡೋದು, ನಮ್ಮೂರು ಮಾತಾಡಿದ್ರು. ಪ್ರತಿಯೊಬ್ಬರಿಗೂ ಅವ್ರವ್ರ ಊರುಗಳು ಅವ್ರವ್ರ ಭಾಷೆಗಳ ಬಗ್ಗೆ ಗೌರವ ಇದೆ, ಆ ಜನ ಆಟೋಮೆಟಿಕ್ಕಾಗಿ ಅದಕ್ಕೆ ಇಷ್ಟ ಆಗ್ಬಿಡುತ್ತೆ. ಲೊಕೇಶನ್ಸ್ ಬಗ್ಗೆ ಮಾತಾಡೋದಾದ್ರೆ ಎಲ್ಲ ಇಲ್ಲೇ ಸುತ್ತಮುತ್ತಲು ಮಾಡಿದ್ದೀರಾ. ಇಲ್ಲಿ ನಾರಾಯಣ ನೇತ್ರಾಲಯ ಅದು ಗೊತ್ತಾಗ್ಬಿಡುತ್ತೆ, ಅದು ಮ್ಯಾಂಡೇಟರಿ ಇತ್ತು ಅವಾಗ ಹಾಸ್ಪಿಟ್ಲ್ ಎಲ್ಲ ಸಿನಿಮಾಗಳು. ಅಲ್ಲ ನಂದು ಆಲ್ಮೋಸ್ಟ್ ಆಲ್ ಹುಬ್ಳಿ ಮತ್ತೆ ಬೆಂಗಳೂರು. ಹುಬ್ಳಿ ಮಾತ್ರ ಶೂಟ್ ಮಾಡಿದ್ದೆ ನಾನು. ಹುಬ್ಳಿಯಲ್ಲಿ ರೈಲ್ವೆ ಸ್ಟೇಷನ್ ಮತ್ತೆ ಅಲ್ಲಿ ಸಿಟಿ ಶಾರ್ಟ್ಸ್ ಒಂದಷ್ಟು ಬೇಕಾಗಿತ್ತು, ಒಂದು 2 days ಅಲ್ಲಿ ಶೂಟ್ ಮಾಡಿದೆ. ಅದನ್ನು ಬಿಟ್ಟರೆ ಆಲ್ಮೋಸ್ಟ್ ಆಲ್ ಎಲ್ಲ ಬ್ಯಾಂಗ್ಳೂರು, ಸದಾಶಿವನಗರ ಸರೌಂಡಿಂಗು, ಮತ್ತು ರಾಜಾಜಿನಗರ ವೆಸ್ಟ್ ಆಫ್ ಕಾರ್ಡ್ ರೋಡ್ ಸರೌಂಡಿಂಗ್ಸು, ಮತ್ತು ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಇದೆ ಇಲ್ಲೇ ಮಲ್ಲೇಶ್ವರಮಲ್ಲಿ, ಆ ಸರೌಂಡಿಂಗ್ಸ್ ಅಷ್ಟೇ. ಆಲ್ಮೋಸ್ಟ್ ಆಲ್ ಟೋಟಲ್ 55 days ಸಿನಿಮಾ ಶೂಟಿಂಗ್ ಅಷ್ಟೇ ಮಾಡಿರೋದು. 55 days ಓನ್ಲಿ 55 days. ಅದು ನೆಗೆಟಿವಲ್ಲಿ
ಸೂಪರ್ ಅಲ್ಲ ಸರ್. ಡಿಜಿಟಲ್ ಇಲ್ಲ, ನೆಗೆಟಿವ್. ಒಂದು ಫೈಟ್ 3 ದಿನ, ಒಂದು ಸಾಂಗ್ 3 ದಿನ ಅಷ್ಟೇ. ಅಂದರೆ ನಮ್ಗೆ ಅಷ್ಟು ಟೈಟ್ ವರ್ಕ್ ಇತ್ತು ಕೆಲಸ ಮಾಡೋದಕ್ಕೆ. ಆಮೇಲೆ ಭಯ ಇತ್ತು, ಶ್ರದ್ಧೆ ಇತ್ತು. ಆಮೇಲೆ ನಮಗೆ ನೆಗೆಟಿವ್ ಒಂದು 1000 ಫೀಟು 1500 ಎಕ್ಸ್ಪೋಸ್ ಆಗಿಬಿಟ್ರೆ ಅದು ತುಂಬ ಕಾಸ್ಟ್ಲಿ. ಡೈಲಿ 850-1000 ಅಡಿ ಒಳಗೇ ಎಕ್ಸ್ಪೋಸ್ ಮಾಡ್ತಿದ್ದು. ಮಾನಿಟ್ರ್ ತುಂಬ ಮಾಡ್ತೇವೆ. ಮಾನಿಟ್ರ್ ಮಾಡಿ ಪರ್ಫೆಕ್ಟ್ ಟೈಮಲ್ಲಿ ಟೇಕ್ ಮಾಡೋದು. ಮಿನಿಮಮ್ 2 ಟೇಕ್ಸ್ 2-3 ಟೇಕ್ಸ್ ಅಷ್ಟೇ ತಗೊಳ್ತಿದ್ದು. ಮಾನಿಟ್ರ್ ಜಾಸ್ತಿ ಮಾಡಿದಾಗ ಬಂದ್ಬಿಡುತ್ತೆ ಅದು ಆಟೋಮೆಟಿಕ್ಕಾಗಿ. ಪೋರೋ ರಮ್ಯ ಬಗ್ಗೆ ಮಾತಾಡೋದು, ಅವರು ಆಟೋಮೆಟಿಕ್ಕಾಗಿ ನಮ್ಮ ಜೊತೆ ಓಡಾಡ್ಕೊಂಡಿರೋರು. ಬಟ್ ಡೈರೆಕ್ಟರ್ ಆರ್ಟಿಸ್ಟ್ ಅವರು, ನಾವೇನು ಹೇಳ್ತೀವಿ ಅದನ್ನು ಮಾಡೋರು. ಅವ್ರೇನು ಎಕ್ಸ್ಟ್ರಾ ಅದಕ್ಕೇನು ಇದು ತೊಗೊಂಡ್ಮೇಲೆ ನಾವು ಹಿಂಗೆ ಬೇಕು ಅಂತ ಎಕ್ಸ್ಪ್ಲೈನ್ ಮಾಡಿ ತೋರಿಸಿದ್ರೆ ಒಂದು ಸಲ ಮಾಡಿಬಿಡ್ತಿದ್ರು. ಅದರಿಂದ ನನಗೇನು ಸಮಸ್ಯೆ ಆಗಲಿಲ್ಲ. ಅದಾದಮೇಲೆ ಈ ಸಿನಿಮಾದಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ, ಫಸ್ಟ್ ಟೈಮು ನಾವು ಫಾರಿನಲ್ಲಿ, ಯುರೋಪಲ್ಲಿ ಸಾಂಗ್ ಮಾಡಿರೋದು. ಅದು ವಜ್ರೇಶ್ವರಿ ಕಂಬೈನ್ಸಲ್ಲಿ. ಅದಕ್ಕೆ ಮುಂಚೆ ಅಣ್ಣವ್ರ ಸಿನಿಮಾ ಬಂದು ಆಪ್ರೇಷನ್ ಡೈಮಂಡ್ ರಾಕೆಟು ನೇಪಾಳಲ್ಲಿ ಶೂಟ್ ಮಾಡಿದರು ಅವ್ರ ಬ್ಯಾನರಲ್ಲಿ. ಅದಾದಮೇಲೆ ಫಸ್ಟು 7 ಸಮುದ್ರ ದಾಟೋಗಿದ್ದು ಒಂದು ನಮ್ಮ ಸಿನಿಮಾ. ಆ ಕ್ರೆಡಿಟ್ ನಮ್ಮ ಆಕಾಶ್ ಸಿನಿಮಾಗೆ ಸೇರುತ್ತೆ. ಅದಕ್ಕೆ ಮುಖ್ಯ ಕಾರಣ ಅಂದರೆ ಪುನೀತ್ ಸರೇ. ಹೊಸ್ತಾ ಮಾಡೋಣ, ಹೊರಗಡೆ ಎಲ್ಲರೂ ಮಾಡ್ತಾರೆ, ವಿಜುವಲ್ ಬ್ಯೂಟಿ ಚೆನ್ನಾಗಿರುತ್ತೆ, ನಾವೇನಾದ್ರು ಟ್ರೈ ಮಾಡೋಣ ಅಂತ ರಾಘಣ್ಣ ಅವ್ರಿಗೆ ಎಲ್ಲ ಹೇಳಿ, ಅಮ್ಮ ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಿ ನಾವು ಯೂರೋಪ್ 20 ಡೇಸ್ 20 ಮೆಂಬರ್ಸ್ ಹೋಗಿದ್ವಿ. ಇನ್ಸ್ಬ್ರೂಕ್ ಮತ್ತು ಆಸ್ಟ್ರಿಯಾ, ಜರ್ಮನಿ, ಮ್ಯೂನಿಕಲ್ಲಿ ಮಾಡಿದ್ವಿ. 2 ಸಾಂಗ್ ಮಾಡಿದ್ವಿ. ಅದಕ್ಕೆ ಇವತ್ತಿಗೂ ಆ ಸಾಂಗು ಅಷ್ಟೇ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಅಲ್ಲಿ ಇರ್ತಕ್ಕಂಥ ಆ ತಾಣಗಳು ಕೂಡ ಅಷ್ಟೇ ಚೆನ್ನಾಗಿ. ನೀನೇ ಒಂದೇನು ಅಂದರೆ ಅದು ಒಂಥರ ಹಾಂಟಿಂಗ್ ಸಾಂಗು, ಒಂಥರ ಲವ್ ಡಿವೋಟ್ ಥರ ಇದೆ ಆ ಸಾಂಗು. ಅದರಲ್ಲಿ ಪರ್ಟಿಕ್ಯುಲರ್ ಒಂದು ಶಾಟ್ ಇದೆ. ಅದರಲ್ಲಿ ಪುನೀತ್ ರಾಜ್ಕುಮಾರು ರಮ್ಯಾ ಅವ್ರ ಕೈನ ಹಿಡ್ಕೊಂಡು ಜಸ್ಟು ಒಂದು ಮುತ್ತು ಕೂಡ ಶಾಟ್ ಇತ್ತು ಕೈಗೆ. ಮುತ್ತು ಕೂಡ ಶಾಟ್ ಇತ್ತು. ಚಿನಿ ಪ್ರಕಾಶ್ ಮಾಸ್ಟ್ರು. ನನಗೆ ಮುತ್ತು ಕೊಡೋದು ಅಂದರೆ ಸ್ವಲ್ಪ ರೊಮ್ಯಾಂಟಿಕ್ ಫೀಲ್ ಬಂದ್ಬಿಡುತ್ತೆ ಅಂತ ಒಂದು ಸರ್ ಕೈನ ತೊಗೊಂಡು ಹಣೆಗೆ ಹೊತ್ಕೊಂಡ್ರೆ ಚೆನ್ನಾಗಿರುತ್ತೆ ಸರ್ ಅಂತಂದರೆ ಅವರು ಸರಿ ಓಕೆ, ಅವರು ಡೈರೆಕ್ಟರ್ ಹೇಳ್ದಂಗೆ ಕೇಳ್ತಾರೆ ಚಿನಿ ಪ್ರಕಾಶ್ ಅವರು. ಇಲ್ಲ ಮಹೇಶ್ ನೀನು ಹೆಂಗೆ, ಅವರು ಪ್ರತಿಯೊಂದು ಮೂಮೆಂಟ್ ಆದರೂ ಕೂಡ ಕೇಳ್ತಾರೆ ನಮಗೆ. ಅದಕ್ಕೆ ಅವರು ಟಿಲ್ ಟುಡೇ ಈಗಲೂ ಈಗಿನ ಜನ್ರೇಷನ್ಗೂ ಕೂಡ ಸಿನಿಮಾ ಮಾಡ್ತಾ ಇರೋದು. ಅವ್ರು ಅಷ್ಟು ಹಿಂದಿ ಸಿನಿಮಾ ಮಾಡಿದ್ರು ಕೂಡ ಡೈರೆಕ್ಟ್ರ್ ನಾನು ಮಾಡಿದ್ದೆ ಕರೆಕ್ಟು ಅಂತ ಹೇಳಲ್ಲ. ಡೈರೆಕ್ಟ್ರಿಗೆ ಏನು ಬೇಕು ಮಾಡ್ತಾರೆ. ಮಹೇಶ್ ಇದು ಓಕೆ, ನಾನು ಇಲ್ಲ ಸರ್ ಇದು ಚೆನ್ನಾಗಿಲ್ಲ, ಇದು ಬೇರೆ ಮೂಮೆಂಟ್ ಮಾಡೋಣ, ಓಕೆ ಬೇರೆ ಮಾಡೋಣ ಅಂತಬಿಟ್ಟು ಅಷ್ಟೆಂಟ್ಗೆ ಮಾಡ್ಸೋರು. ಆ ಶಾಟ್ ಪರ್ಟಿಕ್ಯುಲರ್ ಶಾಟಲ್ಲಿ ಪುನೀತ್ ಅವ್ರು ಕೈ ಇಟ್ಕೊಂಡ್ರು ಹಣೆಗೆ ಒತ್ಕೊಂತಾರೆ. ಹಣೆಗೆ ಒತ್ಕೊಂಡು ನೀನೇ ನನಗೆಲ್ಲ ನೀನಂತ ಎಂಟು ಶಾಟಲ್ಲಿ ಹಣೆಗೆ ಒತ್ಕೊಂತಾರೆ. ಆ ಶಾಟ್ ನಾವು ತೆಗಿಯುವಾಗ ನನಗೇನು ಸಲ ನನ್ನ ಫೀಲಲ್ಲಿ ನಾನು ಹೇಳಿದೆ, ರಾಜ್ಕುಮಾರ್ ಸಿನಿಮಾ ನೋಡ್ಬಿಟ್ಟು ಹೇಳಿದ್ರು ಅದೊಂದು ಶಾಟ್ ಇಲ್ಲದ್ರಿ ಇದೆಯಲ್ರಿ, ಆ ಹುಡುಗಿನ ಕೈನ ಹಿಡ್ಕೊಂಡು ನೀನೇ ನನಗೆ ಅಲ್ಲೆಲ್ಲ ನೀನು ಅಂತ ಹಣೆಗೆ ಒತ್ಕೊಂತಲ್ಲ, ಏನು ರೀ ಅದು ಶಾಟು. ಅದೇ ರೀ ನಿಜವಾದ ಲವ್ ಅನ್ನೋದು. ಅಂದರೆ ಒಂಥರ ದೈವಾಂಶ ಪ್ರೀತಿ ಅನ್ನೋದು ದೇವರಿದ್ದಂಗೆ ಅನ್ನೋದು ಒಂದು ಶಾಟಲ್ಲಿ ಅಂತ ನಮ್ಗೆ ತೆಗಿವಾಗ ಗೊತ್ತಾಗಲ್ಲ. ಅವ್ರು ಹೇಳಿದ್ಮೇಲೆ ಗೊತ್ತದು. ಅಂದರೆ ಈ ಥರನೂ ಕನೆಕ್ಟ್ ಆಗುತ್ತೆ ಬೇರೆಯವ್ರಿಗೆ ಅಂತ. ನಿಜವಾಗ್ಲೂ ಅದೊಂದು ಖುಷಿ ಕೊಡೋ ವಿಚಾರ. ಆಮೇಲೆ ಆಹಾ ಅಂತ ಆ ಕ್ಷಣ ಬಂತಂದು ಸ್ವಲ್ಪ ಎಮೋಷನಲ್ ಸಾಂಗು. ಬಟ್ ನನಗೆ ಅದರಲ್ಲಿ ಆ್ಯಕ್ಚುಲಿ ಶ್ರೇಯಾ ಘೋಷಾಲ್ ಆಡಿದರು ಸಾಂಗು. ಬಟ್ ಅವರು ಬಾಂಬೆಲೇ ಆಡಿಸ್ಕೊಂಬಂದಿದ್ರು. ಅವರು ಆಡಿಸ್ಕೊಂಬಂದಾಗ ನನಗೆ ಕೇಳಿದೆ ಸಾಂಗು. ಬಟ್ ನನಗೆ ಸಿನಿಮಾ ವಿಜುವಲ್ ಕನೆಕ್ಷನ್ಗೆ ಅದು ಸ್ವಲ್ಪ ಜೋವಿಯಲಾಗಿ ಲವ್ಲಿಯಾಗಿ ಆಡಿದರು, ಲೈವ್ಲಿಯಾಗಿ ಆಡಿದರು, ಸ್ವಲ್ಪ ಸ್ಮೈಲಲ್ಲಿ ಆಡಿದರು. ಬಟ್ ನನಗೆ ತುಂಬ ಎಮೋಷನ್ ಬೇಕಿತ್ತು ಆ ಸಾಂಗಲ್ಲಿ. ಆಮೇಲೆ ನಾನು ನೋಡ್ಬಿಟ್ಟು ನನಗೆ ಯಾಕೋ ಒಂಥರ ಇಷ್ಟ ಆಗಲಿಲ್ಲ. ಆಮೇಲೆ ಶಿ ಈಸ್ ವೆರಿ ಗುಡ್ ಸಿಂಗರು, ಆಮೇಲೆ ಎಕ್ಸ್ಟ್ರಾಡಿನರಿ ಸಿಂಗರ್ ಅವ್ರ ಬಗ್ಗೆ ಮಾತಾಡೋಂಗಿಲ್ಲ. ಬಟ್ ಸಿನಿಮಾದಲ್ಲಿ ನನಗೆ ಫೀಲ್ಗೆ ಪುನಃ ಹೋಗಿ ಅವ್ರ ಹತ್ರ ಆಡ್ಸೋಕ್ಕಾಗಲ್ಲ ನಾವು, ಕಮಿಟ್ಮೆಂಟು ಅಲ್ಲ ಚೇಂಜ್ ಆಯಿತು. ಕೊನೆಗೆ ಚಿತ್ರಕ್ಕೆಲ್ಲ ಇನ್ನೊಂದು ವರ್ಷ ಆಡಿಸ್ತೀವಿ. ಬಟ್ ಕ್ಯಾಸೆಟಲ್ಲಿ 2 ಇದೆ. ಬಟ್ ಸಿನಿಮಾದಲ್ಲಿ ಮಾತ್ರ ಚಿತ್ರ ಮೇಡಮ್ದು ಮಕ್ಕಳು ಅಂದರೆ ಆ ಎಮೋಷನ್ ಕನೆಕ್ಟ್ ಆಗಬೇಕು ಅಂತ. ಆಮೇಲೆ ಫಸ್ಟು ನಾವು ಯಾರು ಆಡಿದ್ರು ಇವ್ರು ಆಡಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಸಿನಿಮಾಗೆ ಏನು ಬೇಕು ಅದು ಇಂಪಾರ್ಟೆಂಟ್ ಸರ್. ಈಗ ನಾನು 10 ಕೋಟಿ ಖರ್ಚು ಮಾಡಿ 5 ಕೋಟಿ ಖರ್ಚು ಮಾಡಿ ಒಂದು ಚೇಸ್ ಮಾಡಿ ಇಷ್ಟು ಮಾಡಿದ್ದೀನಿ ಖರ್ಚು ಮಾಡಿ ಸಿನಿಮಾದಲ್ಲಿ ಇರಲಿ ಅಂತ ಇಟ್ಕೊಬೋದು. ಆ ಸಿನಿಮಾಗೆ ಡಿಸ್ಟರ್ಬ್ ಆಗುತ್ತೆ ಅಂದರೆ ಅದು 5 ಕೋಟಿ ಚೇಸ್ನು ಎತ್ತಿಡಬೇಕು. ಯಾಕೆಂದರೆ ಜನ ಕೇಳಲ್ಲ, ನೀನು 5 ಕೋಟಿ ಖರ್ಚು ಮಾಡಿದೀಯ, ಅವರು ಬೋರ್ ಆಗಬಾರ್ದು. ಅದನ್ನು ನಂಗೆ ವರ್ಧನ ಹೇಳೋದು, ನೀವು ಎಷ್ಟೇ ಇಂಪಾರ್ಟೆಂಟ್ ಎಷ್ಟು ದಿನ ಶೂಟ್ ಮಾಡಿ ಎಷ್ಟೇ ಖರ್ಚು ಮಾಡಿರಿ, ಸಿನಿಮಾಗೆ ಅದು ಅವಶ್ಯಕತೆ ಇಲ್ಲ. ರಮೇಶ್ವರೇ ಮರ್ಸಿಲೆಸ್ ಕಿಲ್ಲಿಂಗ್, ಕಟ್ ಮಾಡಿ ಬಿಸಾಕಿ. ಜನ ಏನು ಕೇಳಲ್ಲ ನೀವು ಅಷ್ಟು ಖರ್ಚು ಮಾಡಿದ್ದೀರಾ ಅಂತ. ತುಂಬ ದೊಡ್ಡತನ ನೋಡಿ ಅದು. ನಾವು ಒಂದು ಶಾರ್ಟು ಸೀನ್ ಚೆನ್ನಾಗಿ ತೆಗೆದಿದ್ದು ಇರಲಿ, ಸುಮ್ಮನೆ ಅಂತ ತುರ್ಕೋದು ಬೇಡ, ಅವಶ್ಯಕತೆ ಇಲ್ಲ ಅದು ತೆಗೆದುಬಿಡಿ ಅಂತ. ಅವ್ರು ಹೇಳೋದು ಮರ್ಸಿಲೆಸ್ ಕಿಲ್ಲಿಂಗ್ ಸಿನಿಮಾದಲ್ಲಿ ಬ್ಯಾಡವಾ, ಬಿಸಾಕ್ತಾರೆ ನಿಮಗೆ, ಕಿತ್ತು ಬಿಸಾಕಿ ಸೈಡ್ಗೆ ಇಟ್ಬಿಡಿ ಅಂತರು. ಅದೆಲ್ಲ ದೊಡ್ಡ ಅನುಭವಸ್ಥರು ನಮಗೆ ಕಲ್ತಿರೋದು ನಾವು ಅವ್ರ ಹತ್ರ. ಅಪ್ಪು ಅವರು ರಮ್ಯಾ ಅವ್ರಿಗೆ ಕಾರ್ ಡ್ರೈವಿಂಗ್ ಕಲಿಸ್ತಾ ಇರ್ತಾರೆ. ಕಾರ್ ಒಂದು ಸಣ್ಣ ಆಕ್ಸಿಡೆಂಟ್ ಆಗುತ್ತೆ. ಆ ಟೈಮಲ್ಲಿ ಅವರು ಕೆಲಸ ಬಿಟ್ಬಿಟ್ಟು ಮನೆಗೆ ಬಂದಾಗ ಒಂದು ತಂಗಿ ಮತ್ತೆ ಅಪ್ಪು ಅವ್ರ ಮಧ್ಯೆ ಕಾನ್ವರ್ಸೇಷನ್ ಅಲ್ಲಿ ಒಂದು ಡೈಲಾಗ್ ಇದೆ. ಅದು ಕೂಡ ತುಂಬಾ ಚೆನ್ನಾಗಿ ಕನೆಕ್ಟ್ ಮಾಡಿದ್ದಾರೆ MS ಸರ್ ನೀವು ಎಲ್ಲ ಸೇರಿ. ಈಗ ಕೆಲಸ ಅದು ಹೋಯ್ತಾ, ಮತ್ತೆ ಏನ್ ಮಾಡ್ತೀಯಾ ಅಂತ ತಂಗಿ ಕೇಳಿದಾಗ
ಎಸ್ ಎಂ ಕೃಷ್ಣ ಅವ್ರು ಇಲ್ಲೇ ಮಹಾರಾಷ್ಟ್ರದಲ್ಲಿ ರಾಜ್ಯಪಾಲ ಹೋಗ್ಬಿಟ್ಟು ಒಂದೇನೋ ಕೇಳ್ಬಿಟ್ಟು ಕೆಲಸ ಕೊಡ್ಸ್ಕೊಂಡ್ಬಿಡ್ತೀನಿ ಬಿಡು ಅಂತ ಹೇಳ್ತಾರೆ. ಅದನ್ನ ಹೆಂಗ್ ಕನೆಕ್ಟ್ ಮಾಡಿದ್ದೀರಾ ಸರ್ ನೀವು? ಸುಮ್ಮನೆ ಜೋವಿಯಲಾಗಿ ಕರೆಕ್ಟ್ ಅಣ್ಣ ತಗಿರ್ ಮಧ್ಯೆ ಸ್ವಲ್ಪ ಸಣ್ಣ ಪುಟ್ಟ ಜಗಳ ಇರ್ತದೆ, ಒಂದು ನಾಟಿ ಜಗಳ, ಅದನ್ನು ಮಾಡೋಣ ಬಿಟ್ಟು ಸುಮ್ಮನೆ ಡೈಲಾಗು ಆಗಲೇ ಪ್ರೆಸೆಂಟ್ ಸಿಚುವೇಶನ್ಲಿ ಸಾರ್ ಇದ್ರು ಅಲ್ಲಿ, ಕೃಷ್ಣ ಸರ್ ಅಲ್ಲಿ ರಾಜ್ಯಪಾಲರಾಗಿದ್ದು, ಅದನ್ನು ಕನೆಕ್ಟ್ ಮಾಡಿದ್ವಿ ಅಲ್ಲಿಗೆ ಅಷ್ಟೇ. ಮತ್ತು ತುಂಬ ಡೈಲಾಗ್ಸ್ ತುಂಬ ಚೆನ್ನಾಗಿದ್ದಾವೆ, ಅಂದರೆ ಮನಸ್ಸಿಗೆ ನಾಟುತ್ತೆ. ಆಕಾಶ್, ನಿಮ್ಮ ಸಂತೋಷದ ಗುಟ್ಟೇನು ಅಂತ ಕೇಳಿದಾಗ ಯಾವಾಗಲೂ ಒಳ್ಳೆತನನೇ ಬಯಸೋದು ಇದೆಯಲ್ಲ, ಅದೇ ಸಂತೋಷದ ಗುಟ್ಟು ಅಂತ. ಅದು ಹೆಂಗೆ ಸುಮಾರು ಆ ಸಿನಿಮಾದಲ್ಲಿ ಡೈಲಾಗ್ಗಳು ಹೆಂಗೆ ಕನೆಕ್ಟ್ ಆಗಿದೆ ಅಂದರೆ, ಪುನೀತ್ ಅವರು ಸತ್ತ ಮೇಲೆ ಕೆಲವು ಡೈಲಾಗ್ಗಳನ್ನೆಲ್ಲ ರಿಪೀಟ್, ಯಾವಾಗಲೂ ಒಳ್ಳೆಯದನ್ನು ಬಯಸೋದು, ಇನ್ನೊಬ್ರು ಕೆಟ್ಟದ್ದು ಬಯಸ್ಬಾರ್ದು, ನಾವು ನಗ್ನಗ್ತಾ ಇರೋದು, ಇದೇ ಜೀವನ ಅನ್ನೋದಿದೆಯಲ್ಲ. ಆ ಡೈಲಾಗ್ನ ಸುಮಾರು ಜನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು, ಸುಮಾರು ಸಿನಿಮಾಗಳನ್ನೂ ಹಾಕಿದ್ರು, ಅದರಲ್ಲಿ ನನ್ನ ಸಿನಿಮಾದು ಹಾಕಿದ್ರು. ಅಂದರೆ ಮೇ ಬಿ ಅವ್ರು ಸತ್ತದಕ್ಕೋಸ್ಕರ ಈ ಡೈಲಾಗ್ ಬರ್ಸಿದ್ರೆ ಮುಂಚೆ ಥರ ಅನ್ನೋದು ಫೀಲ್ ಆಗಿಬಿಡುತ್ತೆ ಅಂತ ಹೇಳ್ತಿದ್ರು. ಅದು ಆಮೇಲೆ ಅರಸವಲ್ಲೂ ಕೂಡ ಒಂದು ಡೈಲಾಗ್ ಇದೆ, ನಿನಗೆ 100 ವರ್ಷ ಆಯ್ಸಿರಲಿ, ನನಗೆ ಬೇಡ ಅಜ್ಜಿ, ನನಗೆ ನಂದು ಅರ್ಧ ವಯಸ್ಸು ನೀನೇ ಇಟ್ಕೊ ಅಂತ ಹೇಳ್ತಾರೆ, 50 ವರ್ಷ ನೀನೇ ಇಟ್ಕೊ ಅಂತ. ಅದೆಲ್ಲ ಕೋಇನ್ಸಿಡೆನ್ಸ್, ನಮಗೆ ಗೊತ್ತಿಲ್ಲದೆ ಇರೋ ವಿಷಯ. ಅದೆಲ್ಲ ನೋಡಿದಾಗ ನಮಗೆ ಗೊತ್ತಿಲ್ಲದೆ ಎಲ್ಲ ಮಾಡಿ ಹಿಂಗೆ ಅಂತ ನಮ್ಗೊಂಥರ ಕೆಲವು ಸಲ ಬೇಜಾರಾಗುತ್ತೆ. ಹೌದು ಹೌದು ಹೌದು. ನಿರಂಜನ್ ಅದೊಂದು ಸೀನ್ ಇದೆ ಸಿನಿಮಾದಲ್ಲಿ, ಅಂದರೆ ಎಂಪ್ಲಾಯ್ಮೆಂಟ್ ಆಫೀಸ್ ಮುಂದೆ ನನಗೆ ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು, ಡಿಗ್ರಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಪೆಟ್ರೋಲ್ ಸುಟ್ಕೊಂಡು ಬೆಂಕಿ ಹಚ್ಕೊಳಕ್ಕೆ ಹೋಗ್ತಾರೆ, ಸೂಸೈಡ್ ಮಾಡಿ. ಅದು ಈಗ ನೀವು ಯೂತ್ಸ್ಗೆ ಕನೆಕ್ಟ್ ಆಗೋಂಥ ಸೀನ್. ಏನಕ್ಕೆ ಅಂತಂದರೆ, ಅವರು ಪುನೀತ್ ಅವರು ಹೇಳ್ತಾರೆ ಒಂದು ಸಿನಿಮಾದಲ್ಲಿ, ನೋಡಪ್ಪ ಈಗ ಗೌರ್ಮೆಂಟಲ್ಲಿ ನಿನಗೆ ಎಜುಕೇಷನ್ ಕೊಡೋರು ಏನು ಮಾಡ್ತಾರೆ, ನಿನಗೆ ಡಿಗ್ರಿ ಸರ್ಟಿಫಿಕೇಟ್ ಕೊಡ್ಬೇಕಾರೆ ನಿನಗೆ ಕೆಲಸ ಕೊಡ್ತೀವಿ ಅಂದ್ಬಿಟ್ಟು ಗ್ಯಾರಂಟಿ ಸೆಕೆಂಡ್ ಕ್ಲಾಸ್ ಜಸ್ಟ್ ಪಾಸ್ ಗ್ಯಾರಂಟಿ ಅಷ್ಟೇ ಕೊಡ್ತಾರೆ. ಅದು ಏನು ಅಂದರೆ ನಿನ್ನ ನಾಲೆಡ್ಜ್ಗೋಸ್ಕರ ಒಂದು ಇದು ಅಷ್ಟೇ. ಈಗ ಟಿ ವಿ ತಗೊಂಡ್ರೆ ನಿನಗೆ ಗ್ಯಾರಂಟಿ ಸರ್ಟಿಫಿಕೇಟ್ ಕೊಡ್ತಾರಲ್ಲ, ಹಂಗೆ ಕೊಡೋಕ್ಕಾಗಲ್ಲ. ನೀನು ನಿನ್ನ ಬದುಕನ್ನು ಆ ನಾಲೆಡ್ಜಲ್ಲಿ ರೂಪಿಸ್ಕೋಬೇಕು. ಅಲ್ಲ, ನಾನು ಇಷ್ಟೊಂದು ಓದಿದ್ದೀನಿ, ನಂಗೆ ಗೌರ್ಮೆಂಟ್ ಕೆಲಸ ಕೊಡಲಿಲ್ಲ, ನಾನು ನಿನಗಿಂತ ಜಾಸ್ತಿ ಓದಿದ್ದೀನಿ ಅಂತ ಹೇಳ್ತಾರೆ. ಅವ್ನಿಗೆ ಶಾಕ್ ಆಗುತ್ತೆ. ನಾನು MA ಓದಿದ್ದೀನಿ, ನಾನು ವಿಡಿಯೋಗ್ರಫಿ ಮಾಡ್ತೀನಿ, ಸ್ವಿಮ್ಮಿಂಗ್ ಕಲಿಸ್ತೀನಿ, ಬೇರೆ ಇನ್ನೇನೋ ಆಟ ಆಡಿಸ್ತೀನಿ ಮಕ್ಕಳಿಗೆ, ಡ್ರೈವಿಂಗ್ ಏನೋ ಮಾಡ್ತೀನಿ. ಅಂದರೆ ಬದುಕೋದಕ್ಕೆ ಬರೀ ಎಜುಕೇಷನ್ ಗೌರ್ಮೆಂಟ್ ಕೆಲಸನೇ ಸಿಗುತ್ತೆ. ಇನ್ನೊಂದು, ನಾವು ಬದುಕೋದಕ್ಕೆ 100 ದಾರಿಗಳಿದೆ, ಅದನ್ನು ನಾವು ಚೂಸ್ ಮಾಡ್ಕೊಂಬಂದರೆ ನಮ್ಗೆ ಕಾಂಪ್ಲಿಕೇಟೆಡ್ ಮಾಡ್ಕೋಬೋದು. ನಮ್ಗೆ ಈಗ ನೀನು ಮಾಡ್ಕೊಂಡ್ಬಿಡ್ತೀಯಾ, ನೀನು ನಂಬ್ಕೊಂಡಿರ್ತ ತಂದೆ ತಾಯಿ ಏನಾಗಬೇಕು, ನಾನು ಕಲ್ತಿರೋ ವಿದ್ಯೆದಲ್ಲಿ ನಾಲೆಡ್ಜ್ ಅನ್ನೋದಿದೆಯಲ್ಲ, ಆ ನಾಲೆಡ್ಜನ್ನ ಉಪಯೋಗಿಸ್ಕೊಂಡು ಬೇರೆ ಕೆಲಸ ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ಅಂದರೆ ಅದು ಈಗ ಆಗಲೇ ಕನೆಕ್ಟ್ ಆಗಿತ್ತು ಯೂತ್ಸ್ಗಳಿಗೆ, ಅದು ಜನರಲಾಗಿ ಈಗಲೂ ಕೂಡ ಕನೆಕ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಸಿನಿಮಾ. ಮತ್ತೆ ಅದೇ ವ್ಯಕ್ತಿ, ಅದೇ ನಿರಂಜನ್ ಮತ್ತೊಮ್ಮೆ ಇನ್ನೊಂದು 2ನೇ ಸೀನಲ್ಲಿ ಒಂದ್ ಕಡೆ ಸಿಗ್ತಾರೆ, ಅವಾಗ ಕೂಡ ಬಿಸ್ನೆಸ್ ಐಡಿಯಾಸ್ ಕೊಡ್ತಾರೆ. ಅಂದ್ರೆ ಅಪ್ಪು ಅವ್ರಿಗೆ ಪರ್ಸನಲ್ ಲೈಫ್ ಅಲ್ಲೂ ಕೂಡ ಬಿಸ್ನೆಸ್ ಐಡಿಯಾಗಳು ತುಂಬಾ ಕೊಡ್ತಿದ್ರು ಅಂತ ಕೇಳ್ಪಟ್ಟೆ. ಸಿನಿಮಾದಲ್ಲೂ ಅದೊಂದು ಸಣ್ಣ ಎಳೆ ಕನೆಕ್ಟ್. ಇಲ್ಲ, ಅವರು ತುಂಬಾ ಬಿಸ್ನೆಸ್ ಮೈಂಡ್ ಇರೋ ಪುನೀತ್ ಅವರು. ಅವ್ರು ಏನು, ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಆಸೆ ಇತ್ತು ಮಹೇಶ್ ನನಗೆ. ಆ್ಯಕ್ಟರ್ ಅದೇ, ನಾನು ಈ ಸಿನಿಮಾ ಓಡಲಿಲ್ಲ ಅಂದರೆ ಫಸ್ಟ್ ಸಿನಿಮಾ ನಾನು ವಾಪಸ್ ಬಿಸ್ನೆಸ್ಗೆ ಹೋಗ್ಬಿಡ್ತೀನಿ ಅಂತ ಹೇಳೋರು. ಬಟ್ ದೇವ್ರ ದಯ, ಜನಗಳ ಆಶೀರ್ವಾದ ರಿಸೀವ್ ಮಾಡ್ಕೊಂಡ್ರು ಜನ, ಹಂಗೆ ಸಿನಿಮಾದಲ್ಲಿ ಕಂಟಿನ್ಯೂ ಆದರು ಅವರು. ಅವ್ರು ಹೇಳೋ ಬಿಸ್ನೆಸ್. ಆಮೇಲೆ ಕೆಲವೆಲ್ಲ ಅವ್ರಿಗೆ ಇಷ್ಟ, ಈ ಕ್ಯಾಮ್ರಾಸ್ಗಳು ತರೋದು, ಸ್ಟಡಿ ಕ್ಯಾಮ್ಸು, ಇದು ಹೆಲಿ ಕ್ಯಾಮ್ ತರೋದು, ಹೊಸ ಲೆನ್ಸ್ಗಳು ಯಾವ್ದು ಬರುತ್ತೆ, ಎಲ್ಲ ಹೊಸ ಲೆನ್ಸ್. ಆಮೇಲೆ ಹೊಸದಾಗಿ ಎಲ್ಲ ನೋಡ್ತಾ ಇರೋ ಸೋಷಿಯಲ್ ಮೀಡಿಯಾದಲ್ಲಿ ಬಂದಾಗಿಂದ ತೋರಿಸೋರು, ಇದು ನೋಡಿ ಮಹೇಶ್, ಇದು ನೋಡಿ ಮಹೇಶ್ ಅಂತ. ನಮ್ಗೆ ಗೊತ್ತಿಲ್ಲದೆ ಇರೋ ವಿಷಯ, ನಾವು ಅದನ್ನೆಲ್ಲ ನೋಡೋಕೆ ಹೋಗಲ್ಲ. ಅಂದರೆ ಆ ಥರ ಇಂಟ್ರೆಸ್ಟ್ ಅವ್ರಿಗೆ ಬಿಸ್ನೆಸ್ ಬಗ್ಗೆ. ಆಮೇಲೆ ಹೇಳೋರು, ಫ್ಯೂಚರಲ್ಲಿ ಏನಾದ್ರು ಇದ್ರೆ ದುಡ್ಡೆಲ್ಲ ಇನ್ವೆಸ್ಟ್ ಮಾಡಬೇಕು, ಬೇರೆ ಕಡೆ ಇಟ್ಕೋಬೇಕು, ಇದು ಮಾಡಬಾರ್ದು, ಆ ಥರ ಐಡಿಯಾ ಎಲ್ಲ ಕೊಡೋರು. ಪ್ರತಿಯೊಬ್ಬರಿಗೆ ಹೇಳೋರು ಅದನ್ನೆಲ್ಲ. ಅವರು ತುಂಬ ವೆರಿ ಗುಡ್ ಅವರು. ಸೊ ರಮ್ಯಾ ಅವ್ರದ್ದು ಒಂದು ಸೀನ್ ಇದೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ, ನೀರ್ ಯಾಕೆ ಇಷ್ಟು ತಣ್ಣಗಿದೆ ಅಂತ, ನೀರ್ ಕಾಯಿಸೋದಕ್ಕೆ ಪವರ್ ಇಲ್ಲ ಅದಕ್ಕೆ ಅಂತ ಹೇಳ್ತಾರೆ ಅಪ್ಪು ಅವರು. ಅವೆಲ್ಲದು ಅಂದ್ರೆ ಅವ್ರ ಆ ಕ್ಯಾರೆಕ್ಟರ್ ಅಷ್ಟು ಮುಗ್ಧವಾಗಿದೆ, ಇವ್ರು ಅಷ್ಟು ಲವಲವಿಕೆಯಿಂದ ಇದ್ದಾರೆ ಅಂತ. ಎರಡನ್ನೂ ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿದೀರಾ ನೀವು. ಅಂದ್ರೆ ಅಲ್ಲಿ ಏನು ಅಂದ್ರೆ, ಅವಳು ಈಸ್ ಎ ಕಂಫರ್ಟಬಲ್ ಪರ್ಸನು. ಅನ್ಎಕ್ಸ್ಪೆಕ್ಟಾಗಿ ಬೀಚ್ ಕಲಿಯಕ್ಕೆ ಬಂದಾಗ ಇವ್ರು ಇರ್ತಾರೆ, ನೋಡ್ಬಿಟ್ಟು ಓ ನಾನು ಕಂಫರ್ಟಬಲ್ ಡ್ರೈವಿಂಗ್ ಕಲಿಸಿದ್ರು ಅನ್ನೋ ಆ ಕ್ಯಾಶುಯಲಾಗಿ ಮುಂಚೆ ಮಾತಾಡ್ತಿದ್ರು, ಅದೇ ಥರ ಮಾತಾಡ್ತಿರ್ತಾರೆ. ಆಮೇಲೆ ಅವಳು ಸ್ವಿಮ್ಮಿಂಗ್ ಪೂಲ್ ಸೂಟ್ ಹಾಕೊಂಬಂದಾಗಲೂ ಕೂಡ ಫುಲ್ಲು ಗೌನ್ ಹಾಕೊಂಡೇ ನಿಂತಿರ್ತಾರೆ. ಆಮೇಲೆ ಫಸ್ಟು ಒಂದ್ಸಲ ನೀರ್ಗಿಳಿಯೋರ್ಗೆ ಅಷ್ಟೇ, ಆಮೇಲೆ ಚಳಿ ತಾನಾಗೆ ಓಡುತ್ತೆ ಬಾ ಅಂತ ಅಂದ್ಬಿಟ್ಟು ಅವರೇ ಎಳಿತಾರೆ ಕೆಳಗೆ. ಫಸ್ಟ್ ಟೈಮ್ ನನಗೆ ಗೊತ್ತಿರೋಂಗೆ ಕನ್ನಡದಲ್ಲಿ ಸ್ವಿಮ್ ಸೂಟ್ ಹಾಕಿರೋದು ರಮ್ಯಾ ಅನಿಸುತ್ತೆ. ಮೇ ಬಿ ನನಗೆ ಗೊತ್ತೇ ಮೈಲಾಡಿ, ಅದರ್ ಲ್ಯಾಂಗ್ವೇಜಲ್ಲಿ ಹಾಕಿರ್ಬೋದು. ಅವ್ರು ಕನ್ವಿನ್ಸ್ ಮಾಡಿ ನಾನು ಹಾಕ್ಸ್ದೆ ಈ ಥರ. ಕನ್ನಡದಲ್ಲಿ ಮೊದಲ ಸ್ವಿಮ್ ಸೂಟ್ ಆದಂಥ ಅಭಿನೇತ್ರಿ ಜಯಂತಿ ಅವರು. ಅಲ್ಲ, ನಾನು ರಮ್ಯಾ ಅವರು ಅದು ರಮ್ಯಾ ಅವ್ರು ಪರ್ಟಿಕ್ಯುಲರ್ ಆಗಿ ಹೇಳ್ತಾರೆ ಅದು. ಬಟ್ ನಾನು ತುಂಬ ಕನ್ವಿನ್ಸ್ ಮಾಡಿದೆ ಅವ್ರನ್ನ. ಕನ್ವಿನ್ಸ್ ಮಾಡಿ, ನನ್ನ ಕಡೆ ತುಂಬ ಇಷ್ಟ ಅವ್ರಿಗೆ. ಆ ಕನ್ವಿನ್ಸಿಂಗಲ್ಲಿ ಪಾಪ ಓಕೆ. ಆಮೇಲೆ ನಾನು ತುಂಬ ವಲ್ಗರಾಗಿ ತೋರಿಸಿಲ್ಲ, ನೀಟಾಗಿ ತೋರಿಸಿ. ಅಂದರೆ ಕತೆಗೆ ಅವಶ್ಯಕತೆ ಏನಿದೆ ಅಷ್ಟೇ. ಆಮೇಲೆ ಅದನ್ನೆಲ್ಲ ತುಂಬ ಕೆಟ್ಟದಾಗಿ ತೋರಿಸೋಂಥದ್ದು ಏನು ಅವಶ್ಯಕತೆ ಇಲ್ಲ. ಕತೆಗೆ ಎಷ್ಟು ಬೇಕೋ ಅಷ್ಟೇ ನ್ಯಾಟೆಡ್ ಮಾಡಿದೆ. ಅದು ನೀವು ಅದು ಬೌಂಡ್ರಿನ ಎಲ್ಲೂ ಮೀರಿಲ್ಲ, ಯಾವ ಸೀನಲ್ಲೂ ಮೀರಿಲ್ಲ ನೀವು. ಆ್ಯಕ್ಚುಲಿ ಆ ವಲ್ಗಾರಿಟಿ ಆಗಲಿ ಇನ್ನೊಂದಾಗಲಿ ಎಲ್ಲೂ ಅತಿರೇಕ ಆಗಬಾರ್ದು. ಏನೋ ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಆಡಿಯನ್ಸ್ಗಳಿಗೋಸ್ಕರ ಇಡಬಾರ್ದು, ಸಿನಿಮಾಗೆ ಡಿಸ್ಟರ್ಬ್ ಆಗಬಾರ್ದು ಅಂತಷ್ಟೇ. ಎಲ್ಲವೂ ಇರಬೇಕು, ಬಟ್ ಸಿನಿಮಾದಲ್ಲಿ ಎಲ್ಲವೂ ಎಲ್ರಿಗೂ ಬೇಕು
ಅತಿರೇಕ ಅನ್ನಿಸ್ಬಾರ್ದು ಅಂತ ನನ್ನ ದೃಷ್ಟಿ ಅಷ್ಟೇ. ಇನ್ನು ರಮ್ಯಾ ಅವರ ಅಣ್ಣಂದರ ಪಾತ್ರಗಳಲ್ಲಿ ಕಿಶೋರ್ ಅವರು ಮತ್ತೆ ಅವಿನಾಶ್ ಅವರು ಮಾಡಿದ್ದಾರೆ. ನಮ್ಗೆಲ್ಲ ಒಂದ್ ಕಡೆ ರಾಮಾಚಾರಿ ಸಿನಿಮಾನ್ ಕೂಡ ನೆನಪಿಸುತ್ತೆ, ಒಂದು ಸಣ್ಣ ಎಳೆ. ಓಕೆ ಓಕೆ ಓಕೆ. ಸೊ ತುಂಬಾ ಚೆನ್ನಾಗಿ ಜೀವ ತುಂಬಿದ್ದಾರೆ ಆ ಎರಡೂ ಪಾತ್ರಗಳಿಗೆ. ಅಂದರೆ ಅವ್ರ ಪರ್ಟಿಕ್ಯುಲರ್ ಆ ಕ್ಯಾರೆಕ್ಟರ್ಗಳೇ ಆ ಥರ. ಬಟ್ ಏನೋ ಟೋಟಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಈಗ ನಾವು ನೋಡೋ ದೃಷ್ಟಿ ಒಂದೊಂದ್ಸಲ ಸರ್, ಈಗ ನಾವು ಒಂದು ಹುಡುಗಿ ಮಾತಾಡ್ತಿದ ತಕ್ಷಣ ಅದು ಲವ್ ಅಂತ ನಾವೆಲ್ಲೂ ಕನ್ಸಿಡರ್ ಮಾಡೋಕ್ಕಲ್ಲ. ಮೇ ಬಿ ಅವ್ರ ಅಣ್ಣ ತಂಗಿ ಆಗ್ಬೋದು, ಇಲ್ಲ ಫ್ರೆಂಡ್ಸ್ ಆಗಿರ್ಬೋದು. ಬಟ್ ನಮ್ಮ ಮನಸ್ಸಲ್ಲಿ ನಾವು ಹೆಂಗೆ ಊಹೆ ಮಾಡ್ಕೊತೀವಿ, ಅದು ನಾವು ಊಹೆ ಮಾಡ್ಕೊಳ್ಳೋದು ತಪ್ಪು. ಸತ್ಯ ಬೇರೆ ಏನೇ ಇರುತ್ತೆ. ಬಟ್ ನಮ್ಮ ಇಮ್ಯಾಜಿನೇಷನ್ ನಾವು ಊಹೆ ಮಾಡ್ಕೊಳ್ಳೋದೆಲ್ಲ ಪ್ರಿಡಿಕ್ಟ್ ಮಾಡ್ಬಾರ್ದು ಹಿಂಗೆ ಅಂತ. ಆ ಒಂದು ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿ ಹಿಂಗಾಗಿ ಕೊನೆಗೆ ಅವರಿಬ್ಬರು ಕನೆಕ್ಟ್ ಆಗ್ತಾರೆ. ಟೋಟಲ್ ನಾಟೇ ಅದು ಸಿನಿಮಾದಲ್ಲಿ. ಅವರಿಬ್ರು ಲವ್ ಇಲ್ಲ ಸಿನಿಮಾದಲ್ಲಿ, ಕೊನೆಯಲ್ಲಿ ಐ ಲವ್ ಯು ಅಂತ ಹೇಳೋದು. ಅದೇ ಪ್ಲಸ್ ಪಾಯಿಂಟ್. ಒಂದೇ ಒಂದು ನಿಮಿಷ ಇರಿ ಅಂತ ಹೇಳ್ಬಿಟ್ಟು ತಾಳಿ ಕಟ್ಟಕಿನ ಬಿಫೋರ್ ಅದೇ ಪ್ಲಸ್ ಪಾಯಿಂಟ್ ಐ ಲವ್ ಯು ಅಂತ ಹೇಳ್ಬಿಟ್ಟು ಮತ್ತೆ ಕಟ್ತಾರೆ. ಆಮೇಲೆ ಪರ್ಟಿಕ್ಯುಲರ್ ಸುಮಾರು ಸೀನ್ಗಳು ಅಂತ ಬಂದಾಗ ಪುನಃ ಕ್ಲೈಮ್ಯಾಕ್ಸಲ್ಲೂ ಕೂಡ ಆ ಹುಡುಗಿಗೆ ಮದುವೆ ಮಾಡೋ ಟೈಮಲ್ಲಿ ಆ ಹುಡುಗಿಗೆ ನಾನು ಇಷ್ಟಪಟ್ಟು ಆ ಹುಡುಗನೇ ಬೇಕು ಅಂತ ಅವ್ನ ತಮ್ಮ ಹೇಳ್ತಾನೆ. ಇಷ್ಟೆಲ್ಲ ಗಲಾಟೆ ಆದರೂ ಅವನ್ನ ಕರ್ಕೊಂಬಂದು ವೀಡಿಯೋಗ್ರಫಿ ಮಾಡಿಸ್ಬೇಕಂತ. ಅಲ್ಲ ಕಣೋ, ನಮ್ಮ ತಂಗಿ ಅವ್ನು ಇಷ್ಟಪಟ್ಟರು, ಅವ್ನು ಬೇಡ ಅಂದ್ಬಿಟ್ಟು ಕರ್ಕೊಂಬಂದು ಬಿಟ್ಟೋದ ಅಂತ. ಅವಳು ಇಷ್ಟಪಟ್ಟಿದ್ದಾಳೆ, ಆದರೂ ಅವನು ನಾನು ಬೇಡ, ನಾನು ಆ ಥರದ್ದೆಲ್ಲ ಬಿಟ್ಟು ಹೋಗೋಣ ಅಂಥ ಒಳ್ಳೆ ಹುಡುಗ ಯಾರು ಸಿಗ್ತಾರೋ ಬಿಡು, ಅವನೇ ವೀಡಿಯೋಗ್ರಾಫಿ. ಅವಳು ಆಸೆ ಕೇಳ್ಕೊಂಡಿಲ್ಲ, ಇವನೇ ವೀಡಿಯೋಗ್ರಫಿ ಮಾಡಬೇಕು ಅಂತ. ಅವಳು ಆಸೆ ಈಡೇರಿಸೋಣ ಅಂತ ಕರೀತಾರೆ. ನಾನು ವೀಡಿಯೋ ಎಲ್ಲ ಮಾಡ್ಕೊಂಬಂದು ಹೀರೋಯಿನ್ ಹತ್ರ ಹೋದಾಗ ಮದುವೆ ಹುಡುಗಿಯಲ್ಲಿ ಅಂತ ತಿರುಗಿದ ತಕ್ಷಣ ಅವ್ರು ವೀಡಿಯೋಗ್ರಫಿ ಮಾಡ್ತಾರೆ. ರಮ್ಯಾ ಕೇಳ್ತಾರೆ, ಆಕಾಶ್ ಈ ಮೇಕಪ್ ಹೇಗಿದೆ ಅಂತ. ಅವ್ರು ಹೇಳ್ತಾರೆ, ನೀನು ಈ ಫೇಸ್ಗೆ ನೀವು ಒಳ್ಳೆ ಫೇಸ್ ಇದು ಅಂತಾರೆ. ಅವ್ರು ಒಂದೇ ಡೈಲಾಗ್ ಹೇಳ್ತಾರೆ, ಈ ಒಳ್ಳೆ ಫೇಸೇ ಕೆಲವ್ರಿಗೆ ಇಷ್ಟ ಆಗಲಿಲ್ಲ ಅಂತಾರೆ. ಅದರಲ್ಲಿ ರಮ್ಯಾ ಅವ್ರದ್ದು ಎಕ್ಸ್ಪ್ರೆಷನು, ಪುನೀತ್ ಅವರ ಎಕ್ಸ್ಪ್ರೆಷನು, ಆ ಮ್ಯೂಸಿಕ್ ಬ್ಯಾಕ್ಗ್ರೌಂಡು ಸಿನಿಮಾನ ಇನ್ನೂ ಎಲಿವೇಟ್ ಮಾಡಿಬಿಡು. ಎಕ್ಸ್ಟ್ರಾಡಿನರಿ ಶಾಟ್. ಅದು ನನ್ನ ಫೇವ್ರೇಟ್ ಶಾಟ್ ಸಿನಿಮಾದಲ್ಲಿ. ಇಮಿಡಿಯೇಟ್ ಅದಾಗ ಅವಳು ನೀನು ನನ್ನ ಬಿಟ್ಟೋದಲ್ಲ ಇಂಥ ಒಳ್ಳೆ ಫೇಸ್ನೇ ಅಂತ ಹೇಳಿದಾಗ ಅವರು ಮುಜುಗರ ಅವ್ರಿಗೆ ಏನು ಹೇಳ್ಬೇಕು ಅಂತ ಗೊತ್ತಿಲ್ಲ. ಕನ್ಫ್ಯೂಷನ್ ಎಕ್ಸ್ಪ್ರೆಷನು. ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪ್ರೆಷನ್ಸ್ ಅವೆಲ್ಲ ತುಂಬ ಟೇಕ್ ಮಾಡಿದೆ ಅದು. ಬಟ್ ಎಕ್ಸ್ಟ್ರಾಡಿನರಿ ಶಾಟ್ ಆ ಸಿನಿಮಾದಲ್ಲಿ ಅದು. ಮತ್ತೆ ಹುಬ್ಬಳ್ಳಿಯಿಂದ ಕರ್ಕೊಂಬಂದು ಮನೆಗೆ ಬಿಟ್ಟು ವಾಪಸ್ ಹೋಗುವಾಗ ಕಾಂಪೌಂಡ್ ಗೇಟ್ ಹತ್ರ ಹೋದಾಗ ಅಲ್ಲಿ ಆ್ಯಕ್ಚುಲಿ ಅದು ಒಂದು ಸಣ್ಣ ಟ್ವಿಸ್ಟ್ ಆಗುತ್ತೆ. ಅಲ್ಲೂ ಟ್ವಿಸ್ಟ್ ಏನಪ್ಪ ಅಂದರೆ ಅವ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ. ನನಗೆ ನಿಮ್ಮ ತಂಗಿ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಸರ್, ಯಾವ ಅಣ್ಣ ಆದರೂ ಇದೇ ಥರ ಮಾಡೋರು. ನೀವು ನಿಮ್ಮ ತಂಗಿನ ದೊಡ್ಡ ಮಂತನ ಕೊಡಬೇಕು, ನನಗೆ ಕೊಡಬಾರ್ದು ಅನ್ನೋದೇನು ತಪ್ಪೇನಿಲ್ಲ. ನಾನು ತಂಗಿ ಆಗಿದ್ರು ನಾನು ಅದೇ ಯೋಚನೆ ಮಾಡೋದು. ನನಗೂ ಇವ್ರಿಗೂ ಸಂಬಂಧ ಇಲ್ಲ, ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬಿಟ್ಟು ಹೋಗ್ತಾರೆ. ಬಿಟ್ಟೋದ ತಕ್ಷಣ ಅವ್ರು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವಳು 2 ಡೈಲಾಗ್ ಹೇಳ್ತಾರೆ ಹೀರೋಯಿನ್ ಕ್ಯಾರೆಕ್ಟ್ರು. ನೋಡ್ದಣ ಎಷ್ಟು ಒಳ್ಳೆ ಹುಡುಗ, ಆಕಾಶದ ಹತ್ರ ಇರೋನು ಅವನು, ನಾನು ಇಷ್ಟಪಟ್ಟರು ಬೇಡ ಅಂತ ಅಂದ್ಬಿಟ್ಟು ಬಿಟ್ಟವನು, ಆ ಥರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನಣ್ಣ. ಯಾಕಂದರೆ ಆಮೇಲೆ ಇನ್ನೊಂದು ಡೈಲಾಗ್ ಹೇಳ್ತಾರೆ, ಯಾಕಂದರೆ ಅಂಥ ಒಳ್ಳೆ ಹುಡುಗ ನನಗೆ ಸಿಕ್ಕಲ್ಲ. ಯಾಕಂದ್ರೆ ಹೇಳಿ, ನಾನು ನಿಮ್ಮ ತಂಗಿಯಾಗಿ ಹುಟ್ಟಿದ್ದೀನಲ್ಲ, ಅದಕ್ಕೆ ಅಂಥ ಒಳ್ಳೆ ಹುಡುಗ ನಂಗೆ ಸಿಕ್ಕಲ್ಲ ಅಂತ. ಆವಾಗ ಪುನೀತ್ ಅವ್ರಿಗೆ ಆ ಹುಡುಗಿ ನನ್ನ ಮೇಲೆ ಎಷ್ಟು ಫೀಲ್ ಇಟ್ಕೊಂಡಿದ್ದಾರೆ, ಜಸ್ಟ್ ಟರ್ನ್ ಮಾಡ್ತಾರೆ ಅಷ್ಟೇ. ಅವ್ರು ಫಸ್ಟ್ ಟೈಮ್ ಅವ್ರಿಗೆ ಗೊತ್ತಾಗಿರೋದು ಆ ಸಿನಿಮಾದಲ್ಲಿ. ಟೋಟಲ್ ಎಲ್ಲೂ ಗೊತ್ತಾಗಿಲ್ಲ. ಫಸ್ಟ್ ಟೈಮ್ ಅವ್ರ ಫೀಲ್ ಅವರು ಇಷ್ಟಪಡ್ತಿದ್ದಾರೆ ಅಂತ ಆವಾಗ ಗೊತ್ತಾಗುತ್ತೆ. ಫಸ್ಟ್ ಕಿವಿ ಕೊಡ್ತಾರೆ. ಅವಾಗ ಹೋಗ್ಬೇಕಾದ್ರೆ ಅದೇ ಫೀಲ್ ಹೋಗ್ತಾರೆ ಅವರು. ಅದಕ್ಕೆ ಒಂದು ಚಿಕ್ಕ ಬಿಟ್ಟಿಟ್ಟಿದ್ದೀನಿ ಅಲ್ಲಿ. ಟೋಟಲ್ ಅಲ್ಲಿಂದ ಅವ್ರಿಗೂ ಎಲ್ಲೋ ಒಂದು ಕಡೆ ಈ ಹುಡುಗಿ ನಾನು ತಪ್ಪು ಮಾಡ್ಬಿಟ್ಟು ನಾನು ಒಂದು ಗಿಲ್ಟಿ ಫೀಲ್ ಇರುತ್ತಲ್ಲ ಅಂತ ಕ್ಯಾರಿ ಮಾಡ್ಕೊಂಡು ಹೋಗಿದ್ದೀವಿ ಅಷ್ಟೇ. ಇನ್ನು ಕಿಶೋರ್ ಅವರು ಅಪ್ಪು ಅವರ ತಂಗಿ ಕ್ಯಾರೆಕ್ಟರ್ಗೆ ಕಿಸ್ ಕೊಡೋ ಅಂಥದ್ದು, ಅದು ಅವರು ಹೆಂಗೆ ಒಪ್ಕೊಂಡ್ರು ಸರ್, ಹೆಂಗೆ ಕನ್ವಿನ್ಸ್ ಮಾಡಿದ್ವಿ? ಇಲ್ಲ, ನಾನು ಕತೆ ಹೇಳಿದಾಗ ಇದು ಹೇಳಿಲ್ಲ ಫಸ್ಟು. ಆಮೇಲೆ ಒಂದು ಇಂಪಾರ್ಟೆಂಟ್ ಸೀನ್ ಇದೆ, ನೀವು ಅದು ಹೇಳಿದ್ರೆ ಮಾಡಲ್ಲ ಅನಿಸುತ್ತೆ ನನಗೆ ಹಂಗೆ ಅಂದು. ಏನು ಸಾರ್ ಅಂತಂತಂದು ಹಿಂಗೆ ಮನೆಗೆ ಬರ್ತಾರೆ, ನಿಮ್ಗೆ ಎಂಗೇಜ್ಮೆಂಟ್ ಆಗ್ತಾ ಇರುತ್ತೆ, ಅವ್ರು ಬಂದು ಎಮೋಷನ್ಲಿ ಅವ್ರ ತಂಗಿನ ಇಷ್ಟಪಡ್ತಾರೆ, ನಿಮ್ಗೆ ಕಿಸ್ ಕೊಡ್ತಾರೆ ಅಂದರೆ ಸಾರ್ ಅಂತಂತಂದ್ರು. ಇಟ್ಸ್ ಅ ಕ್ಯಾರೆಕ್ಟರ್ ಯಾಕಂದರೆ ಟೋಟಲ್ ಒಂದು ಸಿನಿಮಾ ಟೋಟಲ್ ಟೇಕ್ ಆಫ್ ಆಗೋದೇ ಒಂದು ಕಿಸ್ಸಿಂಗ್ ಸೀನಲ್ಲಿ. ಆ ಕಿಸ್ಸಿಂಗ್ ಒಂದು ಎಮೋಷನ್ ಇದ್ದಾಗಲೇ ಹೀರೋಗೆ ಅಷ್ಟು ಕೋಪ ಬಿಡೋದು. ಯಾರಿಗೇ ಆಗಲಿ ತನ್ನ ತಂಗಿಗೆ ಇನ್ನೊಂದು ಪರ್ಸನ್ ಮನೆಗೆ ಬಂದು ಹಿಂಗೆ ನುಗ್ಗಿ ಕಿಸ್ ಕೊಡ್ತೇನೆ ಅಂತ ಯಾರು ತಡ್ಕೊಳ್ಳಲ್ಲ. ಆ ಒಂದು ಎಮೋಷನ್ ಕ್ಯಾರಿ ಆಗುತ್ತೆ. ಸ್ಪಾರ್ಕಾಗಿ ಆಗುತ್ತೆ. ನಾರ್ಮಲ್ ಆಗಿದ್ದ ಮದುವೆ ನಿಲ್ಲಿಸರು ಅಂದರೆ ಅಷ್ಟು ಸ್ಪಾರ್ಕ್ ಇಲ್ಲ. ಹೋಲಿ ಬಿಡು, ಅವನಿಲ್ಲ ಅಂದ್ರೆ ಇನ್ನೊಬ್ಬ ಅಂತ ಇರುತ್ತೆ. ಆ ಕಿಸ್ ಕೊಟ್ಟು ಹೋಗೋದಲ್ಲ, ಮದುವೆ ಬೇಡ ಅಂದಿದ್ರು ಓಕೆ, ಕಿಸ್ ಕೊಟ್ಟು ಹೋಗ್ತಾನಲ್ಲ, ಅಷ್ಟು ಕೊಬ್ಬ ನನ್ನ ಮಗನಿಗೆ ಅನ್ನೋದು ಒಂದು ಎಮೋಷನ್ಲಿ ಹೋಗಿ ಹೊಡೆಯೋಂಥದ್ದು ಕ್ಯಾರೆಕ್ಟ್ರು. ಅವ್ರಿಗೆ ಹೇಳಿದೆ ಕನ್ವಿನ್ಸ್ ಮಾಡಿದಾಗ, ಸರಿ ಸರ್ ಅಂತಂದ್ರೆ, ನಿಮ್ಗೆ ಯಾಕೆ ನಾನು ನೀಟಾಗಿ ಮಾಡ್ತೀನಿ, ತಲೆ ಕೆಡಿಸ್ಕೋಬೇಡಿ ಅಂದೆ. ಪಾಪ ಕಿಶೋರ್ ಸರ್ ಯಾಕೆ ಮಾಡ್ಬೇಕಾರೆ, ಸರ್ ಹೆಂಗೆ ಸರ್ ನಾನು ಕೊಡಲ ಹಂಗೆ ನಾನು ಕನ್ವಿನ್ಸ್ ಮಾಡಿಸ್ದೆ. ಆಮೇಲೆ ಡೈರೆಕ್ಟರ್ ನನ್ನ ಕೆಲಸ ನಾನು ಮಾಡಲೇಬೇಕು, ಅವ್ರಿಗೆ ಹೇಳಿ ಹಿಂಗೆ ಕನ್ವಿನ್ಸ್ ಮಾಡಿದೆ. ಟೋಟಲ್ 2 ಶಾಟ್ ಆಯಿತು. 2 ಶಾಟಾಗಿ ಮಾಡಿದೆ, ನೀಟಾಗಿ ಮಾಡೋದು, ಕನ್ವಿನ್ಸಾಗಿ ಮಾಡೋದು. ಸೂಪರ್. ಇನ್ನು ಆಶೀಶ್ ವಿದ್ಯಾರ್ಥಿ ಅವರು ಅವಾಗೆ ಅಲ್ಲಿಂದ ಕರ್ಕೊಂಬಂದು ಮಾಡಿಸಿದ್ವಿ. ಅಫ್ಕೋರ್ಸ್ ಶಿವಣ್ಣ ಅವರು AK-47 ಅಲ್ಲೂ ಒಳ್ಳೆ ರೋಲ್ ಮಾಡಿದ್ರು. ಸೊ ಅವ್ರನ್ನ ಆ ಕ್ಯಾರೆಕ್ಟರ್ ಕರ್ಕೊಂಬಂದಿದ್ದಕ್ಕೆ ಆಶೀಶ್ ವಿದ್ಯಾರ್ಥಿ ನಂಗೆ ಹಳೆ ಪರಿಚಯ. ನಾನು AK-47 ಅಸಿಸ್ಟೆಂಟ್ ಡೈರೆಕ್ಟರಾಗಿ ವರ್ಕ್ ಮಾಡಿದ್ದೆ ಆಗ 99 ಆವಾಗಿಂದ ಆಶೀಶ್ ವಿದ್ಯಾರ್ಥಿ, ಓಂಪುರಿ ಸರ್ ಎಲ್ಲ ಪರಿಚಯ ನನಗೆ. ಯಾಕಂದರೆ ಅದು ಲಾಂಗ್ ಪ್ರೊಸೆಸ್ ಸಿನಿಮಾ, 2 ಇಯರ್ಸ್ ಸಿನಿಮಾ. ಅದು 2 ಇಯರ್ಸಿಂದ ಕನೆಕ್ಟ್ ಆಗಿದ್ದು. ನಾನು ಅವ್ರಿಗೆ ಹಿಂಗೊಂದು ಮಾಡಿ ಅವ್ರಿಗೆ ಕೇಳಿ ಹಿಂಗೊಂದು ಲೈನ್ ಹೇಳಿ ಅಂತ ಕಂಪ್ನಿ ಕಡೆಯಿಂದ ಫೋನ್ ಮಾಡಿ ನನಗೆ ಕೊಟ್ಟರು.
ನಾನು ಆಶೀಶ್ ವಿದ್ಯಾರ್ಥಿ ಸರ್ ಹತ್ರ ಮಾತಾಡ್ಬಿಟ್ಟು ಇಲ್ಲೇ ಬ್ಯಾಂಗ್ಳೂರಿಗೆ ಬಂದಾಗ ಹೋಗಿದೆ ರೂಮ್ಗೆ. ಹೋಗ್ಬಿಟ್ಟು ಹೇಳಿದೆ, ಸರ್ ಇತ್ತಿತ್ತು ಅವ್ರ ಪೋರ್ಷನ್ ಕ್ಯಾರೆಕ್ಟರ್ ಹೇಳಿದೆ, ಹಿಂಗೆ ಈ ಥರ ಇದೆ ಸರ್, ಕ್ಲೈಮ್ಯಾಕ್ಸಲ್ಲಿ ಹಿಂಗೆ ಬರ್ತೀರಾ ಅಂತ. ಐ ವಿಲ್ ಡೂ ಮಹೇಶ್ ಅಂದರು. ಟೋಟಲ್ ಅವರು ಸಿನಿಮಾ ಮಾಡಿರೋದೇ 4 ಡೇಸ್ ಅಷ್ಟೇ. 4 ಡೇಸಲ್ಲಿ ಅವ್ರ ಪೋರ್ಷನ್ ಎಲ್ಲ ಶೂಟ್ ಮಾಡಿದ್ದೀನಿ. ಓನ್ಲಿ 4 ಡೇಸ್ ಅಷ್ಟೇ. ಓನ್ಲಿ 4 ಡೇಸ್ ಅಷ್ಟೇ ಸಾಕು ಸರ್ ನನಗೆ ಅಂತ ಹೇಳಿದೆ. 3 ದಿನ ಫೈಟು, ಒಂದು ಹಾಫ್ ಡೇ ಸೀನ್ ಸರ್ ಅಂತಂದೆ. ಓಕೆ ಮಹೇಶ್ ಅಂದರು. ಅದ್ಭುತ ಆ ಸಿನಿಮಾದಲ್ಲಿ ಸಸ್ಪೆನ್ಸ್ ಏನಪ್ಪ ಅಂದರೆ ಕ್ಲೈಮ್ಯಾಕ್ಸಲ್ಲಿ ಬರೋದಿದೆಯಲ್ಲ, ಅದೇ ಜನಕ್ಕೆ ಒಂದು ಬಿಗ್ ಸರ್ಪ್ರೈಸ್. ಅದು ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಮತ್ತೆ ಅವ್ರು ಬರೋದು ಬೇರೆ, ಫೈಟ್ ಮಾಡೋದು ಬೇರೆ. ಅಲ್ಲಿಯೂ ಕೂಡ ಎಷ್ಟು ಮೀನಿಂಗ್ಫುಲ್ ಸಂಭಾಷಣೆ ಇದೆ ಅಂತಂದ್ರೆ, ನನ್ನ ಮಗನ್ನ ಮೇಲೆ ಕಳ್ಸಿದ್ಯಲ್ಲಪ್ಪ, ಮಗನೇ ನಿನ್ನ 9 ತಿಂಗಳಲ್ಲಿ ನಿನ್ನ ಕರ್ಸ್ಕೊಂತೀನಿ ವಾಪಸ್ ನೋಡು ಅಂತ. ಇವಳು ಹುಟ್ಟ ಮಗು ನೀನು ವಾಪಸ್ ಬರ್ತೀಯ, ಅವಳು ಹೊಟ್ಟೆಲೆ ಹುಟ್ಟಿ ಚೆನ್ನಾಗಿ ಮ್ಯಾಚ್ ಮಾಡಿದ್ರು. ಹೌದು, ಅದು ಆ ಸೀನ್ ಕನೆಕ್ಷನ್ ಹೆಂಗಿತ್ತು ಅದನ್ನ ಹೇಳ್ದಾಗಲೇ ಅದಕ್ಕೆ ಹೀರೋ ಕೋಪ ಬರೋದು. ಅದು ಕನೆಕ್ಷನ್ ಇಟ್ಟದ್ದು ಅದು ಮಾಡಿದ್ದು ಅದು. ಸರ್, ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ಮೇನಕಾ ಅನ್ಸುತ್ತಲ್ವಾ? ಇಲ್ಲ, ಇನ್ನು ಮೇನ್ ಥಿಯೇಟರ್ ಅನೌನ್ಸ್ ಮಾಡಿಲ್ಲ. KG ರೋಡಲ್ಲಿ ಅಲ್ಲಲ್ಲ, ಆವಾಗ ಮೇನಕ. ಎಸ್. ಸೊ ಫಸ್ಟ್ ಡೇ ಫಸ್ಟ್ ಶೋ ಹೆಂಗೆ ಓಪನಿಂಗ್ ತಗೊಂಡಿತ್ತು ಸರ್? ಸೊ ಫಸ್ಟ್ ಡೇ ನಾನು ಥಿಯೇಟ್ರಿಗೆ ಅಲ್ಲೂ ಹೋಗಲಿಲ್ಲ ಸರ್. ರೆಗ್ಯುಲರ್ ಆಗಿ ವಜ್ರೇಶ್ವರಿ ಕಮೆನ್ಸಲ್ಲಿ ವೀರೇಶ್ ಇದು ಪ್ರಮೋದಲ್ಲಿ ಥಿಯೇಟ್ರ್ ಪ್ರಮೋದಾಗ ಹೋಗ್ತಾರೆ ಸರ್. ಪ್ರತಿ ಅಪ್ಪು ಸಿನಿಮಾಯಿಂದ ಹಿಡಿದು ಎಲ್ಲ ಸಿನಿಮಾನು ಅಲ್ಲೇ ಪೂಜೆ ಮಾಡಿ ಆಮೇಲೆ ನೆಕ್ಸ್ಟು ಮೇನ್ ಥಿಯೇಟ್ರಿಗೆ ಹೋಗೋದು. ನಮ್ಮ ಪ್ರಮೋದ್ಗೆ ಹೋಗ್ಬಿಟ್ಟು ಪೂಜೆ ಮಾಡಿ ಸಿನಿಮಾ ನೋಡಿದ್ವಿ. ಆಡಿಯನ್ಸ್ ಎಲ್ಲ ಕಿರ್ಚೋರು ಮಾಮೂಲಿ. ನನಗೇನು ಅನ್ನಿಸ್ತಾ ಇರಲಿಲ್ಲ, ನನಗೆ ಭಯ ಒಳಗೆ. ಫಸ್ಟ್ ಸಿನಿಮಾಲ್ಲಿ ಯಾವುದೋ ಒಂದು ಮೊದಲ ಪ್ರಸವ ವೇದನೆ ಅಂತಾರಲ್ಲ, ಹಂಗೆ ಫಸ್ಟ್ ಸಿನಿಮಾ ಹೆಂಗೆ ರಿಸೀವ್ ಮಾಡ್ತಾರೋ, ಹೇಗಿರುತ್ತೋ, ಏನು ಎಂಜಾಯ್ ಮಾಡ್ತಾರೋ ಅಂತ ನೋಡ್ತಾ ಇದ್ದೆ. ಇಂಟರ್ವಲ್ ಆದಮೇಲೆ ವಾಪಸ್ ಅಲ್ಲಿಗೋದ್ವಿ. ಅಲ್ಲೂ ಮಾಮೂಲಿ ಕಿರ್ಚೋರು ಎಲ್ಲ ಇದು ಮಾಡೋರು ಬಂದರು. ನನಗೆ ಭಯ. ನಾನು ಸೀದಾ ವಜ್ರೇಶ್ವರಿ ಕಮೆನ್ಸ್ ಹೋಗ್ಬಿಟ್ಟೆ. ಹೋಗಿ ಒಂದು 3:30-4 ಗಂಟೆಗೆ ಒಂದಷ್ಟು ಫೋನ್ಸ್ಗಳು ಬರೋಕ್ಕೆ ಶುರುವಾಯ್ತು ಸರ್. ಫಸ್ಟು ನನಗೆ ಸುಮಾರು ಜನ ನಮ್ಮ ಸ್ನೇಹಿತರು ಸಿನಿಮಾದವರು ಹೊರಗಡೆ ಏನೋ ಸಿನಿಮಾ ಮಾಡಿದ್ದೀಯ ನೀನು ಹಿಂಗೆ ಮಾಡ್ತೀಯ ಅಂತಲೇ ಗೊತ್ತಿರಲಿಲ್ವಲ್ಲ ಅಂತ ನಮ್ಮ KP ಶ್ರೀಕಾಂತ್ ಫೋನ್ ಮಾಡಿ. ನಾವೆಲ್ಲ ಜೊತೇಲಿ ಇದ್ವಿ ಆಗ. ಯುವರಾಜ ಮಾಡ್ಬೇಕಾದ್ರೆ ನಮ್ಮದು ಅವ್ರದ್ದು ಒಂದು 3 ಇಯರ್ಸ್ ಜೊತೆ ರಿಲೇಷನ್ಶಿಪ್ಪು. ಮಹೇಶ ಏನೋ ಇಷ್ಟು ಅದ್ಭುತವಾಗಿ ಮಾಡಿದ್ದೀಯ, ನೀನು ಅಂದ್ಕೊಂಡಿರಲಿಲ್ಲ ಕಣಲ್ಲ, ಕೊಳ್ಳೆಗಾಲ ಹಿಂಗೆ ಮಾಡ್ತೀಯ ಅಂತ ನಾನು ಅಂದರೆ ಆ ಪ್ರೀತಿಯಲ್ಲಿ. ಆಮೇಲೆ ದಯಾಳ್ ಅಂತ ಡೈರೆಕ್ಟ್ರು, ತುಂಬ ದೊಡ್ಡ ಡೈರೆಕ್ಟರ್ಸ್. ಆಮೇಲೆ ನಾರಾಯಣ್ ಸರ್ ಎಲ್ಲ ಫೋನ್ ಮಾಡಿದ್ರು. ಅವರು 10 o'clock ಶೋ ನೋಡಿದ್ರಂತ ನಾರಾಯಣ್ ಸರ್. ಹೋಗಿ ಅವರು ಒಂದು 3 ವೀಕ್ಸ್ ಆದಮೇಲೆ ನೋಡೋದ್ರಂತೆ. 10 o'clock ಶೋ ಕೂಡ ಹೌಸ್ಫುಲ್ ಆಗಿತ್ತು. ಈ ಸಿನಿಮಾ ಇಷ್ಟು ಹೌಸ್ಫುಲ್ ಆಗೋದಕ್ಕೆ ಕಾರಣ ಮಹೇಶ್ ಅವರೇ, ಈ ಫೀಲು ನೀವು ತೆಗೆದಿರೋ ರೀತಿ ಅಂತ ಹೇಳೋದು. ಅಂತ ಒಬ್ಬ ಡೈರೆಕ್ಟರ್ಗಳಿಂದ ನಮಗೆ ಕಾಂಪ್ಲಿಮೆಂಟ್ ಬರೋದು ಖುಷಿ ಕೂಡ ಅಲ್ವ ಸರ್. ಎಲ್ಲ ಹೇಳಿದ್ರು. ಆಮೇಲೆ ನನಗೆ ಖುಷಿ ಆಯಿತು, ಪರವಾಗಿಲ್ಲ ಸಿನಿಮಾ ಅಂತ. ನಾನು 100 ಡೇಸ್ ಹೊಡುತ್ತೆ ಅಂದ್ಕೊಂಡಿದ್ದೆ. ಜಾಸ್ತಿ ಪ್ರೀತಿ ತೋರಿಸಿದ್ರು ಜನ. 200 ಡೇಸ್ ಮಾಡಿದ್ವಿ. ಆಮೇಲೆ ಆ ಮಧ್ಯೆ ನಮಗೆ ಜೋಗಿ ಸಿನಿಮಾ ಬೇರೆ ರಿಲೀಸ್ ಆಯಿತು. ಜೋಗಿ ಸಿನಿಮಾಗೂ ಕೂಡ ಕೆಲವು ಥಿಯೇಟ್ರಲ್ಲಿ ಅಷ್ಟೇ ಪ್ರೇಮು ರಿಲೀಸ್ ಮಾಡೋದು. ಪ್ರಾಂಗಣ ಹಿಂಗೆ ಬೇರೆ ಕಡೆ ಮಾಡಿ ರಿಲೀಸ್ ಮಾಡಲ್ಲ ಪ್ರೇಮು. ಈ ವೀರೇಶ ಥಿಯೇಟ್ರ್ ಅದೆಲ್ಲ ಬಿಟ್ಕೊಡೋಣ ಅವ್ರಿಗೆ ಕೆಲವೆಲ್ಲ. ಸರಿ ಕೊಡಿ ಸರ್, ಅದು ಶಿವಣ್ಣ ಅವ್ರ ಸಿನಿಮಾ ತಾನೆ, ಬಿಟ್ಕೊಡಿ ಸರ್ ಅಂತಂದು ಅದು ಓಡ್ತು. ಅದ್ರ ಮಧ್ಯೆನೂ ನಮ್ಮದು ಚೆನ್ನಾಗಿ ಓಡ್ತು ಸರ್. ಅಪ್ಪು ಅವ್ರು ಎಷ್ಟು ಖುಷಿ ಆದ್ರು ಸರ್, ಯಾಕಂದ್ರೆ ಮೊದಲೇ ಅವ್ರ ಫ್ಯಾಮಿಲಿ ಆಡಿಯನ್ಸ್ಗೆ ತುಂಬಾ ಜಾಸ್ತಿ ಕನೆಕ್ಟ್ ಆಗಿದ್ರು. ಬಟ್ ಈ ಸಿನಿಮಾದಿಂದ ಆಸ್ ಅ ಹೀರೋ ಆಗಿ ಇನ್ನೂ ಜಾಸ್ತಿ ಕನೆಕ್ಟ್ ಆದ್ರು. ಆಮೇಲೆ ಅಪ್ಪು ಸರ್ಗೆ ನನಗೆ ಸಿನಿಮಾ ಕೊಟ್ಟಿದ್ರು. ಬಟ್ ಈ ಮಟ್ಟಕ್ಕೆ ಹೋಗುತ್ತೆ ಅಂತ ಅವ್ರಿಗೆ ಅಂದ್ಕೊಂಡಿದ್ರು ಏನೋ ದೇವರೇ, ನನಗೆ ಗೊತ್ತಿರಲಿಲ್ಲ. ಬಟ್ ಅವರು ಸಿನಿಮಾ ನನಗೆ ಕೊಟ್ಟಾಗಲೂ ಹೆಂಗಿದ್ರು, ಸಿನಿಮಾ ರಿಲೀಸ್ ಆಗಿ ಅದು ಸಕ್ಸಸ್ ಆದಾಗಲೂ ಅದೇ ಫೀಲಲ್ಲಿದ್ದರು. ಅದು ಯಾವುದೇ ರೀತಿ ಎಕ್ಸ್ಪ್ರೆಷನಲ್ಲಿ ಎಕ್ಸಾಜರೇಷನ್ ಏನಿಲ್ಲ. ಮಾಮೂಲಿ ನನ್ನ ಜೊತೆ ಸಿನಿಮಾ ಮಾಡಿ ಮಹೇಶ್ ನೀವು ಮಾಡ್ಬೋದು ಅಂತ ಹೇಳೋರು. ಶೂಟಿಂಗಲ್ಲೂ ಹಂಗೆ ಇದ್ರು. ನಾನೇನೋ ಟೆನ್ಷನ್ ಆಗಿ ಕೂತಿದ್ರೆ, ಯಾಕೆ ಟೆನ್ಷನ್ ಆಗಿದ್ರು ಮಹೇಶ್, ಏನೇ ಆಗುತ್ತೆ ಮಾಡಿ ಮಹೇಶ್, ತಲೆ ಕೆಡ್ಸ್ಕೊಬೇಡಿ, ಏನಾಗುತ್ತೆ ಮಾಡಿ, ನೀವು ಬಂದಿರೋದು ಡೈರೆಕ್ಟರ್ ಆಗೋಕ್ಕೆ, ನೀವು ಎಲ್ಲ ಯೋಚನೆ ಮಾಡಿ ಕೂತ್ಕೊಬೇಡಿ, ಒಂದು ಇದಾಗುತ್ತೆ ಇಲ್ಲ ಅದಾಗುತ್ತೆ ಅಷ್ಟೇ ತಾನೇ, ಯಾಕೆ ತಲೆ ಕೆಡ್ಸ್ಕೊಂತ ನನಗೆ ಜಾಸ್ತಿ ಧೈರ್ಯ ತುಂಬೋರು. ನಾನು ಟೆನ್ಷನಾಗಿ ಕೂತಿರೋ ಬಂದು ನಗ್ಸೋರು, ಕಾಮಿಡಿ ಮಾಡಿ ರಮ್ಯ ಅವ್ರಿಗೂ. ಹಂಗಾಗಿ ಸಿನಿಮಾ ಸಕ್ಸಸ್ ಆದಾಗಲೂ ಕೂಡ ಅವ್ರಿಗೆ ಡಬ್ಬಿಂಗ್ ನೋಡಾದ್ಮೇಲೆ ಹೊನ್ನೊಳ್ಳಿ ಕೃಷ್ಣ ಹೋಗಿ ಹೇಳಿದ್ರಂತೆ, ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ ಅಂತ ಅಪ್ಪೋರು ಹೇಳಿದ್ರು. ಮಹೇಶ್ ವೆರಿ ಗುಡ್ ಮಹೇಶ್, ನನಗೆ ನಾವೆಲ್ಲ ಆಡಿಯನ್ಸು. ಹೊನ್ನೊಳ್ಳಿ ಕೃಷ್ಣ ಸರ್ ಬಂದು ಹೇಳಿದ್ರು ಡಬ್ಬಿಂಗ್ ಟೈಮಲ್ಲಿ ಕೆಲವು ಎಮೋಷನ್ ಸೀನು, ಸಿಸ್ಟರ್ ಕ್ಯಾರೆಕ್ಟ್ರ್ ಇನ್ನೊಂದಷ್ಟು ಸೀನ್ ನೋಡಿದೆ ಪುನೀತ್, ನಾನು ಆ್ಯಕ್ಟ್ ಮಾಡಿರೋದು ಸಖತ್ತ ಮಾಡೋರು ಡೈರೆಕ್ಟ್ರು ಅಂದ್ರೆ ಅಂತೆ. ಅವ್ರು ಫೋನ್ ಮಾಡಿ ಹೇಳೋದು ಚೆನ್ನಾಗಿದೆ ಅಂತೆ ಮಹೇಶ್, ಒಳ್ಳೇದಾಗಲಿ ಅಂತಂದು ಅಷ್ಟೇ ಹೇಳ್ದು, ಬೇರೆ ಏನೇನು ಹೇಳಿ. ಅವಾಗ 2005 ಬಂದಂಥ ಸಿನಿಮಾ. 2005 ನ್ಯೂ ಇಯರ್ದು ಒಂದು ಶಾರ್ಟ್ ಕೂಡ ತೋರಿಸಿದ್ರೆ. 2005 ಒಂದು ಸಾಂಗ್ ಇದೆ ನ್ಯೂ ಇಯರ್ ಬಗ್ಗೆ. ಒಂದು ಪಾರ್ಟಿಗೆ ಹೋದಾಗ ನ್ಯೂ ಇಯರ್ ಸೆಲೆಬ್ರೇಷನ್, ಆ ಒಂದು ಸಾಂಗ್ಸ್ ಕವಿರಾಜ್ ಬರ್ದಿರೋ ಅವ್ರದ್ದು ಸಾಂಗ್. ಅದು ಕುನಾಲ್ ಗಾಂಜವಾಲ ಹೇಳೋದು. ಕುನಾಲ್ ಗಾಂಜವಾಲ ಬಗ್ಗೆ ಸ್ಪೆಷಲ್ ಕವಿರಾಜ್ ಸಾಂಗ್ಗೆ ಅಂತ ಕರೆಸಿದ್ವಿ ಅವ್ರನ್ನ ಓಮಾರಿಯ ಸಾಂಗಲ್ಲಿ. ಬಟ್ ಆ ಸಾಂಗ್ ಆದಮೇಲೆ ನೀನೇ ಇನ್ನೂ ಯಾರನ್ನೂ ಪ್ಲ್ಯಾನ್ ಮಾಡಿರಲಿಲ್ಲ. ಅಣ್ಣ ಅವರು ಒಂದು ಐಡಿಯಾ ಕೊಟ್ಟರು, ಇವ್ರ ವಾಯ್ಸು ನೀನೇ ಚೆನ್ನಾಗಿರುತ್ತೆ ನೋಡಿ ಈ ಸಾಂಗಿಂತ ಅಂತ ಹೇಳೋದು. ಕುನಾಲ್ ಗಾಂಜವನ ಫಸ್ಟ್ ರೆಫರ್ ಮಾಡಿದ್ದೆ ನನಗೆ ಪುನೀತ್ ಅವರು ಮರ್ಡರ್ ಸಾಂಗ್ ನೋಡಿ. ಅವ್ರು ಬೆಂಗಳೂರಲ್ಲೇ ಇದ್ದರು. ಪುನೀತ್ ರಾಜ್ಕುಮಾರ್ ಅವ್ರ ಫ್ರೆಂಡ್ ಒಬ್ಬರು ಪ್ರಕೃತಿ ಬನವಾಸಿ ಅಂತಿದ್ರಲ್ಲ, ಅವ್ರ ರೂಮ್ಮೇಟ್ ಅವರು. ಅವ್ರು ಹೇಳಿದ ತಕ್ಷಣ ಇಮಿಡಿಯೇಟ್ ಫೋನ್ ಮಾಡಿ ಕರೆಸ್ತೀನಿ ಅಂದ್ಬಿಟ್ಟು ಕರೆಸಿಬಿಟ್ರು ಅವ್ರನ್ನ ಕುನಾಲ್ ಗಾಂಜವನ ಬಾಂಬೆಯಿಂದ. ಅವ್ರು ಬೆಂಗಳೂರಲ್ಲೇ ಇದ್ರಂತೆ ಮುಂಚೆ.
ಅವ್ರು ಬಂದು ನೀನೇ ಸಾಂಗ್ ಹೇಳೋದು. ನಮಗೆ ಆ ಸಾಂಗ್ ಹಮ್ಮಿಂಗ್ ಆಡ್ತಾರಲ್ಲ, ಲಾ 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 ಲಾ, ಆ ಹಮ್ಮಿಂಗಲ್ಲೇ ಸಿನಿಮಾ ಆ ಸಾಂಗ್ ಹಿಟ್ಟಾಗುತ್ತೆ ಅಂತ ಅನಿಸ್ಬಿಡ್ತೀನಿ. ಎಕ್ಸ್ಟ್ರಾಡಿನರಿ ಸಾಂಗ್ ಅಂತ ನನ್ನ ಅಲ್ಲೇ ಪ್ರೆಸೆಂಟು ಸುಮಾರು ಜನ ರಿಂಗ್ ಟೋನ್ಸ್ ಇನ್ನೂ ಟಿಲ್ ಟುಡೇ ಅದೇ ಇಟ್ಕೊಂಡಿದ್ದಾರೆ. ಅದೆಲ್ಲ ಪೂರ್ವಜನ್ಮದ ಪುಣ್ಯ ಅಂದರೆ ನಮ್ಮ ತಂದೆ ತಾಯಿ ಆಶೀರ್ವಾದ, ಹಿರಿಯರ ಆಶೀರ್ವಾದ ಅಷ್ಟೇ. ಅವೆಲ್ಲ ನಾನು ಮಾಡಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲ ಮಾಡಿಸಿದ್ದಾರೆ ಅಷ್ಟೇ. ಎಸ್, ಯಾರೋ ಒಂದು ಶಕ್ತಿ ನಮ್ಮ ಕೈಲಿ ಮಾಡಿಸಿದೆ ಅಲ್ಲ. ಆ ಥರದೊಂದು ಎಫಿಷಿಯನ್ಸಿ ಆಗಿರ್ತಕ್ಕಂಥ ಒಂದು ಟೀಮು ನೀವೆಲ್ಲ ಕಟ್ಟಿದ್ರಿ ಅವಾಗ ಇತ್ತು ಆ ಟೀಮು. ಹಂಗಾಗಿ ಆ ಥರದ ಒಂದು ದೊಡ್ಡ ದೊಡ್ಡ ಸಕ್ಸಸ್ಗಳಾಗೋದಕ್ಕೆ ಸಾಧ್ಯ ಆಯಿತು ಸರ್. ಇನ್ಫ್ಯಾಕ್ಟ್ ಇವಾಗ ಸಿನಿಮಾ ರಿಲೀಸ್ ಆಗ್ತಿದೆ ಅಂತಂದಾಗ ನೀವು ಆ ಸಿನಿಮಾದ ನಿರ್ದೇಶಕರಾಗಿ ಎಷ್ಟು ಖುಷಿ ಪಡ್ತೀರಾ? ಯಾಕಂದರೆ ಇವತ್ತು ಅಪ್ಪು ಅವ್ರು ಇಲ್ಲ, ಅಶ್ವಿನಿ ಮೇಡಮ್ ಅವರೇ ಮುಂದೆ ನಿಂತು ಆ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದಾರೆ. ಅಲ್ಲ, ಸಿನಿಮಾ ನಮಗೆ ಎರಡು ಇದೆ ಸರ್. ಒಂದು ಸಂತೋಷ, ಇನ್ನೊಂದು ಒಂದು ಫೀಲು. ಅಂದರೆ ಅಪ್ಪು ಅವರು ತೀರ್ಕೊಂಡಾದ್ಮೇಲೆ ಈ ಸಿನಿಮಾ ರಿಲೀಸ್ ಆಗ್ತಿರಲಿಲ್ಲ, ಅವ್ರ ಆಬ್ಸೆನ್ಸಲ್ಲಿ ಅಂತ ನಮಗೆ ಒಂದು ಫೀಲ್ ಅದು ಇದ್ದೇ ಇರುತ್ತೆ ಸರ್. ಬಟ್ ಇನ್ನೊಂದೇನು ಅಂತಂದರೆ, ಅಂಥ ಒಂದು ಸಿನಿಮಾ ಜನಕ್ಕೆ 21 ವರ್ಷ ಆದಮೇಲೂ ಜನ ಹೆಂಗೆ ರಿಸೀವ್ ಮಾಡ್ತಾರೆ ಅಂತ ಒಂದು ಕ್ಯೂರಿಯಾಸಿಟಿ. ಡೆಫಿನೆಟಾಗಿ ಫ್ಯಾಮಿಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರು ನೋಡ್ತಾರೆ ಅಂತ ನನಗೊಂದು ಅನ್ನಿಸ್ತಾ ಇದೆ. 100% ಜನಕ್ಕೆ ಇಷ್ಟ ಆಗುತ್ತೆ, ಯಾಕಂದರೆ ಎಲ್ಲ ಅಂಶಗಳು ಇದೆ ಅದರಲ್ಲಿ. ಕೌಟುಂಬಿಕ ಮೌಲ್ಯಗಳು ತುಂಬ ಇದ್ದಾವೆ. ಹಾಗಾಗಿ ಪ್ರೆಸೆಂಟ್ ಜನ್ರೇಷನಲ್ಲಿ ಈ ಥರ ಸಿನಿಮಾಗಳು ಸ್ವಲ್ಪ ಕಮ್ಮಿ ಬರ್ತಾ ಇದೆ ಈಗ. ಅದರಿಂದ ಸ್ವಲ್ಪ ಜನಕ್ಕೆ ಚೇಂಜ್ ಓವರ್ ಇರುತ್ತೆ ಅಂತ ನನಗೊಂದು ಫೀಲ್ ಇದೆ ಅಷ್ಟೇ. 100% ಸರ್. ಇತ್ತೀಚೆಗೆ ಅಂತೂ ಹೊಡಿ ಬಡಿ ಕಡಿ ಸಿನಿಮಾಗಳ ಅಬ್ಬರ ಹಾವಳಿ ಜಾಸ್ತಿ ಆಗಿದೆ. ಅಂಥದ್ರ ಮಧ್ಯೆ ಈ ಥರದೊಂದು ಅಚ್ಚ ಕನ್ನಡದ ಸಿನಿಮಾ, ಪ್ರತಿಯೊಬ್ಬರ ಮನಸ್ಸುಗಳಿಗೆ ನಾಟುವಂಥ ಸಿನಿಮಾ ಬಂದಾಗ, ಅದರಲ್ಲೂ ಅಪ್ಪು ಅಂತಹ ಒಬ್ಬ ವ್ಯಕ್ತಿ ಬಂದು ಅದನ್ನ ಅನೆಕ್ಟ್ ಮಾಡಿ ತೋರಿಸುವಾಗ ಅಫ್ಕೋರ್ಸ್ ರಿಸೀವ್ ಮಾಡ್ಕೊಂತ ಖುಷಿ ಆಗುತ್ತೆ ಸರ್. ಎಷ್ಟು ಥಿಯೇಟರ್ಸ್ ಪ್ಲಾನ್ ಮಾಡ್ತಿದ್ದೀರಿ ಸರ್? ಇಲ್ಲ, ಆಲ್ಮೋಸ್ಟ್ ಅಲ್ಲೂ ಅದು ಮಲ್ಟಿಪ್ಲೆಕ್ಸ್ ಥಿಯೇಟ್ರೆಲ್ಲ ಮಾಡಿದ್ದಾರೆ. ಆಮೇಲೆ ತಾಲೂಕು ಲೆವೆಲ್ ಎಲ್ಲ ಒಂದೊಂದು ಥಿಯೇಟ್ರೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ಮೇನ್ ಥಿಯೇಟ್ರನ್ನ ಡಿಸೈಡ್ ಮಾಡಿಲ್ಲ ಇಲ್ಲಿ ಸರ್. ನರ್ತಕಿನ ಸಂತೋಷನ್ ಡಿಸೈಡ್ ಮಾಡಿಲ್ಲ, ವೀರೇಶ ಮಾಡಿದ್ದು, ಮಾಮೂಲಿ AMB, ಒರೇನ್ ಮಾಲು, PVR ಎಲ್ಲ ಕಡೆನೂ ಮಾಡಿದ್ದಾರೆ. ನಾನು ಆವಾಗಲೇ ಇನಿಷಿಯಲಲ್ಲಿ ಹೇಳ್ತಾ ಇದ್ದೆ, ಲಾಸ್ಟ್ ಇಯರ್ ಅಪ್ಪು ರಿಲೀಸ್ ಆಗಿತ್ತು, ಅದಕ್ಕೆ ಬಿಫೋರ್ ಜಾಕಿ ರಿಲೀಸ್ ಆಗಿತ್ತು ಅಂತ. ಈ ವರ್ಷ ಆಕಾಶು ಅಂದ್ರೆ 13th ರಿಲೀಸ್ ಮಾಡ್ತಾ ಇದ್ರ, 19th ಬೇರೆ ಯಶೋರ್ದು ಟಾಕ್ಸಿಕ್ ಬೇರೆ ಇದೆ ಬರ್ತಾ ಇದೆ. ಹೌದು. ಸೊ ಆ ಟಾಕ್ಸಿಕ್ ಬರ್ತಿದೆ ಅನ್ನೋ ಕಾರಣಕ್ಕೇನೆ 1 ವೀಕ್ ಬಿಫೋರ್ ಮಾಡ್ತಿದ್ರಾ ಹೇಗೆ ಅಂತ? 13th ಇಲ್ಲ, ಆ್ಯಕ್ಚುಲಿ ಕರೆಕ್ಟ್ ಡೇಟು ಅದಕ್ಕೆ ಫ್ರೈಡೇ ಒಂದು ಕನೆಕ್ಟ್ ಆಗಬೇಕಲ್ಲ, ಅದು ಆ್ಯಕ್ಚುಲಿ 19th ಮಾಡ್ತಾ ಇದ್ದಾರೆ ಅವರು. ನಮಗೆ ಈಗ 17th ಮಾಡೋಣ ಅಂತಂದ್ರೆ ಬುಧವಾರ ಗಿದುವಾರ ಆ ಥರದ್ದು ಇರುತ್ತೆ. ಮೇ ಬಿ ಅವ್ರಿಗೇನು ಅವರ ಕ್ಯಾಲೆಂಡರಲ್ಲಿ ಅವ್ರಿಗೇನು ಒಂದು ನಂಬಿಕೆ ಇದೆಯಾ ಮೇಡಮ್. ಹೋದ ಸಲನೂ ಇದನ್ನು ಕೂಡ ಅಪ್ಪು ಪಿಕ್ಚರ್ನು ಕೂಡ ಒಂದು ವಾರ ಮುಂಚೆನೇ ಮಾಡಿದರು ಸೆಲೆಬ್ರೇಷನ್ಗೆ. ಟಾಕ್ಸಿಕ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ವಾರನೇ ಮುಂಚೆ ಮಾಡಿದರು. ಅದು ಮೇ ಬಿ 12-13 ಏನೋ ಮಾಡಿದರು ಅಂತ ಅನಿಸುತ್ತೆ ನನಗೂ. ಹೋದ ವರ್ಷ ಅಪ್ಪು ಅವರು ಇದು 13th ಮಾಡ್ತೀವಿ ಅಂದರೆ ನಾನು ಜನವರಿಯಲ್ಲೇ ಹೇಳೋದು ಮಾಡ್ತೀನಿ 13th ಅಂತ. ಎಲ್ಲ ಮೇಡಮೇ ಡಿಸಿಷನ್. ಈಗ ಆಕಾಶ್ ಸಿನಿಮಾದಲ್ಲಿ ಇರ್ತಕ್ಕಂಥ ಸಾಕಷ್ಟು ತಂತ್ರಜ್ಞರು ಮತ್ತು ಕಲಾವಿದರು ಈಗೆಲ್ಲ ಇದ್ದಾರೆ. ಸೊ ಎಲ್ಲರನ್ನು ಪೂಲ್ ಮಾಡಿ ಏನಾದರೂ ಒಂದು ಸ್ಪೆಷಲ್ ಸಂದರ್ಶನ, ಟ್ರಿಬ್ಯೂಟ್ ಮಾಡೋದು, ಪ್ರಮೋಷನ್ಸ್ ಮಾಡೋದು, ಆ ಥರದ್ದೇನೋ ಆಲ್ಮೋಸ್ಟ್ ಅಲ್ಲಿ ಮಾಡ್ತಾ ಇದ್ದಾರೆ. ಪ್ರಮೋಷನ್ ಎಲ್ಲ PRK ಪ್ರೊಡಕ್ಷನ್ ಕಡೆಯಿಂದ ಪ್ರತಿಯೊಬ್ಬನು ಒಂದು ಪೋಸ್ಟರ್ ಆಗಲಿ ಇದನ್ನಾಗಲಿ ಎಲ್ಲನೂ ಸೋಷಿಯಲ್ ಮೀಡಿಯಾದಲ್ಲಿ ಅನ್ವೇಲ್ ಮಾಡ್ತಾ ಇದ್ದಾರೆ. ಮತ್ತು ಕೆಲವರು ಕೂಡ ಇಂಟ್ರೂಸ್ ಕೊಟ್ಟಿದ್ದಾರೆ. ಅದು ಮೇ ಬಿ ಈಗ ಶುರು ಮಾಡ್ತೀವಿ, 3 weeks ಬಿಫೋರ್ ಮಾಡಿದಾಗ ಜನಕ್ಕೆ ರೀಚ್ ಆಗುತ್ತೆ ಅಂತ. ಮೇ ಬಿ ಟ್ಯೂಸ್ಡೇ ವೆಡ್ನೆಸ್ಡೇಯಿಂದ ಈ ವೀಕಿಂದ ಶುರು ಮಾಡ್ತಾರೆ. ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಮಾತಾಡಿದ್ದೀವಿ, ಎಲ್ಲರೂ ಬೈಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಬೈಟ್ ಗಿಟ್ಟು ಏನೋ ಪ್ಲ್ಯಾನ್ ಮಾಡ್ತಾರೆ. PRKಲಿ ಅದು ಕ್ರಿಯೇಟಿವ್ ಟೀಮ್ ಇದೆ, ಅವ್ರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೂಪರ್ ಸರ್, ಥ್ಯಾಂಕ್ ಯು. ಸಾಕಷ್ಟು ವಿಚಾರಗಳನ್ನ ನಾವು ಶೇರ್ ಮಾಡ್ಕೊಂಡ್ವಿ. ಈಗ ಆಕಾಶ್ ಹೊರತಾಗಿ ಒಂದಷ್ಟು ಮಾತಾಡೋದಾದರೆ, ಕನ್ನಡ ಚಿತ್ರರಂಗ ನೀವು ನೋಡಿದಂತಹ ದಿನಗಳು, ಈಗ ಬದಲಾವಣೆ ಆಗಿರ್ತಕ್ಕಂಥ ದಿನಗಳು, ಟ್ರೆಂಡ್ಗೆ ಏನು ಹೇಳ್ತೀರಾ ಸರ್? ಅಲ್ಲ, ಬದಲಾವಣೆ ಜಗದ ನಿಯಮ, ಅದು ಹೆಲ್ತಿಯಾಗಿರಬೇಕು ಅಂತ ನನ್ನ ಆಸೆ. ಆಮೇಲೆ ನಾವು ಜನ ಏನು ಅಂತಂದರೆ ತಲೆ ಉಪಯೋಗಿಸಿ ಸಿನಿಮಾ ಮಾಡಬೇಕು, ದುಡ್ಡು ಉಪಯೋಗಿಸಿ ಸಿನಿಮಾ ಮಾಡಬೇಕು ಅಂತ ನಂದೊಂದು ಆಸೆ. ಈಗ ನಾವೆಲ್ಲ 55 ದಿನ 60 ದಿನದಲ್ಲಿ ಶೂಟಿಂಗ್ ಮಾಡ್ತಿದ್ವಿ. ಆಮೇಲೆ ಈಗ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಮೇಲೆ ಗ್ರ್ಯಾಂಡ್ಯೂರ್ ಮಾಡಬೇಕು ಅಂದ್ರೆ ಹಾಗೆ ಮಾಡಬೇಕು ಅಂತಿಲ್ಲ. ಕೆಲವು ಸಿನಿಮಾಗಳಿಗೆ ನಂಬರ್ ಆಫ್ ಡೇಸ್ ಅವಶ್ಯಕತೆ ಇದೆ. ಅದನ್ನೇ ಇಟ್ಕೊಂಡು ಪ್ರತಿಯೊಬ್ಬರು ಎಲ್ಲ ಸಿನಿಮಾನೂ ಅಷ್ಟೇ ಖರ್ಚು ಮಾಡಿದಾಗ ಪ್ರೊಡ್ಯೂಸರು ಬರ್ಡನ್ ಆಗುತ್ತೆ. ಯಾಕಂದ್ರೆ ನಿರ್ಮಾಪಕರು ಒಂದು ಸಿನಿಮಾ ಮಾಡಿದಾಗ ಅವ್ರನ್ನ ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯ. ಅಂದರೆ ಅವರಿದ್ದರೆ, ನಿರ್ಮಾಪಕರಿದ್ದರೆ ನಾವೆಲ್ಲ ಸರ್. ಅವರಿಲ್ಲ ಅಂದರೆ ಇನ್ವೆಸ್ಟರ್ ಇಲ್ಲ, ಕ್ರಿಯೇಟರ್ ಇಲ್ಲ ಅಂದರೆ ಸಿನಿಮಾ ಇಂಡಸ್ಟ್ರಿ ಇಲ್ಲ. ಅವ್ರು ಅಷ್ಟಿಲ್ಲದಿದ್ದರೆ ನಿರ್ಮಾಪಕರನ್ನ ಅನ್ನದಾತರು ಅಂತ. ನಿರ್ದೇಶಕನ ಸರಸ್ವತಿ ಪುತ್ರರು ಅನ್ನೋರು ಅವ್ರು ಹೇಳೋರು, ನಿರ್ಮಾಪಕರು ನಿರ್ದೇಶಕರಿಂದ್ರೆ ಇಲ್ಲ ನಾನು ಅಂತ ಹೇಳೋರು ಅವರು. ಅಂದರೆ ಅವ್ರು ಟ್ರೂ ಹೇಳೋರು. ಸಿನಿಮಾ ಇರೋದೇ ಪ್ರೊಡ್ಯೂಸರು ಡೈರೆಕ್ಟ್ರ್ ಕೈಯಲ್ಲಿ. ಒಬ್ಬ ಕ್ರಿಯೇಟ್ರು ಇನ್ವೆಸ್ಟರ್ ಇಲ್ಲ ಅಂದರೆ ಏನೂ ಇರೋಲ್ಲ, ವೇಸ್ಟ್. ಅಂಥದ್ರಲ್ಲಿ ಅವ್ರನ್ನ ಉಳಿಸೋ ನಿಟ್ಟಿನಲ್ಲಿ ಆಮೇಲೆ ಈಗಿನ ಬರೋ ಜನ ಆಗಲಿ, ಡೈರೆಕ್ಟರ್ಸ್ ಆಗಲಿ, ಕೆಲವರೆಲ್ಲ ವರ್ಕ್ ಮಾಡಿ ಅವ್ರಿಗೆ ಪ್ರೊಡ್ಯೂಸರ್ಗೆ ಕಂಫರ್ಟಬಲಾಗಿ ಕೆಲಸ ಮಾಡಬೇಕು ಅಂತ ನನ್ನ ಆಸೆ. ಆಮೇಲೆ ಈಗ ನಾನೊಂದು ಸಿನಿಮಾ ಮಾಡಿ ಆ ಪ್ರೊಡ್ಯೂಸರ್ ಊರು ಬಿಟ್ಬಿಟ್ರೆ ನೆಕ್ಸ್ಟು ಇಂಡಸ್ಟ್ರಿ ಕ್ಲಾಸು
ಅದೇ ಅವರು ಇನ್ನು ಅಟ್ಲೀಸ್ಟ್ ಇದ್ರಲ್ಲಿ ಸುಮಾರಾಗೋಯ್ತು, ಇನ್ನೊಂದು ಸಿನಿಮಾ ಟ್ರೈ ಮಾಡಿ, ಇನ್ನೊಂದು 2-3 ಸಿನಿಮಾ ಮಾಡಿದ ಬೇರೆ ಡೈರೆಕ್ಟರ್ಗಳನ್ನ ಇಟ್ಕೊಂಡು ಬೇರೆ ಡೈರೆಕ್ಟರ್ಗಳಿಗೆ ಕೆಲಸ ಸಿಗುತ್ತೆ, ಕೆಲಸಗಾರರಿಗೆ ಕೆಲಸ ಸಿಗುತ್ತೆ, ಇಂಡಸ್ಟ್ರಿಗೆ ಒಂದು ಹೆಲ್ಪ್ ಆಗುತ್ತೆ ಅಂತ. ಪ್ರೊಡ್ಯೂಸರ್ನ ಮೈಂಡಲ್ಲಿ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಷ್ಟೇ ನಮ್ಮ ಮಹೇಶ್ ಸರ್. ನನಗೆ ಯಾವಾಗಲೂ ಒಂದು ಕಾಡೋದು, ಸಿನಿಮಾದ ಮೂಲ ಉದ್ದೇಶ ಎಂಟರ್ಟೈನ್ಮೆಂಟ್ ಆದರೂ ಕೂಡ ಉದ್ಯಮ ಕೂಡ ಅಫ್ಕೋರ್ಸ್ ಮೇಕಿಂಗ್ ಮನಿ ಆಲ್ಸೋ ಇಂಪಾರ್ಟೆಂಟ್. ಆದರೆ ಇತ್ತೀಚೆಗೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ಗಳು ನೀವು ಹೇಳ್ದಂಗೆ ಅದಕ್ಕೆ ನೀಡ್ ಇಲ್ಲದೆ ಇರ್ತಕ್ಕಂಥದ್ದು. ಈಗ ಫಾರ್ ಎಕ್ಸಾಂಪಲ್ಲು ₹5 ಹಾಕೋ ಹತ್ರ ₹50 ಹಾಕೋದು, ಮತ್ತು ಪ್ರೊಡ್ಯೂಸರ್ಸ್ ಬರ್ಡನ್ ಆಗೋದು, ಸಿನಿಮಾ ಕ್ಲಿಕ್ ಆಗದೆ ಇರೋದು, ಈ ಥರದ್ದು ತುಂಬ ನಡೀತಾ ಇದ್ದಾವೆ. ಒಂದೇನು ಅಂದರೆ ಸರ್, ಈಗ ನಾನು ನಿಮ್ಗೊಂದು ಐಡಿಯಾ ಹೇಳ್ತೀನಿ ಸರ್. ನನ್ನ ಡೈರೆಕ್ಟ್ರಾಗಿ ನಾನು ಹೀರೋ ಆಗಿ ನಿಮ್ಗೆ ಕೇಳ್ಕೊಬೋದು ಹಿಂಗೆ ಮಾಡೋಣ ಅಂತ. ಬಟ್ ಪ್ರೊಡ್ಯೂಸರ್ ನೀವು ಡಿಸಿಷನ್ ತಗೋಬೇಕು, ಪ್ರೊಡ್ಯೂಸರ್ ಬುದ್ಧಿವಂತರಾಗಬೇಕು ಅಂತ ನನ್ನ ಇಂಟು. ಯಾಕಂದರೆ ದುಡ್ಡು ಹಾಕೋರಿಗೆ ನಾನು ಹೆಂಗೆ ತೆಗಿಬೇಕು ಅನ್ನೋ ಒಂದು ಐಡಿಯಾ ಇರಬೇಕು. ವೇಗಾಗಿ ನಂಬೋಕ್ಕಾಗಲ್ಲ ಸರ್. ಆಮೇಲೆ ಕೆಲವು ಸಿನಿಮಾಗೆ ಪ್ಯಾನ್ ಇಂಡಿಯಾ ಸಿನಿಮಾ ಅವಶ್ಯಕ. ಪಾಪ KGF ನಿಜವಾಗ್ಲೂ ಮಾಡೋದು ಖುಷಿ. ಹಳೆ ಸಿನಿಮಾಗಳು ಮಾಡಿರ್ಬೋದು ರಾಜ್ಕುಮಾರ್ ಅವರು, ಬಟ್ ಈಗಿನ ಜನ್ರೇಷನ್ಗೆ ಎಲ್ಲ ಭಾಷೆಗಳಿಗೂ ಕನ್ನಡ ಇಂಡಸ್ಟ್ರಿ ಗತ್ತೆ ಏನು ಅಂತ ತೋರಿಸ್ಕೊಟ್ಟಿದ್ದೆ ಒಂದು KGF, ಒಂದು ಕಾಂತಾರ, ಆ ಸಿನಿಮಾಗಳಿಂದ. ನಾವು ಅದನ್ನು ಲೆಗೆಸಿನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕೇ ಹೊರತು ಕೆಟ್ಟ ಸಿನಿಮಾ ಮಾಡಿ ನಮ್ಮ ಬಿಸ್ನೆಸ್ ನಾಳು ಮಾಡ್ಬಾರ್ದು ನಾವು. ಈಗ ನೀವು ಮಾಡೋದಕ್ಕೆ ಪ್ಯಾನ್ ಇಂಡಿಯಾ ಅಂತ ನಾನು ಮಾಡಿ ನಾನು ಏನೋ ಅಲ್ಲ, ನನ್ನ ಅವಶ್ಯಕತೆ ಇದೆಯಾ, ಈ ವ್ಯಕ್ತಿ ಮಾಡಿದ್ರೆ ಆ ಸಿನಿಮಾಗೆ ಅವಶ್ಯಕತೆ ಅಂತ ನೋಡ್ಕೊಂಡು ಮಾಡಬೇಕು ಅಂತ ಅಷ್ಟೇ, ಬೇರೆ ಏನೇನು. ಆದರೆ ಡಿಸಿಷನ್ ತಗೊಳ್ಳೋದು ಪ್ರೊಡ್ಯೂಸರ್ ಅಲ್ಟಿಮೇಟ್ ಸರ್. ಅವರು ಎಲ್ಲ ಮಾಡಬೇಕು. ನಾನು ಹೇಳೋದೊಂದು, ಪ್ರೊಡ್ಯೂಸರ್ ಮಾಡೋದೊಂದು, ಅದ್ರ ಕಷ್ಟ ಆಗುತ್ತೆ. ಎಲ್ಲದಕ್ಕೂ ಮೇನ್ ಕಾರಣ ಪ್ರೊಡ್ಯೂಸರ್ಸ್. ಏನೇ ಸಿನಿಮಾ ಮಾಡಬೇಕು, ನಂಗೆ ಹಿಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತ ಹೇಳಿದಾಗಲೇ ಅದು ನಡೆಯೋದು. ಅಲ್ಲ, ಮೊದಲೇ ನಾನು ಬಜೆಟ್ ಮೊದಲೇ ಫ್ರೀಸ್ ಆಗ್ತಿತ್ತಂತೆ, ಬಜೆಟ್ ಅಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಿದ್ದೆ ಸರ್. ವಜೇಶ್ವರಿ ಕಂಬೈನ್ಸಲ್ಲಿ ಪೂಜೆ ಮಾಡೋದ್ ದಿನ ನನಗೆ ಹೇಳೋರು, ಏಪ್ರಿಲ್ 28ಕ್ಕೆ ಸಿನಿಮಾ ರಿಲೀಸಪ್ಪ ಅಂತ ಹೇಳ್ಬಿಡೋರು ನನಗೆ. 110 days ರಿಲೀಸ್ ಮಾಡಿದ್ದೀನಿ, ನೆಗೆಟಿವ್ ವಿತ್ ನೆಗೆಟಿವ್. January 7th ಸ್ಟಾರ್ಟು, 110 daysಲ್ಲಿ April 28th ಸಿನಿಮಾ ರಿಲೀಸು. ಅಂದರೆ ರೌಂಡ್ ದ ಕ್ಲಾಕ್ ಅಷ್ಟು ಇದಾಗಿ ಮಾಡ್ತೀವಿ. ಈಗ ಡಿಜಿಟಲ್ ಇನ್ನೂ ಈಸಿ. ಯಾವಾಗ ನೆಗೆಟಿವ್ ಟೆಲಿಸಿನಿಮಾ ಎಲ್ಲ ಮಾಡಬೇಕಿತ್ತು. ಅಂದರೆ ನಾನೇನೋ ಮಾಡಿಬಿಟ್ಟಿದ್ದೀನಿ ಅಂತಲ್ಲ, ಆಮೇಲೆ ಶ್ರದ್ಧೆ ಭಯ ಈಗಿನ ಜನ್ರೇಷನ್ನವ್ರಿಗೂ ಇರಬೇಕು ಅಂತ ಅಷ್ಟೇ, ಬೇರೆ ಇನ್ನೇನಿಲ್ಲ. ಅಲ್ಟಿಮೇಟು ಅವರೆಲ್ಲ ಬುದ್ಧಿವಂತರಲ್ಲ ಅಂತಲ್ಲ, ಬುದ್ಧಿವಂತರಿದ್ದಾರೆ. ಬಟ್ ಏನು ಅಂದರೆ ಎಲ್ಲನೂ ಸರಿ ತೂಗಿಸ್ಕೊಂಡು ಒಂದಾಗಿ ಹೋಗ್ಬೇಕು. ಯಾಕಂದರೆ ಪ್ರೊಡ್ಯೂಸರ್ ಇದ್ದರೆ ನಾವಲ್ಲ ಅಂತ ಅಷ್ಟೇ. ಪ್ರೊಡ್ಯೂಸರ್ನ ಮನಸ್ಸಲ್ಲಿ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಷ್ಟೇ. ಸರ್, ನಾನು ಆವಾಗಲೇ ಹೇಳ್ತಿದ್ದೆ, ಸಿನಿಮಾದ ಉದ್ದೇಶ ಎಂಟರ್ಟೈನ್ಮೆಂಟೇ ಇರ್ಬೋದು, ಆದರೆ ಇತ್ತೀಚೆಗೆ ಹೆಂಗಾಗ್ಬಿಡ್ತಿದೆ ಅಂದರೆ ಹೆವಿ ವೈಲೆನ್ಸ್ ಜಾಸ್ತಿ ಆಗ್ತಾ ಇದೆ ಸಿನಿಮಾಗಳಲ್ಲಿ ಅಂತಕ್ಕಂಥದ್ದು. ಮತ್ತು ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತಿದ್ದಾರೆ ಅಂತಕ್ಕಂಥದ್ದು ಪ್ರಶ್ನೆ ಆಗುತ್ತೆ. ಆ್ಯಂಟಿ ಹೀರೋ ಸಿನಿಮಾಗಳು ಬರ್ತಾ ಇದ್ದಾವೆ ಜಾಸ್ತಿ, ವೈಲೆನ್ಸ್ ಹೆವಿ ಇದೆ ಸರ್. ನಾನು ರೀಸೆಂಟಾಗಿ ಮಾರ್ಕೋ ಅಂತ ಒಂದು ಸಿನಿಮಾ ನೋಡಿದೆ ಮಲಯಾಳಮಲ್ಲಿ. ಹೌದು. ಸೊ ಅದು ಸೀಕ್ವೆಲ್ ಅನೌನ್ಸ್ ಮಾಡಿದ್ರು. ಸಿನಿಮಾ ಒಳ್ಳೆ ದುಡ್ಡು ಕೂಡ ಮಾಡ್ತಾರೆ. ಆದರೆ ಆತನಿಗೆ ಏನು ಟೀಕೆ ಟಿಪ್ಪಣಿಗಳು ಬಂತು ಅದನ್ನೆಲ್ಲ ನೋಡ್ಬಿಟ್ಟು ನಾನು ಮಾರ್ಕೊಟ್ಟು ಮಾಡಲ್ಲ ಅಂತ ಅಫಿಷಿಯಲ್ ಅನೌನ್ಸೇ ಮಾಡಿಬಿಟ್ಟು ಉನ್ನಿ ಮುಖಂದ ಆ ಥರದ್ದು ಒಂದಾಯಿತು. ಅದರಲ್ಲೂ ಒಂದು ಸೀನ್ ತುಂಬ ನನಗೆ ಕಾಡಿದ್ದು ಅಂತಂದರೆ, ಪ್ರಸವ ಆಗ್ತಾ ಇರ್ತಕ್ಕಂಥ ಟೈಮಲ್ಲಿ ಆ ಮಗುನ ಎತ್ಕೊಂಡು ಒಂದು ಕತ್ತಿ ಕೈಯಲ್ಲಿ ಇಟ್ಕೊಂಡು ಮಗುನ ಎತ್ಕೊಂಡು ಅದನ್ನ ಚಾಪ್ ಮಾಡಿ ಕರಳುಬಳ್ಳಿ ಕಟ್ ಮಾಡ್ಕೊಂಡು ಹಿಂಗೆ ಎತ್ಕೊಂಡ್ಬರೋದಿದೆ. ಸೊ ಅಂಥದಕ್ಕೆಲ್ಲ ಈ ಸೆನ್ಸಾರ್ ಮಂಡಳಿ ಹಿಂಗೆ ಕ್ಲೀನ್ ಚಿಟ್ ಕೊಡ್ತು. ಸೆನ್ಸಾರ್ಗೆ ಅಂತ ಅವ್ರಿಗೆ ಆದಂಥ ಒಂದು ಗೈಡ್ಲೈನ್ಸ್ ಇರುತ್ತೆ ಸರ್. ಅದು ನೋಡ್ಬಿಟ್ಟು ಈ ಸೀನ್ ಕಟ್ ಮಾಡಿ ಇದನ್ನು ಮಾಡಿ. ಆಮೇಲೆ ನೀವು ಸೆನ್ಸಾರ್ ಅಂತಂದ್ರೆ ನಮ್ಮ ಕರ್ನಾಟಕಕ್ಕೆ ಬೇರೆ ಸೆನ್ಸಾರ್ ಇದೆ, ತಮಿಳ್ನಾಡಲ್ಲಿ ಬೇರೆ ಸೆನ್ಸಾರ್ ಇದೆ, ಆಮೇಲೆ ತೆಲುಗಲ್ಲಿ ಬೇರೆ ಸೆನ್ಸಾರ್ ಇದೆ. ನಾನು ಒಂದು ಸಿನಿಮಾ ಮಾಡಿದ್ದೆ, ಅಡ್ಡ ಅಂತ ರೀಮೇಕ್, ಸುಬ್ರಹ್ಮಣ್ಯಪುರಂ ರೀಮೇಕ್, ಪ್ರೇಮ್ ಅವ್ರ ಹೀರೋ. ನಾನು ಕನ್ನಡದಲ್ಲಿ ಆಲ್ಮೋಸ್ಟ್ ಅದೇ ಥರ ವೈಲೆನ್ಸ್ ಮಾಡಿದ್ದೆ. ವೈಲೆನ್ಸ್ ಮಾಡಿದ್ದೆ. ಮಾಡಿದ ತಕ್ಷಣ ಪ್ರೇಮ್ ಅವ್ರು ಹೇಳಿದ್ರು, ನಾನು ವೈಲೆನ್ಸ್ ಕಟ್ ಮಾಡೋಣ ನಮ್ಮ ನೇಟಿವಿಟಿಗೆ ಜನಕ್ಕೆ ಅಂತ. ಫಸ್ಟ್ ಟೈಮ್ ಸಖತ ಮಾಡಿದ್ರಣ ನೀವು, ಕಮರ್ಷಿಯಲ್ ಡೈರೆಕ್ಟ್ರು ಇರಲಿ ಅಂತಂದ್ರು. ಮಾಡಿದೆ. ಬಟ್ ನಮ್ಮ ಸಿನಿಮಾಗೆ ಸರ್ಟಿಫಿಕೇಟ್ ಸಿಕ್ತು. ಬಟ್ ಈ ಒಂದು ಏನು ಹೇಳೋದು ಅಂದರೆ, ಸಿನಿಮಾ ವಿಜುವಲ್ಗೆ ಚೆನ್ನಾಗಿರುತ್ತೆ, ಬಟ್ ಒಂದು ಸೆಟ್ ಆಫ್ ಆಡಿಯನ್ಸ್ ಬಂದಾಗ, ಒಂದು ಫ್ಯಾಮಿಲಿ ಕರ್ಕೊಂಬಂದಾಗ ಮಕ್ಕಳು ಮರಿಗಳನ್ನೆಲ್ಲ ಅಲೋ ಮಾಡಲಾಗ ಅದೊಂದು ನಮಗೆ ಸೆಟ್ ಬ್ಯಾಕ್ ಆಗುತ್ತೆ, ನಮಗೊಂದು ಹಿಂದೆ ಉಳಿತೀವಿ ಆಗ. ಆ ಥರದ್ದೊಂದು ಸಮಸ್ಯೆ. ಆಮೇಲೆ ಅಭಿರುಚಿಗೆ ತಕ್ಕಂಗೆ ಸಿನಿಮಾಗಳು ಹೋಗ್ತವೆ. ಸೊ ಈಗ ಮಾರ್ಕೋ ಸಿನಿಮಾ ಓಡಿರೋದು ಜನ ನೋಡೋದಕ್ಕೆ ತಾನೇ ಓಡಿರೋದು, ಬೇರೆ ಇನ್ನೊಂದು ಯಾವುದೇ ಆ್ಯಕ್ಷನ್ ಸಿನಿಮಾ ಆಗಲಿ ಜನ ನೋಡಿರೋದಕ್ಕೆ ಹೋಗಿರೋದು. ಬಟ್ ಮನಸ್ಸಲ್ಲಿ ಕೊನೆವರೆಗೂ ಉಳಿಯೋದು ಯಾವುದೋ ಗೊತ್ತಾ ಸರ್? ಒಂದು ಚಲಿಸೋ ಮೋಡಗಳು, ಒಂದು ಬಂಗಾರದ ಮನುಷ್ಯ, ಒಂದು ಹಾಲು ಜೇನು. ಅಲ್ಲಲ್ಲ, ನಾನು ಈಗಿನ ಜನ್ರೇಷನ್ಗೆ ಕೆಲವು ನಾನು ನೇಮ್ಸ್ ತಗೊತಾ ಇದ್ದೀನಿ. ಏನಕ್ಕೆ ಅಂತಂದರೆ, ಪುಷ್ಪ ಸಿನಿಮಾ ನೋಡಿದ ಮೇಲೆ ಅಫ್ಕೋರ್ಸು ಯಥೇಚ್ಛವಾದಂಥ ಎಂಟರ್ಟೈನ್ಮೆಂಟ್ ಇದೆ. ನಾವು ಕೊಡೋ ಕಾಸಿಗೆ ಮೋಸ ಇಲ್ಲ, ಎಂಟರ್ಟೈನ್ಮೆಂಟ್ ಇದೆ ಪುಷ್ಪ ಸಿನಿಮಾ. ಆ್ಯಂಟಿ ಹೀರೋ ಸಿನಿಮಾ ಆಗಿರೋದ್ರಿಂದ ಅದೇ ಥರದ ಒಂದು ಸ್ಮಗ್ಲಿಂಗ್ ಮಾಡೋದಕ್ಕೆ ತುಂಬ ಜನ ಕೈ ಹಾಕಿದ್ರು. ದೃಶ್ಯ ಸಿನಿಮಾ ಬಂದಾದ ನಂತರ ಮೋಹನ್ ಲಾಲ್ ಅವ್ರದ್ದು ಅದೇ ಥರದ ರೀತಿಯಲ್ಲಿ ಒಂದಷ್ಟು ಮರ್ಡರ್ಗಳಾಗೋದಕ್ಕೆ ಶುರುವಾದವು. ಅಂದರೆ ಸಿನಿಮಾ ತುಂಬ ಇಂಪ್ಯಾಕ್ಟ್ ಆಗುತ್ತೆ ಸೊಸೈಟಿ ಮೇಲೆ. ಸಿನಿಮಾ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದೇ ನನಗೇನೋ ಸಿನಿಮಾ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದಲ್ಲ, ಅದಾದಾಗ ನಾವು ಸಿನಿಮಾ ಬಗ್ಗೆ ಬ್ಲೇಮ್ ಮಾಡ್ತೀವಿ ಅನ್ಸುತ್ತೆ. ಅವರು ನಮಗಿಂತ ಇನ್ನೂ ಕ್ರಿಮಿನಲ್ ಮೈಂಡೆಡ್ಸ್ ಇದೆ, ಸಿನಿಮಾಗಿಂತನೂ ಕ್ರಿಮಿನಲ್ ಮೈಂಡ್. ಅದನ್ನೇ ನಾವು ಇನ್ಸ್ಪೈರ್ ಆಗಿ ಕೆಲವು ಸಲ ಮಾಡಬೇಕಾಗಿದೆ, ಅಂಥದ್ದು ಮಾಡಿದ್ದಾರೆ ಜನ.
ಅಲ್ಲಿ ಎಲ್ಲೋ ಒಂದು ಕಡೆ ಇದು ನಡೆದಾಗ ಸಿನಿಮಾ ಕನೆಕ್ಟ್ ಆಗುತ್ತೆ. ಮೇ ಬಿ ಇದ್ರೂ ಇರ್ಬೋದು, ಹೇಳೋಕ್ಕಾಗಲ್ಲ. ಅದನ್ನು ನೋಡಿ ಇನ್ಸ್ಪೈರ್ ಆಗಿ ಮಾಡಿರ್ತಾರೆ. ಬಟ್ ನಾನು ಒಬ್ಬನೇ ಚೇಂಜ್ ಮಾಡೋಕ್ಕಾಗಲ್ಲ ಸರ್. ಏಕೆಂದರೆ ನಾನು ನಿಮಗೆ ಹೇಳಿ ಚೇಂಜ್ ಮಾಡಿ, ಇನ್ನೊಬ್ರಿಗೆ ಹೇಳಿ ಮಾಡಿ ಚೇಂಜ್, ಅವ್ರವ್ರ ಮನಸ್ಸಿಗೆ ಹತ್ತು ಮಾಡಬೇಕು. ಈಗ ನನ್ನ ಸ್ಟೈಲ್ ಆಫ್ ಸಿನಿಮಾ ನಾನು ಮಾಡ್ತೀನಿ, ನಿಮ್ಮ ಸ್ಟೈಲ್ ಆಫ್ ಸಿನಿಮಾ ಮಾಡ್ತೀನಿ. ನೀವು ಮಾಡೋದು ತಪ್ಪು ಅಂತ ನನಗೆ ಹೇಳೋ ಅಧಿಕಾರ ಇಲ್ಲ. ಯಾಕಂದ್ರೆ ಯುವರ್ ಮೈಂಡ್ ಸೆಟ್ಟಿಂಗ್ ಇಸ್ ನಾಟ್ ಮೈ ಸ್ಟೇಟಸ್, ಮೈ ಮೈಂಡ್ ಸೆಟ್ಟಿಂಗ್ ಇಸ್ ನಾಟ್ ಯುವರ್ ಸ್ಟೇಟಸ್. ಆಮೇಲೆ ಇನ್ನೊಬ್ಬರ ಬಗ್ಗೆ ಮಾತಾಡೋ ಹಕ್ಕು ಇಲ್ಲ ನನಗೆ. ನನ್ನ ಕೆಲಸ, ನನ್ನ ಜವಾಬ್ದಾರಿ ಅಂದರೆ ಅಷ್ಟೇ ಮಾಡ್ಕೊಂಡು ಹೋಗೋದು. ಬಟ್ ನೀವು ಕೇಳ್ತೀನಿ ಅಂತ ಹೇಳಿದೆ, ಅವ್ರವ್ರ ಅಭಿರುಚಿ ಅದು. ಅವ್ರು ಇಷ್ಟ ಬಂದಾಗ ಮಾಡ್ತಾರೆ. ಅದರಲ್ಲಿ ಗೆಲ್ತಾರೆ, ಸೋಲ್ತಾರೆ, ಅವ್ರ ಹಣೆ ಬರ ಅಷ್ಟೇ ಅದು. ಸೂಪರ್ ಸರ್. ಇನ್ನು ರಿಷಬ್ ಶೆಟ್ಟಿ ಮತ್ತು ನಮ್ಮ ಯಶ್ ಅವರು ನಮ್ಮ ಕನ್ನಡ ಚಿತ್ರರಂಗವನ್ನು ಇಡೀ ವಿಶ್ವ ಸಿನಿ ದುನಿಯಾ ಬೆರಗುಗಣ್ಣಿನಿಂದ ನೋಡುವಂತೆ ಮಾಡಿದ್ರು. ಸೊ ಆ ಒಂದು ಹೆಮ್ಮೆ, ನಾವು ಕನ್ನಡಿಗರಾಗಿ ಹೆಮ್ಮೆ ಪಡುವಂಥ ಕ್ಷಣಗಳಿವು. ಸೊ ಆ ನಿಟ್ಟಿನಲ್ಲಿ ಅವರಿಬ್ಬರ ಒಂದು ಟ್ಯಾಲೆಂಟ್ ಬಗ್ಗೆ ಏನು ಸರ್? ತುಂಬ ಖುಷಿಯಾಗುತ್ತೆ ಸರ್. ಯಶ್ ನನಗೆ ಹಳೆಯ ಪರಿಚಯ. ನಾವು ಆಕಾಶ್ ಸಿನಿಮಾ ಶೂಟಿಂಗ್ ಮಾಡುವಾಗ ಅವರು ನಮ್ಮ ಶೂಟಿಂಗ್ ಬರೋರು ಒಂದೊಂದ್ಸಲ ಬಂದು ಶೂಟಿಂಗ್ ನೋಡ್ತಾ ಇರೋರು. ಆಗಿಂದ ಪರಿಚಯ ನನಗೆ. ಎಷ್ಟು ಇಷ್ಟು ಮಟ್ಟಿಗೆ ಬೆಳೆಯೋಕ್ಕೆ ಕಾರಣ ಅಂದರೆ ಸರ್, ಹಾರ್ಡ್ ವರ್ಕು, ಡೆಡಿಕೇಶನ್ನು. ಆಮೇಲೆ ಬೇರೆದ್ರ ಬಗ್ಗೆ ಮಾತಾಡಲ್ಲ, ಬೇರೆದ್ರ ಬಗ್ಗೆ ತಲೆಗೆಡಿಸ್ಕೊಳ್ಳಲ್ಲ, ಇನ್ನೊಬ್ಬರ ಬಗ್ಗೆ ಮಾತಾಡಲ್ಲ. ಅವ್ರ ಕೆಲಸ ನಾವು ಗೆಲ್ಲಬೇಕು. ಆಮೇಲೆ ಕೆಲಸ ನಾವು ಗೆಲ್ಲೋದು ಬೈ ಫ್ಲೂಕಾಗಿ ಗೆಲ್ಬೋದು ಸರ್. ಬಟ್ ಒಂದು ಸ್ಟೇಜ್ ಮೇಲೆ ನಾನು ಮಾಡ್ತೀನಿ, ಹಿಂಗೆ ಕನ್ನಡ ಇಂಡಸ್ಟ್ರಿ ಈ ಲೆವೆಲ್ಗೆ ತಗೊಂಡೋಗಿ ನಾವು ಎಲ್ಲ ಗುರ್ತಿಡ್ಬೇಕು, ಹಂಗೆ ಮಾಡ್ತೀನಿ ಅಂತ ಹೇಳಿ ಮಾಡೋದಿದೆಯಲ್ಲ, ಅದು ಅಕಸ್ಮಾತ್ ಮಾಡಲಿಲ್ಲ ಅಂದ್ರೆ ಜನ ಹೇಳ್ಕೊಳ್ಳೋರು ಏನೇನೋ ಮಾತಾಡ್ತಾರೆ ಅಂತ. ಹಂಗೂ ಮಾತಾಡಿದರು, ಬಟ್ ಅದನ್ನು ಸಾಧಿಸಿ ತೋರಿಸಿದ್ರು. ಖುಷಿ ಕೊಡುತ್ತೆ. ನಮ್ಮ ಒಬ್ಬ ಕನ್ನಡದ ಒಂದು ಹುಡುಗ ಈ ಲೆವೆಲ್ ನ್ಯಾಷನಲ್ ಮಟ್ಟಕ್ಕೆ ಬೆಳೆದು ಬಾಲಿವುಡ್ ಅವರೆಲ್ಲ ಕನ್ನಡಕ್ಕೆ ಕರ್ಕೊಂಬಂದು ಆಮೇಲೆ ಒಂದು ಸಿನಿಮಾ ಸಕ್ಸಸ್ ಆದಾಗ ನೋಡಿ ಸರ್, ನಮ್ಮ ಹತ್ರ ಟೆಕ್ನಿಷಿಯನ್ಗಳೆಲ್ಲ ಹೊರಗಡೆ ಹೋದರು. ಈಗ ಅಜನೀಶ್ ಅವರಾಗಲಿ, ರವಿ ಬಸ್ರೂರಾಗಲಿ, ಹಿಂದಿ, ತಮಿಳು, ತೆಲುಗು ಎಲ್ಲ ಬಿಸ್ನೆಸ್. ಅದು ಪುನೀತ್ ಅವ್ರಿಗೆ ತುಂಬ ಆಸೆ ಇತ್ತು, ನಮ್ಮ ಕನ್ನಡ ಇಂಡಸ್ಟ್ರಿನ ಈ ಲೆವೆಲ್ ಮಾಡ್ತಾ. KGF ಆದಾಗ ಹೇಳಿದ್ರು ಅವ್ರು ಒಂದು ಮಾತು, ಯಶ್ ಏನು ಮಹೇಶ್ ನಮ್ಗೆ ಸಿನಿಮಾ ಹಿಂಗೆ ರೀಚ್ ಆಯಿತು, ಹಂಗೆ ಮಾಡ್ಬೇಕು ಮಹೇಶ್ ಸಿನಿಮಾಗಳು. ನಮ್ಮ ಜನ ಬೇರೆ ಭಾಷೆಯವ್ರು ನೋಡಿ ನಮ್ಮನ್ನ ಇದು ಮಾಡಬೇಕು, ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ನಿಜವಲ್ಲ. ಯಶ್ ಒಂದು ಆ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡೋದು. ಪ್ರಶಾಂತ್ ನೀಲು ಎಕ್ಸ್ಟ್ರಾರ್ಡಿನರಿ ಡೈರೆಕ್ಟ್ರು, ನಾನು ಭಾಳ ಇಷ್ಟವಾದ ಡೈರೆಕ್ಟ್ರು. ಅವ್ರು ಹೆಚ್ಚಿಗೆ ಮಾತಾಡಲ್ಲ, ಒಂದು ಇಂಟರ್ವ್ಯೂ ಕೊಡಲ್ಲ. ನೋಡಿದ್ದೀನಿ ಅವ್ರು ಇಂಟರ್ವ್ಯೂ ಕೊಡೋದ್ರು ಕೂಡ ಎಲ್ಲೋ ಕರೆದಾಗ ಯಾರೋ ಹೇಳೋದು ನಮ್ಮ ಎದುರುಗಡೆ ನಿಂತಿದ್ದಾಗ ನೋಡಿದೆ, ನಮ್ಮದೇ ಯಾಕೆ ತಗೊತೀರಿ, ಹೀರೋಯಿನ್ ತಗೊಳ್ರಿ, ನಮ್ಮನ್ನ ಯಾರು ನೋಡ್ತಾರೆ ಅನ್ನೋರು. ಅಂದರೆ ಅವರು ಕೆಲಸ ಅಷ್ಟೇ. ನಿಜವಲ್ಲ ಅವ್ರು ಯಾಕೆ ಈಗ ಹೊರಗಡೆ ಎಷ್ಟೊಂದು ಡಿಮ್ಯಾಂಡ್ ಇದೆ, ಅವ್ರ ಹತ್ರ ವಿಷಯ ಇದ್ದಕ್ಕೆ ಡಿಮ್ಯಾಂಡ್ ಇರೋದು. 100% ನಿಜವಾಗ ಖುಷಿ ಆಗುತ್ತೆ. ಪ್ರಶಾಂತ್ ನೀಲ್ ಅವರು ಡೈರೆಕ್ಟ್ರು, ಮತ್ತು ರಿಷಬ್ ಶೆಟ್ಟಿ ಅವರು ಹೇಳ್ತಾರೆ, ನಾನು ನಿಮ್ಮ ಆಕಾಶ ಫಿಲ್ಮ್ ರಿಲೀಸ್ ಆಗಿ ನಾನು SLC ಏನೋ ಓದಿದೆ ಅಂತ ಎಲ್ಲೋ ಒಂದು ಸಲ ಹೇಳಿದರು ನನಗೆ. ಖುಷಿ ಆಗುತ್ತೆ. ಆ ಥರ ನಮ್ಮ ಸಿನಿಮಾ ನೋಡಿರೋರು ಈ ಥರ ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಎಲ್ಲಿ ಸಿಕ್ಕರು ಅದೇ ಪ್ರೀತಿನ ಮಾತಾಡಿ ಯಶ್ ಅವರಾಗಲಿ ಮತ್ತು ರಿಷಬ್ ಶೆಟ್ಟಿ ಅವರು, ಸರ್ ಮಹೇಶ್ ಅವ್ರು ಏನು ಮಾಡ್ತಿದ್ದಾರೆ ಅಂತ. ಯಶ್ ಪ್ರೀತಿ ಮಹೇಶಣ್ಣ ಏನಣ್ಣ ಅಂತ ಅಣ್ಣ ಅಂತ ಮಾತು ಆಗಿಂದನು ಚೆನ್ನಾಗಿ ಖುಷಿ ಆಗುತ್ತೆ ಸರ್. ಈಗ ಎಲ್ಲೋ ರೀಚ್ ಆಗಿದ್ದಾರೆ. ಈಗ ನೆಕ್ಸ್ಟು ಅವರು ಹಾಲಿವುಡ್ ಲೆವೆಲಲ್ಲಿ ಮಾಡಿರೋಂಥ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ. ಅವ್ರ ಟಾರ್ಗೆಟೇ ಹಾಲಿವುಡ್ ಲೆವೆಲು. 100% ಒಳ್ಳೇದಾಗಲಿ ಆ ಸಿನಿಮಾಗೆ ಅಂತೀನಿ. ರಿಷಬ್ ಶೆಟ್ಟಿ ಅವ್ರ ಸಿನಿಮಾಗಳು ಒಳ್ಳೇದಾಗಲಿ, ಇನ್ನೂ ನಮ್ಮ ಕನ್ನಡದ ಕೀರ್ತಿನ ಇನ್ನೂ ಹೆಚ್ಚಿನ ಮಟ್ಟಿಗೆ ಎತ್ಕೊಂಡು ಹೋಗಲಿ ಅಂತ. ರಾಜ್ಬಿ ಶೆಟ್ಟಿ ಅವರು ಕೂಡ ರೀಸೆಂಟಾಗಿ ಸೂಫ್ರಮ್ ಸೋ ಅಂತ ಒಂದು 5-6 ಕೋಟಿಯಲ್ಲಿ ಒಂದು ಸಣ್ಣ ಬಜೆಟ್ ಸಿನಿಮಾ ಮಾಡಿದ್ರು. ನಾನು ಅದನ್ನೇ ಹೇಳೋದು, 100 ಕೋಟಿ ಪ್ಲಸ್ ಕಲೆಕ್ಷನ್. ನಾನು ಅದನ್ನೇ ಹೇಳೋದು ಸರ್, ಅಜಯ್ ದೇವ್ಗನ್ ಕಸದಿಂದ ರಸ ತೆಗಿಬೇಕು ಅಂತ ಹೇಳ್ತಾರೆ. ಅದಷ್ಟೇ. ಅವರೆಲ್ಲ ಕರೆದು ಅಪ್ರಿಷಿಯೇಟ್ ಮಾಡಿ, ಏನೋ ಕತೆಗಳಿದ್ರೆ ಹೇಳಿ, ಕೊಲಾಬ್ರೇಷನ್ ಅಲ್ಲಿ ಮಾಡೋಣ ಅಂತೆಲ್ಲ. ಆಮೇಲೆ ಕೆಲವು ತುಂಬ ದುಡ್ಡು ಖರ್ಚು ಮಾಡಿರೋ ಸಿನಿಮಾಗಳು ಅಷ್ಟು ರೆವಿನ್ಯೂನೂ ಬಂದಿಲ್ಲ. ನಾನೇನು ಹೇಳೋದು ಅಂತಂದರೆ, ಹೆಂಗೆ ಬೇಕಾದ್ರೂ ಮಾಡ್ಬೋದು ಸರ್. ಅಂದರೆ ಜನಕ್ಕೆ ಇಷ್ಟ ಆಗೋ ಥರ ಸಿನಿಮಾ ಮಾಡೋಕೆ ನೀವು ಎಷ್ಟು ಖರ್ಚು ಮಾಡಿದೆಯಾ, ಎಷ್ಟಿದೆಯಾ ಅಂತ ನೋಡೋಲ್ಲ. ಯೂಶ್ವಲು ಸೂಫ್ರಮ್ ಶೋ ಸುಮಾರು ಜನ ಪ್ರೊಡ್ಯೂಸರ್ಗಳಿಗೆ ಬಂದು ಕೇಳ್ತಾರೆ ಆ ಥರದ್ದು ಒಂದು ಸಿನಿಮಾ ಮಾಡಿ ಅಂತ. ಅಂದರೆ ಈಗಿನ ಯಂಗ್ಸ್ಟರ್ ಜನ್ರೇಷನ್ ಡೈರೆಕ್ಟರ್ಗಳಿಗೆ ಕೆಲವ್ರಿಗೆಲ್ಲ ಮಾಡಿಕೊಡಿ ಸರ್ ಅಂತಾರೆ. ಹೊಸಬ್ರನ್ನೇ ಹಾಕೊಂಡು ಮಾಡಿ ಸರ್ ಒಂದು 3 crores ಅಂತಾರೆ. ಅದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಅದು. ಆಮೇಲೆ ಅಲ್ಟಿಮೇಟು ಹಣೆ ಬರೋ ಸರ್, ಅದೃಷ್ಟ, ಆಮೇಲೆ ನಮ್ಮ ಹಾರ್ಡ್ ವರ್ಕು, ಡೆಡಿಕೇಶನ್. ಗೋಡಾಯೇ ಮೈದಾನ, ಯಾರು ಓಡಿಸ್ತಾರೆ ಓಡ್ತಾರೆ, ಗೆಲ್ಲೋರು ಗೆಲ್ತಾರೆ ಅಷ್ಟೇ. ಸರ್ ನನಗೆ ಇನ್ನೊಂದೇ ಒಂದು ಪ್ರಶ್ನೆ ಕಾಡ್ತಾ ಇರೋದೇನೆಂದರೆ, ಒಂದು ಸಿನಿಮಾ ಮಾಡಿಬಿಟ್ರೆ ಎಲ್ಲರೂ ಅದೇ ಪ್ಯಾಟ್ರನಲ್ಲೇ ಸಿನಿಮಾಗಳು ಮಾಡೋಕ್ಕೆ ಹೋಗ್ತಾರೆ. ನಮ್ಮದು ಪ್ಯಾನ್ ಇಂಡಿಯಾ ಆಗಬೇಕು, ನಮ್ಮದು ಬಿಗ್ ಬಜೆಟ್ ಸಿನಿಮಾಗಳಾಗಬೇಕು ಅಂತ. ಎಸ್ಪೆಷಲಿ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಆ ಥರದ ಒಂದು ಕೆಟ್ಟ ಟ್ರೆಂಡ್ ಶುರುವಾಗಿದೆ ಅಂತ ನನಗೆ ಫೀಲ್ ಆಗ್ತಿಲ್ಲ. ಏನಕ್ಕೆ ಒಬ್ಬೊಬ್ಬ ಸೂಪರ್ ಸ್ಟಾರನ್ನು 3 ವರ್ಷ, 4 ವರ್ಷ ಅಥವಾ ಮಿನಿಮಮ್ 2 ವರ್ಷ ಒಂದೊಂದು ಸಿನಿಮಾಗೆ ಸೆಗ್ರಿಗೇಟ್ ಮಾಡಿಬಿಟ್ರೆ ಟೈಮ್ನ, ಇಂಡಸ್ಟ್ರಿ ಹೆಂಗೆ ಏಳಿಗೆ ಆಗುತ್ತೆ ಅಂತ. ಯಾಕಂದರೆ ಪಕ್ಕದ ಇಂಡಸ್ಟ್ರಿನಲ್ಲಿ ಮೋಹನ್ ಲಾಲ್, ಮಮ್ಮೂಟಿ ಅವರೆಲ್ಲನೂ ವರ್ಷಕ್ಕೆ ಕನಿಷ್ಠ 4-5 ಸಿನಿಮಾಗಳು ಹೊಡೆದಾಗ್ತಾರೆ ಈ ವಯಸ್ಸಲ್ಲೂ ಕೂಡ. ಅವ್ರು ಎಂಪುರಾನ್ ಸಿನಿಮಾ ಮಾಡಿದ್ರು, ಇಮ್ಮಿಡಿಯೇಟ್ ಮತ್ತೊಂದು ಮಾಡಿದ್ರು, ಈ ಥರದ್ದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಮಲ್ಲಿ ಆ ಥರದ ಬೆಳವಣಿಗೆ, ಆ ಥರದ ಮನಸ್ಥಿತಿಗಳು ಯಾಕಿಲ್ಲ? ಕೆಲವು ಸಲ ಆಗುತ್ತೆ ಸರ್. ಕೆಲವು ಸಲ ಮೇ ಬಿ ಪ್ರೊಡಕ್ಷನ್ ಕಡೆಯಿಂದ ಪ್ರಾಬ್ಲಮ್ ಆಗ್ಬೋದು, ಇಲ್ಲ ಡೇಟ್ಗಳಿಂದ ಆಗ್ಬೋದು, ಇಲ್ಲ ಡೈರೆಕ್ಟರ್ ಸಮಸ್ಯೆಗಳಿಂದ ಆಗ್ಬೋದು. ಆಮೇಲೆ ನಮಗೆ ಒಳಗಡೆ ಏನು ನಡೆದಿದೆ ಅಂತ ಗೊತ್ತಿಲ್ಲ ಸರ್. ನೀವು ನೋಡಿ, ಈಗ ಮ್ಯಾಕ್ಸ್ ಸಿನಿಮಾ ಸುದೀಪ್ ಅವರು ಒಂದು 4-5 ಮಂತ್ಸಲ್ಲೇ ರಿಲೀಸ್ ಮಾಡಿದ್ರು. ಅದನ್ನ
ಅವ್ರಿಗೆ ಕೇಪಬಿಲಿಟಿ ಇದೆ, ಕೆಪಾಸಿಟಿ ಇದೆ. ಆ ಥರ ಸಿನಿಮಾ ಸಬ್ಜೆಕ್ಟ್ಗಳು ಆ ಥರ ಬಂದಾಗ ಕೆಲವು ಸಿನಿಮಾಗಳು ಈಗ ಟಾಕ್ಸಿಕ್ ಆಗ್ಬೋದು, ಇನ್ನು ಕಾಂತಾರ ಆಗಿರ್ಬೋದು, ಅಲ್ಲ ಬಿಗ್ ಸ್ಕೇಲ್ ಸಿನಿಮಾಗಳು, ಆ ವಿಜುವಲ್ ಬ್ಯೂಟಿ ಅವೆಲ್ಲ ಟೈಮ್ ಹಿಡಿಯುತ್ತೆ. ಡೈರೆಕ್ಟ್ರಾಗಿ ನನಗೆ ಗೊತ್ತಿರುತ್ತೆ, ಆ ಥರ ಇರುತ್ತೆ. ಅದು ಡಿಪೆಂಡ್ ಅಪಾನ್ ಆ ಪ್ರೊಡ್ಯೂಸರ್ಸು ಮತ್ತು ಡೈರೆಕ್ಟ್ರ್ ಮೇಲೆ ಹೋಗುತ್ತೆ ಸರ್. ಅದನ್ನು ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಡೈರೆಕ್ಟ್ರು ಪ್ರೊಡ್ಯೂಸರ್ಗೆ ಯಾವ ಥರ ಕನ್ವಿನ್ಸ್ ಮಾಡಿರ್ತಾರೆ, ಪ್ರೊಡ್ಯೂಸರ್ ಅವ್ರಿಗೆ ಆ ಥರ ಏನು ಹೇಳಿರ್ತಾರೆ, ಎಷ್ಟಾದ್ರು ಖರ್ಚಾಗಲಿ ಮಾಡಿ ತಲೆ ಕೆಡಿಸ್ಕೋಬೇಡಿ ಅಂತ ಕಾನ್ಫಿಡೆಂಟಾಗಿ ಹೇಳಿರ್ಬೋದು. ಅದು ಅವ್ರ ಮಧ್ಯೆ ನಡೆದಿರೋಂಥ ವಿಷಯ. ನಮ್ಮಲ್ಲಿ ಮಾಡ್ತಾರೆ ಸರ್, ಮಾಡೋದಕ್ಕೇನಿಲ್ಲ. ನಾನು ಹೇಳಿಲ್ಲ ಸರ್, ಪ್ರೊಡ್ಯೂಸರ್ ಭದ್ರವಾಗಿರ್ಬೇಕು. ಪ್ರೊಡ್ಯೂಸರ್ ಕರೆಕ್ಟಾಗಿದ್ದರೆ ಎಲ್ಲ ಕರೆಕ್ಟಾಗಿರ್ತದೆ. ಸೂಪರ್ ಸರ್. ಆ್ಯಸ್ ಅ ಸೀನಿಯರ್ ಡೈರೆಕ್ಟರ್ ಆಗಿ, ಮೋರ್ ದನ್ ಸೀನಿಯರ್ ಡೈರೆಕ್ಟರು, ಒಬ್ಬ ಡಿಸಿಪ್ಲಿನೇಡ್ ಡೈರೆಕ್ಟರ್ ಆಗಿ ಈಗಿನ ಜನ್ರೇಷನ್ ಡೈರೆಕ್ಟರ್ಸ್ಗೆ, ಅಥವಾ ನಾನು ರಾತ್ರಿ ನನ್ನ ಒಂದು ಸಿನಿಮಾ ಮಾಡಿಬಿಡ್ಬೇಕು, ರಿಲೀಸ್ ಮಾಡಬೇಕು, ದೊಡ್ಡ ಮಟ್ಟಿಗೆ ಹೆಸರು ಮಾಡಿಬಿಡ್ಬೇಕು ಅಂತಕ್ಕಂಥ ತುಡಿತದಲ್ಲಿ ಬರ್ತಾರಲ್ಲ, ಅಂಥವ್ರಿಗೆ ಏನು ಟಿಪ್ಸ್ ಕೊಡೋದಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಕೆಲವರು ಏನು ವರ್ಕ್ ಮಾಡಿದೇನೂ ಕೂಡ ಡೈರೆಕ್ಟ್ರಾಗಿ ಗೆದ್ದವರು ಇದ್ದಾರೆ ಇಂಡಸ್ಟ್ರಿಯಲ್ಲಿ. ಕೆಲವರು ತುಂಬ ವರ್ಕ್ ಮಾಡಿ ಸೋತವರು ಇದ್ದಾರೆ. ಆ ನಿಟ್ಟಿನಲ್ಲಿ ನಾನೇನು ಹೇಳೋದು ಅಂತಂದರೆ ಸರ್, ಅಲ್ಟಿಮೇಟು ಈಗ ಗೆದ್ದಿರೋದಕ್ಕೆ ಈಗ ರಾಜ್ಕುಮಾರ್ ಅವರು, ರಜನಿಕಾಂತ್ ಏನಕ್ಕೆ ಸರ್ ಸಸ್ಟೈನ್ ಆಗಿರೋದು? ಒಂದು ಸಲ ಕತೆ ಕೇಳ್ಬಿಟ್ಮೇಲೆ ಮುಗೀತು. ಅವರು ಸರ್ ಡೈರೆಕ್ಟರ್ ಹ್ಯಾಂಡ್ ಓವರ್. ಅವರು ಏನು ತೆಗಿತೀರಾ, ಏನು ಮಾಡಿ, ಪುನೀತ್ ಅವರು, ದರ್ಶನ್ ಅವರೆಲ್ಲ ಅಷ್ಟೇ, ಏನು ತೆಗಿತೀರಾ, ಏನು ಮಾಡ್ತೀರಾ, ಏನು ಡಿಸ್ಕಷನ್ ಅಷ್ಟೇ ಅವ್ರದ್ದು ಮಾತಾಡೋದು. ಆ ಥರ ಇದ್ದಾಗ ಅವರೆಲ್ಲ ಆ ಸಸ್ಟೈನಿಟಿ ಬರುತ್ತೆ. ನಾನೇನು ಹೇಳೋದು ಅಂದರೆ, ಸ್ವಾತಂತ್ರ್ಯ ಒಬ್ಬ ಪ್ರೊಡ್ಯೂಸರ್ಗೆ, ಒಬ್ಬ ಡೈರೆಕ್ಟ್ರಿಗೆ ಕತೆ ಹೇಳಿದ್ಮೇಲೆ ಬಿಟ್ಬಿಡ್ಬೇಕು, ಅವ್ರ ಪಾಡು ಮಾಡ್ತಾರೆ ಅಂತ. ಸಿನಿಮಾ ನೋಡಿ ಆಮೇಲೆ ನಿಮ್ಮ ವರ್ಷನ್ ಏನಿದೆ ಹೇಳಿ ಮಾಡಿ ಕನ್ವಿನ್ಸ್ ಮಾಡಿ, ಅವ್ರು ನಿಮ್ಮನ್ನು ಕನ್ವಿನ್ಸ್ ಮಾಡಿ. ಸಿನಿಮಾ ಇಸ್ ಎ ಕನ್ವಿನ್ಸಿಂಗ್ ಸರ್. ಪ್ರೊಡ್ಯೂಸರ್ಗೆ ಈ ಸೀನಿಂಗ್ ಮಾಡಬೇಕು ಅಂದರೆ ಹೆಂಗೆ ಮಾಡುತ್ತೆ, ಅಷ್ಟು ಖರ್ಚಾಗಲ್ಲ ಅಂದರೆ ಕನ್ವಿನ್ಸ್ ಮಾಡ್ಬೇಕು. ನಾನು ಕೂತ್ಕೊಂಡು ಸರ್ ಈ ಥರ ಶಾರ್ಟ್ ತೆಗಿತೀನಿ, ಇಷ್ಟು ಜನ ಬರ್ಬೇಕು, ಇಷ್ಟು ಜನ ಬಂದಾಗ ಇಷ್ಟ ಆಗುತ್ತೆ ಸರ್, ಕನ್ವಿನ್ಸ್. ಟೋಟಲ್ ಎಲ್ಲ ಕನ್ವಿನ್ಸಿಂಗು. ಸುಮ್ಮನೆ ಏನೋ ವೇಗಾಗಿ ಮಾಡೋಕ್ಕಾಗಲ್ಲ, ಕನ್ವಿನ್ಸ್ ಮಾಡಬೇಕು. ನೀವೆಷ್ಟು ಆರ್ಟಿಸ್ಟ್ಗಳನ್ನ, ಪ್ರೊಡ್ಯೂಸರ್ಗಳನ್ನ, ಇನ್ನೊಬ್ರನ್ನ ಕನ್ವಿನ್ಸಿಂಗಾಗಿ ಮಾಡ್ತೀರಾ, ಆ ಕನ್ವಿನ್ಸಿಂಗಾಗಿ ಮಾಡಿ. ದಾಕ್ಷಿಣ್ಯಕ್ಕೇನೋ ಮಾಡೋಕ್ಕೋಡಿ, ಯಾರ್ದೋ ಒಂದು ಆಸೆಗೋಸ್ಕರ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಮಾಡೋಕ್ಕೋಗಿ. ಅದು ನಿಮ್ಮ ಲೈಫ್. ಈಗ ಒಂದು ಸಿನಿಮಾ ಗೆದ್ರೆ ಒಬ್ಬ ಡೈರೆಕ್ಟ್ರಿಗೆ ಇನ್ನೊಂದು ಸಿನಿಮಾ ಸಿಗುತ್ತೆ. ಹೌದು, ನಿರ್ಮಾಪಕರಿಗೂ ಅಷ್ಟೇ. ಆ ಸಿನಿಮಾ ಗೆದ್ರೆ ಇನ್ನೊಂದು ಸಿನಿಮಾಗಳು ಮಾಡೋದಕ್ಕೆ ಒಂದು ಧೈರ್ಯ ಬರುತ್ತೆ. ಅದೇ ಆರ್ಟಿಸ್ಟ್ ಅವರು ಒಂದು ಸಿನಿಮಾ ಸುಮಾರಾಗಿ ಓಡಿದ್ರು ಇನ್ನೂ 5 ಸಿನಿಮಾ ಮಾಡ್ತಾರೆ. ನಮಗೆ ಲೈಫ್ ಕಮ್ಮಿ ಸರ್ ಡೈರೆಕ್ಟರ್ಗಳಿಗೆ, ಪ್ರೊಡ್ಯೂಸರ್ಗಳಿಗೆ. ಅಲ್ಲ, ಅವ್ರಿಗೆ ಸೋತ್ರೂ ಸೇಮ್ ರೆಮ್ಯುನರೇಷನ್ ಇರುತ್ತೆ, ಗೆದ್ರೂ ದಟ್ ಈಸ್ ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಜನರ ಪ್ರೀತಿ ಅವ್ರಿಗೆ ಜಾಸ್ತಿ ಕೊಡ್ತಾರೆ. ಮೇ ಬಿ ಇರುತ್ತೆ, ಅದು ಏನು ಮಾಡೋಕ್ಕಾಗಲ್ಲ. ಬಟ್ ನಾನೇನು ಹೇಳೋದಂದರೆ, ಒಬ್ಬ ಡೈರೆಕ್ಟರ್ ಆದವರು ಫಸ್ಟು ನೀನು ಗೆಲ್ಲಬೇಕು ಅಂತ ಪ್ರಯತ್ನ ಮಾಡಬೇಕು. ನೀನು ಯಾವುದೇ ಅಡೆತಡೆ ತೊಂದರೆ ಏನೇ ಸೈಡ್ ಇದ್ದು ಅಂದರೆ ನೀನು ಬೇಗ ಹೇಳ್ಬಿಡು. ಅದರಿಂದ ಏನು ಉಪಯೋಗ? ನೀನು ಗೆದ್ದರೆ ಪುನಃ ನಾಳೆ ನೀನು ಕರೆಯೋದೇ ಇಲ್ಲ, ನೀನು ಸೋತ್ರೆ ಯಾರೂ ಕರೆಯೋಲ್ಲ. ಅದಕ್ಕೆ ಹೇಳೋದು, ನಾನು ಗೆಲ್ಲಬೇಕು ಅಂತ ಕೆಲಸ ಮಾಡಬೇಕು ಅಷ್ಟೇ ಹೊರತು ಇನ್ನೊಬ್ಬರು ದಾಕ್ಷಿಣ್ಯಕ್ಕೋಸ್ಕರ ಕೆಲಸ ಮಾಡಬೇಕು. ಅದು ನನ್ನ ಪಾಲಿಸಿ ಸರ್ ಅಷ್ಟೇ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಾಯಕತ್ವದ ಕೊರತೆ ಎದ್ದು ಕಾಣಿಸ್ತಾ ಇದೆ. ನೀವೆಲ್ಲ ಇದ್ದಾಗ, ಅಣ್ಣ ಅವರಿದ್ದಾಗ ಎಲ್ಲ ಒಂದು ಹೋಲ್ಡಿಂಗ್ ಇತ್ತು. ಅವರೊಂದು ಫೋನ್ ಕಾಲ್ ಮಾಡಿದ್ರೆ ಅಥವಾ ಒಂದು ಕರೆ ಕೊಟ್ಟರೆ ಎಲ್ಲರೂ ಅದಕ್ಕೆ ಬದ್ಧವಾಗಿರ್ತಾ ಇದ್ರು. ಬಟ್ ಇವಾಗ ಆ ಹೋಲ್ಡಿಂಗ್ ಎಲ್ಲ ತಪ್ಪೋಗಿದೆ ಅಂತ ಅನಿಸುತ್ತೆ. ಅಲ್ಲ, ನಾಯಕತ್ವ ಅಂತಂದರೆ ಮುಂಚೆ ರಾಜ್ಕುಮಾರ್ ಅವರು ಅಷ್ಟೇ ಬರ್ತಾರೆ ಅಂತಂದ್ರೆ ಕಷ್ಟ ಇರ್ತಿತ್ತು ಸರ್, ಎಲ್ಲ ಇದು ಮಾಡು. ಆಮೇಲೆ ರಾಜ್ಕುಮಾರ್ ಅವ್ರನ್ನ ನೋಡೋದಕ್ಕೆ ಎಲ್ಲರೂ ಅಲ್ಲೋಗ್ತಿದ್ರು, ಈ ಪೊಲಿಟಿಕ್ಸರಾಗಲಿ ಇಲ್ಲೊಬ್ಬರಾಗಲಿ. ಅಂದರೆ ಆ ಮಟ್ಟದ ವರ್ಚಸ್ಸು, ಆ ಥರ ಒಂದು ಇದು ಅವ್ರಿಗಿತ್ತು. ಈಗ ಏನು ಅಂಬರೀಷ್ ಅವ್ರು ಇದ್ರು ಆಗ. ಬಟ್ ಶಿವಣ್ಣ ಪಾಪ ಅವ್ರಿಗೆ ವಹಿಸ್ಕೊಳ್ಳೋಕ್ಕಾಗಲ್ಲ. ಅವರು ಸಾವನ್ನೇ ಗೆದ್ದು ಬಂದರು. ಶಿವಣ್ಣ ಅವ್ರ ಮೇಲೆ ನಾವು ಪ್ರೆಷರ್ ಹಾಕೋಕ್ಕಾಗಲ್ಲ. ಶಿವಣ್ಣ ಅವರು ನಿಮಗೆ ಬಯೋದೇ ಇಲ್ಲ. ಅವರು ನಾನು ತಪ್ಪು ಮಾಡಿದ್ರೆ ಕರೆದು ನೀನು ಮಾಡಿಲ್ಲ ಕಣ ತಪ್ಪು ಅನ್ನಲ್ಲ, ಪಾಲಿಶಾಗಿ ಮಾತಾಡ್ತಾರೆ. ನೋಡಮ್ಮ ಹಿಂಗೆ ಮಾಡಮ್ಮ ನೀನು ಹಂಗೆ ಅಂತ. ಪ್ರತಿಯೊಬ್ಬರೂ ಪ್ರೀತಿ ಮಾಡೋಂಥ ಕ್ಯಾರೆಕ್ಟರ್ ಅದು. ಯಾರ ಬಗ್ಗೆ ಕೆಟ್ಟದ್ದನ್ನು ಥಿಂಕ್ ಮಾಡದೇ ಇರೋಂಥ ಕ್ಯಾರೆಕ್ಟ್ರು. ಅವ್ರಿಗೆ ಗೊತ್ತು ನಾನು ಯಾರಿಗೂ ಬೈಯಲ್ಲ, ನನ್ನ ಕೆಲ ಆಗಲ್ಲ ಇದು ಅಂತ. ಅದು ಪಾಪ ರವಿ ಸರ್ಗೆ ಹೇಳ್ತಾರೆ, ನಮ್ಮ ಬ್ರದರ್ ಇದ್ದಂಗೆ ಅವ್ರು ಮಾಡ್ತಾರೆ ಅಂತ. ಬಟ್ ಅವರು ಇನ್ಶಿಯೇಟ್ ಕೆಲಸ ನನಗಿಂತ ಶಿವಣ್ಣನೇ ಮಾಡ್ತಾರೆ ಅಂತ ಒಬ್ರಿಗೊಬ್ರಿಗೆ ಹೇಳ್ತಾರೆ. ಅದು ನಾಯಕತ್ವ ಅನ್ನೋದಕ್ಕಿಂತ ಇದ್ದಾಗಿ ಸರ್ ಟೋಟಲ್ ಇಂಡಸ್ಟ್ರಿ ಒಗ್ಗಟ್ಟಾಗಿರ್ಬೇಕಷ್ಟೇ. ಈಗೋಸ್ ಇರ್ಬಾರ್ದು ಸರ್. ಎಲ್ಲಿ ಒಳ್ಳೆ ಈಗೋಸ್ ಎಲ್ಲಿರಲ್ಲ ಅಲ್ಲಿ ಒಳ್ಳೇದಾಗುತ್ತೆ ಅಷ್ಟೇ. ಎಲ್ಲಿ ಈಗೋಸ್ ಇರುತ್ತೆ, ನಾನು ಕರೆದಾಗ ಅವರೇ ಕರೆದಾಗ ನಾನೇ ಹೋಗ್ಬೇಕು, ಅವ್ನಿಗೆ ಯಾಕೆ ನಾನು ಹೋಗ್ಬೇಕು, ಅವ್ನು ಬಂದಾಗ ನಾನೇ ಹೋಗ್ಬೇಕು ಅನ್ನೋದಿದ್ದಾಗ ಅಷ್ಟೇ. ಆಮೇಲೆ ಪ್ರತಿಯೊಂದು ಕೂಡ ಒಂದಕ್ಕೊಂದು ಮ್ಯೂಚುವಲ್ ಆಗಿ ಸೇರ್ ಮಾಡೋಂಥ, ಪ್ರೀತಿಯಿಂದ ಮಾಡೋಂಥ ಕೆಲಸ ಸರ್. ಅದರಲ್ಲಿ ಈಗ ಒಬ್ಬ 4 ಜನ ಬಂದರೂ ಇನ್ನೊಬ್ರು ಬರಲಿಲ್ಲ ಅಂತಂದರೆ ಅದು ಬೇರೆ ಥರ ಆಗುತ್ತೆ. ಅದು ನಿಮ್ಗೆ ಹೇಳ್ಕೊಡ್ಬೇಕಾಗಿಲ್ಲ ಮೀಡಿಯಾದಲ್ಲಿ. ಬರಲಿಲ್ಲ ಅಂದ ತಕ್ಷಣ ನಿಮ್ಮಿಂದನೇ ಸ್ಟಾರ್ಟ್ ಆಗುತ್ತೆ ಅದು. ಆಮೇಲೆ ಪ್ರತಿಯೊಬ್ಬರು ಅವ್ರವ್ರ ಅಭಿರುಚಿ ಸರ್. ಎಸ್ಪೆಷಲಿ ಈ ಜನ್ರೇಷನ್ ಅವರು ಒಗ್ಗಟ್ಟು ಅನ್ನೋದಕ್ಕೆ ಸೇರೋದೇ ಇಲ್ಲ ಸರ್. ಎಲ್ಲೋ 4 ಜನ ಒಂದು ಕಡೆ ಸೇರೋದೇ ಇಲ್ಲ. ಆ ಥರದೊಂದು ಮನಸ್ಥಿತಿಗಳು, ಪರಿಸ್ಥಿತಿಗಳು ಈಗ ಪ್ರೆಸೆಂಟ್ ಇದೆ. ಅದು ಮನಸ್ಥಿತಿ ಇದೆ, ಎಲ್ರಿಗೂ ಗೊತ್ತು. ಎಲ್ಲರೂ ಅದನ್ನು ಓಪನ್ ಆಗಿ ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ಅವ್ರವ್ರು ಇಷ್ಟ ಸರ್. ಈಗ ನೀನು ಬರಲೇಬೇಕು, ನಾನು ಕರೆದ ತಕ್ಷಣ ಅಂತ ಹೇಳಕ್ಕೆ ನಾನು ಯಾರು ಸರ್?
ಅವ್ರು ನನ್ನ ಕಂಡ್ರೆ ಪ್ರೀತಿ ಇದ್ರೂ ಬಂದೇ ಬರ್ತಾರೆ, ನನ್ನ ಕಂಡ್ರೆ ಪ್ರೀತಿ ಇಲ್ಲ ಅವ್ರಿಗೆ ಪ್ರಾಬ್ಲಮ್ ಇಂದನೂ ಬರೋಲ್ಲ ಅಷ್ಟೇ. ಬಟ್ ಅವ್ರನ್ನ ನಾವು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಅವ್ರಿಗೆ ಅವರಿಂದ ಬೇರೆ ಏನೋ ಸಮಸ್ಯೆ ಆಗಿದೆ ಯಾರಿಗೆ ಗೊತ್ತು. ಈಗ ಇನ್ನೊಬ್ರು ಅದೇ ಆಗಲೇ ಹೇಳಿದ್ನಲ್ಲ, ಅವ್ರ ಮೈಂಡ್ ಸೆಟ್ಟಿಂಗ್ ನನ್ನ ಸ್ಟೇಟಸ್ ಅಲ್ಲ ಅಂತ ನಾನು ಹೆಂಗೆ ಡಿಸೈಡ್ ಮಾಡೋಕ್ಕಾಗುತ್ತಲ್ಲ, ಅವ್ರವ್ರು ತಿಳ್ಕೋಬೇಕು. ಆಮೇಲೆ ಎಲ್ಲರೂ ಹೆಲ್ತಿಯಾಗಿರ್ಬೇಕು, ಎಲ್ಲರೂ ಖುಷಿಯಾಗಿರ್ಬೇಕು ಅನ್ನೋದು ಎಲ್ಲರೂ ಸೇರ್ಬೇಕು ಸರ್, ಅಷ್ಟೇ. ಅದು ಅವ್ರವ್ರ ಇಷ್ಟ. ಅದು ನಾವು ಒಬ್ಬರನ್ನ ಇಂಡಿವಿಜುವಲ್ ಆಗಿ ಇವ್ರು ಪರ್ಟಿಕ್ಯುಲರಾಗಿ ಯಾರನ್ನ ಮೆನ್ಷನ್ ಮಾಡೋಕ್ಕಾಗಲ್ಲ. ಆಮೇಲೆ ನಮ್ಗೆ ರೈಟ್ಸ್ ಇಲ್ಲ ಅದನ್ನು ಮಾಡೋಕ್ಕೆ. ಎಸ್ ಮಹೇಶ್ ಸರ್, ನೆಕ್ಸ್ಟ್ ಪ್ಲಾನ್ಸ್ ಏನು ಸರ್ ನಿಮ್ಮದು ಸಿನಿಮಾಗಳು? ನೆಕ್ಸ್ಟ್ ಸುಮಾರು ಸಣ್ಣ ಗ್ಯಾಪ್ ತಗೊಂಡ್ಬಿಟ್ಟು ಅಂತ. ಗ್ಯಾಪ್ ಅಂದರೆ ತುಂಬ ಗ್ಯಾಪ್ ಆಯಿತು, ಹೆಚ್ಚು ಕಮ್ಮಿ ಒಂದು 4 years ಆಯ್ತೇನೋ. ಅದಾದಮೇಲೆ ಈಗ ಒಂದು ಮಾಡ್ತಿದ್ದೆ ಅಮ್ಮ ಅಂತ ಒಂದು ಸಿನಿಮಾ ಮಾಡಿದೆ, ಒಂದು ಸಾಂಗ್ ಬ್ಯಾಲೆನ್ಸ್ ಇದೆ. ಬಟ್ ಬೇರೆ ಸಿನಿಮಾ ಒಂದಷ್ಟು ಡಿಸ್ಕಷನ್ಸ್ ನಡೀತಾ ಇದೆ, ಒಂದಷ್ಟು ಹೊಸಬ್ರಿಗೆ ಮಾಡೋ ಅಂಥದ್ದು ಒಂದು ಐಡಿಯಾಗಳಿದೆ. ಇಲ್ಲ ಕಮರ್ಷಿಯಲ್ ಆಗಿ ಮಾಡಬೇಕು ಅಂತಂದಾಗ ಅವರ ಡೇಟ್ ಅವೈಲಬಿಲಿಟಿ ನಿಮಗೆ ಗೊತ್ತು, ಪುನೀತ್ ಅವರಿಲ್ಲ, ದರ್ಶನ್ ಅವ್ರದ್ದು ಹಿಂಗೆ, ಆಮೇಲೆ ಎಷ್ಟು ಔಟ್ ಆಫ್ ಕ್ವಶನ್ ನಮಗೆ ಅವ್ರದ್ದೇ ಅಂತ ಒಂದೊಂದು ಸರ್ಕಲ್ಗಳು ಕೆಲವ್ರಿಗೆ ಇರ್ತವೆ. ಅದನ್ನೆಲ್ಲ ನೋಡ್ಕೊಂಡು ಬ್ಯಾಲೆನ್ಸ್. ಸಿನಿಮಾ ಅಂತೂ ಮಾಡಲೇಬೇಕು ಸರ್, ನಮ್ಗೆ ಸಿನಿಮಾ ಬಿಟ್ಟರು ಬೇರೆ ಗೊತ್ತಿಲ್ಲ. ದರ್ಶನ್ ಅವ್ರು ಅನ್ನೋದಕ್ಕೆ ನೆನಪಾಯ್ತು, ಇವ್ರ ಜೊತೆ ಕೆಲಸ ಮಾಡಿದ್ದೀರಾ ಸಿನಿಮಾಗಳಿಗೆ. ಸೊ ಈ ಥರದೊಂದು ಇದು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಒಂದು ಕಡೆ ಅಪ್ಪು ಅವರ ಅನುಪಸ್ಥಿತಿ, ಮತ್ತೊಂದು ಕಡೆ ದರ್ಶನ್ ಅವರ ಅನುಪಸ್ಥಿತಿ ಚಿತ್ರರಂಗಕ್ಕೆ ತುಂಬ ಬಿಗ್ ಲಾಸ್ ಅಂತ ಅನಿಸ್ತಿದೆಯಾ ಸರ್? 100% ಸರ್, 100% ಬಿಗ್ ಲಾಸಿಂಗ್. ಇದು ಕಮರ್ಷಿಯಲ್ ಹೀರೋಗಳು ಇಬ್ಬರು, ಅಂದರೆ ಜನನ ಕ್ರೌಡ್ ಪುಲ್ ಮಾಡೋವಂಥ ಹೀರೋಗಳು. ಪುನೀತ್ ಅವರು ದರ್ಶನ್ ಸಿನಿಮಾ ಅಂದರೆ ನೀವು ಉತ್ತರ ಕರ್ನಾಟಕ ಆಗಿರ್ಬೋದು, ನಮ್ಮ ಮೈಸೂರು ಬೆಲ್ಟ್ ಆಗಿರ್ಬೋದು, ಈ ಬ್ಯಾಂಗ್ಳೂರ್ ಆಗಿರ್ಬೋದು, ಸಿಕ್ಕಾಪಟ್ಟೆ. ಆಮೇಲೆ ಜನಕ್ಕೆ ಏನು ಗೊತ್ತಾ ಸರ್, ಅವರು ಸ್ಕ್ರೀನ್ ಮೇಲೆ ಏನು ನೋಡ್ತಾರೋ ಅಷ್ಟು ನನ್ನೇ ಎಂಜಾಯ್ ಮಾಡ್ತಾರೆ ಅವರು. ಹೊರಗಡೆದೆಲ್ಲ ತಗೊಳಕ್ಕೆ ಹೋಗಲ್ಲ. ನಿಜವಾಗ್ಲೂ ತುಂಬ ಲಾಸ್ ಅನಿಸುತ್ತೆ ನಮ್ಮ ಸರ್. ನಾನು ಸುಮಾರು ನಿರ್ದೇಶಕರಿಗೆ, ನಿರ್ಮಾಪಕರುಗಳಿಗೆ, ಅಪ್ಕಮಿಂಗ್ ಡೈರೆಕ್ಟರ್ಸ್ಗಳಿಗೆ ಎಲ್ರಿಗೂ ಅದೊಂಥರ ಲಾಸ್ ಅಂತಲೇ ಅನಿಸ್ಬೋದು ಸರ್. ಆಗುತ್ತೆ, ಎಲ್ಲ ಒಳ್ಳೆಯದಾಗುತ್ತೆ, ಕೆಲವೆಲ್ಲ ಒಂದು ಕೆಟ್ಟಗಳಿಗೆ ಅಂತಿರ್ತವಲ್ಲ, ಒಳ್ಳೆಯದಾಗುತ್ತೆ. ನಾವು ಆಮೇಲೆ ಇನ್ನೊಂದು ಏನು ಅಂದರು, ನನಗೆ ದರ್ಶನ್ ಬಗ್ಗೆ ನನಗೆ ಯಾವಾಗಲೂ ಗುರುಗಳೇ ಅಂತಲೇ ಪ್ರೀತಿಯಿಂದ ಕರೆಯೋದವರು. ನಾನು ಎಲ್ಲಿ ಸಿಕ್ಕಿದ್ರು, ಈಗ ಮೊನ್ನೆ ಸಿಕ್ಕಿದಾಗಲೂ ಒಂದು ಯಾವುದೋ ಮದುವೆಯಲ್ಲಿ ಸಿಕ್ಕಿದ್ರು ಅವರು ಬಂದಾಗ, ಏನು ಗುರುಗಳೇ ಹೇಗಿದ್ದೀರಾ ಅಂದರೆ, ನೀವು ಹೆಂಗಿದ್ದೀರಾ ನೋಡಿ ಗುರುಗಳೇ ಹೆಂಗಿದ್ದೀನಿ, ಚೆನ್ನಾಗಿದ್ದೀರಾ ಅಂದರೆ ಅದೇ ಆತ್ಮೀಯತೆ. ಆಮೇಲೆ ನಾನು ಸೆಟ್ಗೆ ಹೋದ್ರು ಕೂಡ ಪಾಪ ಅವರು ನಾನು ಸಾಯಂಕಾಲ 6 ಗಂಟೆವರೆಗೂ ಕೂರಿಸ್ಕೊಳ್ಳೋರು ನಾವು ಒಂದೇ ಸಿನಿಮಾ ಮಾಡಿರೋದು ಅವ್ರ ಜೊತೆ. ಅಂದರೆ ಅದೇನೋ ನಮ್ಮ ಕಡೆ ಒಂದು ಪ್ರೀತಿ. ನಾವು ಶೂಟಿಂಗ್ ಮಾಡುವಾಗ ಅವ್ರನ್ನ ಒಡನಾಟದಲ್ಲಿ ಹೇಳ್ತಾರೆ ಡೈರೆಕ್ಟ್, ನನಗೆ ತುಂಬ ರಿಸ್ಕೇ ಕೊಡೋದು ನೀಟಾಗಿ ಡೈರೆಕ್ಟ್ ಮಾಡಿದ್ದಾರೆ ಗುರುಗಳೇ, ನಾನು ಎಷ್ಟು ಗಂಟೆಗೆ ಬಿಡ್ತೀನಿ ಅಂದರೆ ಅಷ್ಟು ಗಂಟೆಗೆ ಬಿಟ್ಟು ಕಳಿಸ್ಬಿಡೋರು ನನ್ನ, ನೀವು ಡೈರೆಕ್ಟ್ರೆ ಕಂಫರ್ಟಬಲ್ ಡೈರೆಕ್ಟ್ರ್ ಅಂತಾರೆ. ಅಂದರೆ ನಿಮಗೆ ಈ ಸೀನು, ಈ ಶಾರ್ಟ್ ಹಿಂಗಿದೆ ಅಂತ ಗೊತ್ತಾದಾಗ ಅವ್ರನ್ನ ಇಟ್ಕೊಂಡು ಏನು ಮಾಡೋದು ಪಾಪ. ಆಮೇಲೆ ಅವರು ಯಾವಾಗಲೂ ಕೇಳೋರು ನನಗೆ, ಎಷ್ಟು ಗಂಟೆಗೆ ಬರಬೇಕು ಡೈರೆಕ್ಟ್ರೇ ಸರ್, ನಾಳೆ ಎಷ್ಟು ನಾನು ಕೇಳೋರು, ನಾಳೆ ಒಂಚೂರು ಲೇಟಾಗಿ ಬರ್ಬೋದಾ ನಾನು ಅಂತ. ಎಷ್ಟು ಗಂಟೆಗೆ ಬರ್ತೀರಾ ಸರ್ ಅಂತ ಕೇಳಿದೆ. 10 ಗಂಟೆಗೆ ಬರ್ತೀನಿ ಗುರುಗಳೇ, 6 ಗಂಟೆವರೆಗೆ ಇರ್ತೀನಿ. ಸರಿ ಓಕೆ ಸರ್. ಕೆಲವು ಸಲ ನಾಳೆ ಬೇಗ ಬಂದುಬಿಡ್ತೀನಿ, ಬೇಗ ಬಿಟ್ಕೊಡ್ತೀರಾ, 4 ಗಂಟೆ ಬಿಡ್ತೀರಾ, 3 ಗಂಟೆಗೆ ಬಿಡ್ತೀನಿ ಹೋಗಿ ಸರ್ ನಾನು, ಈ ಥರ ಕಂಫರ್ಟಬಲ್. ಆಮೇಲೆ ಅವರು ನನ್ನ ಹತ್ರ ಮಾತಾಡೋಕ್ಕೂ ಸಂಕೋಚ ಅವ್ರಿಗೆ. ಅವ್ರು ಹೇಳ್ತಾರೆ, ನನ್ನ ಬಿಗಿನಿಂಗ್ ಪೀರಿಯಡಲ್ಲಿ, ಸ್ಟ್ರಗ್ಲಿಂಗ್ ಪೀರಿಯಡಲ್ಲಿ ನಿಮ್ಮ ಒಬ್ಬರ ಹತ್ರ ಬಂದಿಲ್ಲ ಡೈರೆಕ್ಟ್ರೆ, ಅಸೋಸಿಯೇಟ್ ಆಗಿದ್ದಾಗ ಇನ್ನು ಎಲ್ಲರ ಹತ್ರ ಹೋಗಿದ್ದೀನಿ ಅಂತಾರೆ ಅವರು. ನಾನು ಎಮ್ ಡಿ ಶ್ರೀಧರ್ ಹತ್ರ ಹೋಗಿಲ್ಲ ಅಂತೇನೋ ಒಂದು ಸಲ ಹೇಳಿದ್ರು. ಬಟ್ ಭಾಳ ಪ್ರೀತಿ ಮಾಡ್ಕೊಂಡು ನಿಜವಲ್ಲೂ ಒಂದೊಂದ್ಸಲ ನೆನೆಸ್ಕೊಂಡ್ರೆ ಈಗಲೂ ಫೀಲ್ ಆಗುತ್ತೆ ನಮಗೆ. ಬಟ್ ಟೈಮ್ ನಮ್ಮ ಕೈಲಿಲ್ಲ, ನಮ್ಮ ಕೈಲಿಲ್ಲ. ಆಮೇಲೆ ಪ್ರತಿಯೊಬ್ಬರು ಏನಾದ್ರು ಒಳ್ಳೇದನ್ನು ಬಯಸ್ಬೇಕು ಸರ್, ಅಷ್ಟೇ ಸರ್. ಆಮೇಲೆ ಯಾರೂ ನಮ್ಗೆ ಏನು ಅನ್ಯಾಯ ಮಾಡಿಲ್ಲ, ಏನೂ ಮಾಡಿಲ್ಲ. ಎಲ್ಲ ಒಂದೊಂದು ಟೈಮ್ ಒಂದೊಂದುಗಳಿಗೆ ವಿಧಿ ಲಿಖಿತ ಅವೆಲ್ಲ. ಒಳ್ಳೇದಾಗಲಿ ಅನ್ನೋದೇ ನಮ್ಮ ಆಸೆ ಅಷ್ಟೇ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಒಳ್ಳೆ ಸಂದರ್ಶನ ಆಯಿತು ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಕೊನೆಯದಾಗಿ ಕನ್ನಡ ಆಡಿಯನ್ಸ್ಗೆ, ಅಪ್ಪು ಅವರ ಡೈಹಾರ್ಡ್ ಫ್ಯಾನ್ಸ್ಗೆ, ಕನ್ನಡ ಕಲಾಭಿಮಾನಿಗಳಿಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಎಲ್ರಿಗೂ ನಮಸ್ಕಾರ. ಮಾರ್ಚ್ 13ನೇ ತಾರೀಕು ಪುನೀತ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮು ನನ್ನ ಮೊದಲನೇ ಸಿನಿಮಾ ಆಕಾಶ್ ಸಿನಿಮಾನ ಬಿಡುಗಡೆ ಮಾಡ್ತಾಯಿದ್ದಾರೆ. 21 ವರ್ಷಗಳ ನಂತರ, ಇದೇನು ಏಪ್ರಿಲ್ 28 ಬಂದರೆ 21 ವರ್ಷ ಕಂಪ್ಲೀಟ್ ಆಗುತ್ತೆ. 21 ವರ್ಷಗಳ ಬಳಿಕ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಅದ್ಧೂರಿಯಾಗ ಸಿನಿಮಾ, ಅದ್ಧೂರಿ ಯಶಸ್ಸನ್ನು ನೀವೆಲ್ಲ ನನಗೆ ಕೊಟ್ಟಿದ್ದೀರಾ. ಈಗಲೂ ಅದೇ ಯಶಸ್ಸನ್ನು ನೀವು ಕೊಡಬೇಕು ಅಂತ ಕೇಳ್ಕೊತೀನಿ. ನಿಮಗೆ ಆ ಸಿನಿಮಾ ನೋಡಿ ಖುಷಿ ಆದರೆ ನನಗೆ ಅಷ್ಟೇ ಸಾಕು. ಎಲ್ಲರೂ ಹೋಗಿ ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಮಹೇಶ್ ಅವರ ಮನದಾಳದ ಮಾತುಗಳನ್ನು. ಅಪ್ಪ ಅವ್ರ ಜೊತೆ ಒಂದು ಒಳ್ಳೆ ಬಾಂಡಿಂಗ್ ಇತ್ತು. ಅಪ್ಪ ಅವ್ರ ಜೊತೆಗಿಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಇಡೀ ದೊಡ್ಡ ಮನೆ ಜೊತೆ ಅವ್ರಿಗೊಂದು ಒಳ್ಳೆ, ಆ ದೊಡ್ಡ ಮನೆಯ ಸದಸ್ಯರೇ ಆಗಿಬಿಟ್ಟಿದ್ರು ಅವರು. ಸಾಕಷ್ಟು ಸಿನಿಮಾಗಳಿಗೆ ಆ ಟ್ರೂಪಲ್ಲಿ ವರ್ಕ್ ಮಾಡಿದರು. ಹಾಗಾಗಿ ಆ ಥರದ ಸಕ್ಸಸ್ಫುಲ್ ಸಿನಿಮಾಗಳಲ್ಲಿ ಅವ್ರದ್ದು ತುಂಬ ಪಾತ್ರ ಇದೆ, ಪಾಲು ಇದೆ ಅಂತ ಹೇಳ್ಬೋದು. ಇನ್ನು ಅವರ ಚೊಚ್ಚಲ ಸಿನಿಮಾ ಆದರೂ ಕೂಡ ಆಕಾಶು ದೊಡ್ಡ ಮಟ್ಟಕ್ಕೆ ಹಿಟ್ ಆದಂಥ ಸಿನಿಮಾ. ಆ ವರ್ಷದಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದಂಥ ಸಿನಿಮಾ ಕೂಡ ಹೌದು. ವಜ್ರೇಶ್ವರಿ ಕಮೆಂಟ್ಸಲ್ಲಿ ಇವತ್ತಿಗೂ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದಂಥ ಸಿನಿಮಾಗಳ ಲಿಸ್ಟ್ ತೆಗೆದ್ರೆ ಆಕಾಶ್ ಕೂಡ ಒಂದು. ಸೊ ಹಾಗಾಗಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಮಕ್ಕಳಿಂದ ಮುದುಕರವರೆಗೂ ನಿಸ್ಸಂಕೋಚವಾಗಿ ಎಲ್ಲರೂ ಕೂತು ನೋಡುವಂಥ ಸಿನಿಮಾ. ಹಾಗಾಗಿ ಈ ಸಿನಿಮಾನ ನಿಮ್ಮ ಹತ್ತಿರದ ಥಿಯೇಟ್ರ್ಗಳಲ್ಲಿ ಕಣ್ತುಂಬಿಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್.